ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸಹೋದರ ಮತ್ತು ಸಹೋದರಿಯರೇ, ತಮ್ಮೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳನ್ನ ತಂದೆಯಾದಂಥ ಯೆಹೋವ ದೇವರ ಹೆಸರಿನಲ್ಲಿ, ಆತನ ಮಗನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ತಂದೆಯಾದಂಥ ಯೆಹೋವ ದೇವರು ಈ ದಿನ, ಈ ಉದಯ ಕಾಲದಲ್ಲಿ, ಈ ಪ್ರಶಾಂತವಾದಂಥ ಸಮಯದಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನ ತಿಳಿದುಕೊಳ್ಳತಕ್ಕಂಥ ಈ ಕೃಪೆಯನ್ನು ಅನುಗ್ರಹಿಸಿಕೊಟ್ಟದಕ್ಕಾಗಿ ತಂದೆಯಾದಂಥ ದೇವರಿಗೆ ಮೊದಲಿಗೆ ವಂದನೆ, ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮೈಸೂರು ಸಭೆಯ ಪ್ರೀತಿಯನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಪ್ರಿಯ ಸೋದರ ಮತ್ತು ಸೋದರಿಯರೇ, ಇವತ್ತಿನ ದಿನ ನಾನು ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ವೇದ ಭಾಗದ ಶೀರ್ಷಿಕೆ ಬಂದು, ಶಕ್ತಿ ಇದ್ದರೂ ಸಮರ್ಪಣೆ ಕಡಿಮೆ. ಹೆಡ್ಡಿಂಗ್ ಇಂಗ್ಲಿಷ್ ಅಲ್ಲಿದೆ, ಸ್ಟ್ರೆಂತ್ ವಿತೌಟ್ ಸರೆಂಡರ್ ಅಂತ. ಶಕ್ತಿ ಇದ್ದರೂ ಸಮರ್ಪಣೆ ಕಡಿಮೆ. ಈ ಒಂದು ವಿಷಯವನ್ನ ವಿಮರ್ಶೆ ಮಾಡುವುದಕ್ಕೆ ನಾನು ಆರಿಸಿಕೊಂಡಿರುವಂತ ಕಥಾನಾಯಕ ಯಾರು ಅಂತಂದ್ರೆ, ಸತ್ಯವೇದದಲ್ಲಿ ಬರತಕ್ಕಂಥ ಬಹಳ ಮುಖ್ಯ ಪಾತ್ರಧಾರಿಯಾದಂಥ ಸಂಸೋನನ್. ಸಂಸೋನನ ಒಂದು ಜೀವನ ಚರಿತ್ರೆಯನ್ನ ನಾವು ಸತ್ಯವೇದದಲ್ಲಿ ನ್ಯಾಯಸ್ಥಾಪಕರ ಪುಸ್ತಕ 13, 14, 15 ಮತ್ತು 16ನೇ ಅಧ್ಯಾಯಗಳು, ಒಟ್ಟು 4 ಅಧ್ಯಾಯಗಳಲ್ಲಿ ಸಂಸೋನನ ಜೀವನ ಚರಿತ್ರೆಯನ್ನ ಕುರಿತು ಬರೆದಿರುವಂತದನ್ನ ನಾವು ನೋಡ್ತೀವಿ. ಪ್ರಿಯ ಸೋದರ ಮತ್ತು ಸೋದರಿಯರೇ, ಪ್ರಸ್ತಾವನೆಯನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಸಂಸೋನನು ಜನಿಸುವುದಕ್ಕಿಂತ ಮುಂಚೆಯೇ ದೇವರಿಂದ ಆಯ್ಕೆಯಾದವನು, ಅಭಿಷೇಕಿಸಲ್ಪಟ್ಟವನು, ಶಕ್ತಿಯುಳ್ಳವನು ಆಗಿದ್ದನು ಎಂಬುದಾಗಿ ನಾವು ನೋಡ್ತೀವಿ. ಆದ್ರೆ ಆತನ ಜೀವನ ಕಾಲವನ್ನ ಪರಾಮರ್ಶೆ ಮಾಡುವುದಾದರೆ ನಾವೇನ್ ನೋಡ್ತೀವಿ ಅಂತಂದ್ರೆ, ಆತನು ತನ್ನ ಜೀವಿತಾವಧಿಯಲ್ಲಿ ಅನೇಕ ಬಾರಿ ದೇವರ ಒಂದು ಆದೇಶಕ್ಕೆ ಕಿವಿಗೊಡದೆ ತನ್ನ ಮನಸ್ಸಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡಿದ್ದಾನೆ ಅಂತ ನಾವು ಆತನ ಜೀವನ ಚರಿತ್ರೆಯಲ್ಲಿ ನೋಡ್ತೀವಿ. ಪ್ರಿಯ ಸೋದರ ಸೋದರಿಯರೇ, ಹಾಗಾದ್ರೆ ಸಂಸೋನನ ಜೀವನ ಚರಿತ್ರೆ ನಮಗೆ ಮುಖ್ಯವಾಗಿ ಏನು ಪಾಠ ಕಲಿಸುತ್ತೆ ಅಂತ ನಾವು ನೋಡೋದಾಯ್ತು ಅಂತಂದ್ರೆ, ದೇವರ ಮೇಲೆ ನಂಬಿಕೆ ಇಟ್ಕೊಂಡಿದ್ರೆ ಅದು ನಮ್ಗೆ ಶಾಶ್ವತವಾಗಿ ಅದು ನಮ್ಮೊಟ್ಟಿಗೆ ಇರುತ್ತದೆ. ಅದು ಹೊರತುಪಡಿಸಿ ನಾವೇನಾದ್ರೂ ನಮ್ಮ ನಿರ್ಬಲತೆ, ನಮ್ಮ ಅಸಾವಧಾನತೆಗೆ ದಾರಿ ಮಾಡಿಕೊಟ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಪಾಯದ ಅಂಚಿಗೆ ಅಥವಾ ಅಪಾಯಕ್ಕೆ ಸಿಲುಕಿಕೊಳ್ಳುತ್ತೀವಿ ಎಂಬುದು ಸಂಸೋನನ ಜೀವನ ಚರಿತ್ರೆ ಹೇಳುವಂತ ಪಾಠ ನಮಗೆ. ಏನಂತಂದ್ರೆ, ದೇವರ ಮೇಲಿನ ನಂಬಿಕೆ ಶಾಶ್ವತ, ನಮ್ಮ ಅಸಾವಧಾನತೆ, ನಮ್ಮ ನಿರ್ಲಕ್ಷ್ಯತೆ, ನಮ್ಮ ದೌರ್ಬಲ್ಯತೆ ನಮಗೆ ಅಪಾಯಕ್ಕೆ ತಂದೊಡ್ಡುತ್ತದೆ ಅಂತ. ಕರ್ತನ ಪ್ರೀತಿಯುಳ್ಳ ಸೋದರ ಮತ್ತು ಸೋದರಿಯರೇ, ಸಂಸೋನನ ಒಂದು ಇಡೀ ಜೀವನ ಚರಿತ್ರೆಯನ್ನ ನಾವು 7 ಭಾಗದಲ್ಲಿ ವಿಂಗಡಣೆ ಮಾಡಿ, ಪ್ರತಿಯೊಂದು ಭಾಗದಲ್ಲಿ ಆತ ಏನ್ ಮಾಡ್ದ, ಪೂರ್ವಕಾಲದಲ್ಲಿ ಅದಕ್ಕೇನಾದರೂ ನಿದರ್ಶನಗಳಿದ್ಯಾ, ಸುವಾರ್ಥ ಯುಗದಲ್ಲಿ ಬಂದಿರುವಂತ ನಮಗೆ ಅದು ಏನು ಪಾಠ ಹೇಳ್ಕೊಡುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾವು ಹಂತವಾಗಿ ಅದನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಡೋಣ. ಮೊದಲ ಒಂದು ಭಾಗ ಏನು ಅಂತಂದ್ರೆ, ಸಂಸೋನನ ಜೀವನ ಚರಿತ್ರೆಯಲ್ಲಿ ಆಯ್ಕೆಯಾದವನು ಸಂಪೂರ್ಣವಾಗಿ ಸಮರ್ಪಿತನಲ್ಲ ಅಂತ. ಮೊದಲನೇ ಒಂದು ಹೆಡ್ಡಿಂಗ್ ಬಂದು, ಆಯ್ಕೆಯಾದವನು ಆದರೆ ಸಂಪೂರ್ಣವಾಗಿ ಸಮರ್ಪಿತನಲ್ಲ. ಸಿಸ್ಟರ್ ಓದಿದ್ರು ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ 5ನೇ ವಚನದಲ್ಲಿ ಏನು ಅಂತಂದ್ರೆ, ಗರ್ಭದಿಂದಲೇ ಆ ಮಗುವು ದೇವರಿಗೆ ಪ್ರತಿಷ್ಠಿತನಾಗಿರುವನು ಅಂತ. ಅಂದ್ರೆ ತಾಯಿಯ ಗರ್ಭದಲ್ಲಿರ್ಬೇಕಾದ್ರೇನೆ ದೇವರು ಏನ್ ಮಾಡಿದ್ರು ಅಂದ್ರೆ ಸಂಸೋನನನ್ನ ಪ್ರತಿಷ್ಠೆ ಮಾಡಿದ್ರು. ಅದಕ್ಕೆ ಒಂದು ಲಿಸ್ಟ್ ಕೊಡ್ತಾರೆ. ಏನು ಅಂತಂದ್ರೆ, ಆ ತಾಯಿಗೆ ಅಂದ್ರೆ ಸಂಸೋನನ ತಾಯಿಗೆ ಒಂದು ಲಿಸ್ಟ್ ದೇವದೂತ ಕೊಡ್ತಾನೆ. ಏನು ಅಂತಂದ್ರೆ, ಯಾವ ಕಾರಣಕ್ಕೂ ನೀನು
ಮದ್ಯಪಾನವನ್ನಾಗಲಿ ದ್ರಾಕ್ಷಾರಸವನ್ನಾಗಲಿ ಸೇವನೆ ಮಾಡಬಾರ್ದು. ಎರಡನೇದು, ಯಾವ ಅಶುದ್ಧವಾದಂತ ಪದಾರ್ಥಗಳನ್ನು ನೀನು ತಿನ್ನಬಾರದು. ಮೂರನೇದು, ನಿನ್ನ ಗರ್ಭದಲ್ಲಿ ಹುಟ್ಟುವಂತ ಮಗುವಿನ ತಲೆ ಮೇಲೆ ಕ್ಷೌರ ಕತ್ತಿಯನ್ನ ಬರಮಾಡಬಾರದು ಅಂತ. ಅಂದ್ರೆ ಕ್ಷೌರ ಕತ್ತಿ ಅಂತಂದ್ರೆ ತಲೆ ಬೋಳಿಸ್ಬಾರ್ದು, ಕೂದಲು ಬೆಳಿತಾನೆ ಹೋಗ್ತಾ ಇರ್ಬೇಕು, ಕಟ್ ಮಾಡಬಾರ್ದು ಅನ್ನೋದು ದೇವರ ಒಂದು ನಿರ್ದರ್ಶನ. ಇದರ ಹಿನ್ನೆಲೆ ಏನ್ ನೋಡ್ತೀವಿ ಅಂತಂದ್ರೆ, ಫಸ್ಟು ಆ ತಾಯಿಗೆ ಬಂದು ದೇವದೂತ ಹೇಳ್ತಾನೆ, ತಂದೆಗೆ ಗೊತ್ತಿರಲ್ಲ, ತಿರ್ಗಾ ಕ್ಲಾರಿಫಿಕೇಶನ್ ಬೇಕು ತಂದೆಗೆ, ಮನೋಹನ್ಗೆ. ಮನೋಹ ಏನ್ ಮಾಡ್ತಾನೆ, ದೇವ್ರೇ ನನ್ನ ಹೆಂಡತಿಗೆ ಹೇಳಿರುವಂತ ವಿಚಾರವನ್ನ ಮತ್ತೊಮ್ಮೆ ನಮ್ಗೆ ತಿಳಿಸ್ಕೊಡು ಅಂತ. ಯಾಕಂದ್ರೆ ಏನಾದ್ರು ತಪ್ಪಾಗೋಗ್ಬೋದು ಅನ್ನೋ ಉದ್ದೇಶಕ್ಕೆ ಮತ್ತೊಮ್ಮೆ ದೇವರನ್ನ ಬೇಡ್ಕೊಳ್ತಾನೆ. ದೇವದೂತ ಬಂದು ಸೇಮ್ ಇನ್ಸ್ಟ್ರಕ್ಷನ್ ಏನ್ ಮಾಡ್ತಾನಂತೆ, ಮತ್ತೊಮ್ಮೆ ಕೊಡ್ತಾರೆ. ಅಂದ್ರೆ ಮಂದಟ್ ಮಾಡ್ಕೊಳ್ತಾರೆ ತಂದೆ ತಾಯಿಗಳು. ಆ ಮಗುವನ್ನ ಯಾವ ರೀತಿಯಾಗಿ ಅವರು ಸಾಕ್ಬೇಕು, ದೇವರ ನಿರ್ದರ್ಶನ ಆ ಮಗುವಿನ ವಿಷಯದಲ್ಲಿ ಏನಿದೆ ಎಂಬತಕ್ಕಂಥದ್ನ ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕೆ ಅವರು ಪ್ರಯತ್ನ ಪಡುವಂಥದ್ನ ನಾವು ನೋಡ್ತೀವಿ. ಅದನ್ನ ನೀವು ಮನೇಲಿ ಓದ್ಕೊಳ್ಳಿ, ಯಾಕಂದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಸೊ 13ನೇ ಅಧ್ಯಾಯ 1ರಿಂದ ನೀವು 13ರಿಂದ 16 ಓದ್ಬಿಟ್ರೆ ಫುಲ್ ನಿಮ್ಗೆ ಹಿಸ್ಟ್ರಿ ಗೊತ್ತಾಗುತ್ತೆ. ಅದನ್ನ ನಾನು ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇರುತ್ತೋ ಅಲ್ಲಿ ಮಾತ್ರ ಓದಿಸ್ತೀನಿ. ಯಾರು ಸಿಸ್ಟ್ರು ನ್ಯಾಯಾಧಿಪತಿಗಳು 13ನೇ ಅಧ್ಯಾಯ 5ನೇ ವಚನ ಮಾತ್ರ ಓದಬೇಕು ಅಂತ ಕೇಳ್ಕೊಳ್ತೀನಿ. ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಏನು, ನೀನು ಗರ್ಭವತಿಯಾಗಿ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಕ್ಷೌರದ ಕತ್ತಿಯನ್ನ ಉಪಯೋಗಿಸಲೇಬಾರದು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇಡೀ ಸತ್ಯವೇದದಲ್ಲಿ ನಾಜೀರನಾಗಿ ಆರಿಸಿಕೊಳ್ಳಲ್ಪಟ್ಟವರಲ್ಲಿ ನೋಡುವಂತ ವ್ಯಕ್ತಿ ಯಾರು ಅಂತಂದ್ರೆ ಸಂಸೋನನೊಬ್ನೇ. ಸಂಸೋನ ಬಿಟ್ರೆ ಬೇರೆ ಯಾರು ನಾಜೀರನಾಗಿ ದೇವರು ಆರಿಸ್ಕೊಳ್ಳಿಲ್ಲ. ಸಮುವೇಲನ ವಿಷಯದಲ್ಲಿ ಬೇರೆ ತರ ಆಗುತ್ತೆ. ಅನ್ನ ಏನ್ ಮಾಡ್ತಾಳೆ ಅಂತಂದ್ರೆ ಸೇಮ್ ಪ್ರಿನ್ಸಿಪಲ್. ಏನಂತ ಹೇಳ್ತಾಳೆ ಅಂತಂದ್ರೆ, ನನ್ಗೊಂದ್ ಮಗು ಕೊಟ್ರೆ, ಅವಳು ಬಂಜೆ ಆಗಿರ್ತಾಳೆ, ನನ್ಗೊಂದ್ ಮಗು ಕೊಟ್ರೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಆ ಮಗುವನ್ನ ನಿನಗೆ ಪ್ರತಿಷ್ಠೆ ಮಾಡ್ತೀನಿ. ಅದು ತಾನಾಗಿ ತಾನು ದೇವರಲ್ಲಿ ಬೇಡಿಕೊಂಡು ಕೊಡತಕ್ಕಂತ ಒಂದು ಪ್ರತಿಷ್ಠೆ. ಎರಡನೇದೇನ್ ನೋಡ್ತೀವಿ ಅಂತಂದ್ರೆ, ಸಮುವೇಲ್ ಬಿಟ್ರೆ ಇನ್ಯಾರಿದ್ದಾರೆ, ಯೋಹಾನ. ಸೊ ಯೋಹಾನ ಯಾರು, ಸ್ನಾನಿಕನಾದಂತ ಯೋಹಾನ. ಸ್ನಾನಿಕನಾದಂತ ಯೋಹಾನನ ವಿಷಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆತನಿಗೂ ಏನಂತ ಹೇಳ್ತಾರೆ, ಆ ತಾಯಿ ಯಾರು ಎಲಿಜಬೆತ್ ಕೇಳ್ಬೇಕಾದ್ರೆ ಏನ್ ಮಾಡಬಾರ್ದು, ಯಾವ ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಮುಟ್ಬಾರ್ದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ವಚನ ಕೊಟ್ಕೊಂಡು ಹೋದ್ರೆ ಲೇಟ್ ಆಗುತ್ತೆ, ಅದಕ್ಕೆ ನಾನು ಎಲ್ಲಾ ವಚನಗಳು ಕೊಡೋದಕ್ಕೆ ಹೋಗ್ತಾ ಇಲ್ಲ. ಸೊ ಇಲ್ಲಿ ಬೇಕಾದ್ರೆ ಬರ್ಕೊಂಡಿರಿ, ಲೂಕ 1ನೇ ಅಧ್ಯಾಯ 13ರಿಂದ 15ನೇ ವಚನದಲ್ಲಿ ನಾವು ಅದನ್ನ ನೋಡ್ತೀವಿ. ಯಾವುದು, ಸ್ನಾನಿಕನಾದಂತ ಯೋಹಾನನ ನಿರ್ದರ್ಶನ, ಸಮುವೇಲನ ನಿರ್ದರ್ಶನವನ್ನ 1ನೇ ಅಧ್ಯಾಯ 1ನೇ ಸಮುವೇಲ 1ನೇ ಅಧ್ಯಾಯ 11ನೇ ವಚನ ಮತ್ತು 28ನೇ ವಚನದಲ್ಲಿ ಸಮುವೇಲನ ವಿಷಯದಲ್ಲಿ ತಾಯಿಯಾದಂತ ಅನ್ನಳು ಮಾಡತಕ್ಕಂಥ ಪ್ರತಿಷ್ಠೆ, ಅದು ಹೆಚ್ಚು ಕಡಿಮೆ ಕೆಲವು ಅಂಶಗಳು, ಈ 3 ಅಂಶಗಳು ಏನು ನಾವು ಸಂಸೋನನ ವಿಷಯದಲ್ಲಿ ನೋಡ್ತೀವಿ, ಅದರಲ್ಲಿ 2 ಅಂಶಗಳು ಮಾತ್ರ ಸಮುವೇಲನ ವಿಷಯದಲ್ಲಿ ನಾವು ನೋಡುವಂತವರಾಗ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಇಡೀ ಸತ್ಯವೇದದ ಚರಿತ್ರೆಯಲ್ಲಿ ನಾಜೀರನಾಗಿ ಆರಿಸಿಕೊಳ್ಳಲ್ಪಟ್ಟವರಲ್ಲಿ ಸಂಸೋನನೊಬ್ಬನನ್ನೇ ನಾವು ನೋಡುವಂಥದ್ದು. ಬೇರೆ ಯಾರು ನಾಜೀರರಾಗಿ ಆರಿಸ್ಕೊಂಡಿಲ್ಲ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ನೀವು ಆಲೋಚನೆ ಮಾಡಿ, ತಂದೆ ತಾಯಿಗಳಿಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಇದೆ ಏನ್ ಮಾಡ್ಬೇಕು ಅಂತ. ಸಹಜವಾಗಿ ಏನಾಗಿರುತ್ತೆ ಅಂತಂದ್ರೆ, ಸಂಸೋನ ಹುಟ್ಟಿ ಮಗುವಾಗಿದ್ದಾಗ ಆ ಚಿಕ್ಕಂದಿನಿಂದಲೇ ತಂದೆ ತಾಯಿಗಳು ಸಹಜವಾಗಿ ಆತನಿಗೆ ಏನ್ ಮಾಡಿರ್ಬೋದು, ದೇವರ ವಿಷಯದಲ್ಲಿ ತಿಳುವಳಿಕೆನ ಕೊಟ್ಟಿರ್ಬೋದು. ಆತ ಯಾವ ರೀತಿಯಾಗಿ ಜನಿಸಿದನು ಎಂಬುವಂತ ವಿಚಾರವನ್ನು ಸಹ ಆ ಮಗನೊಂದಿಗೆ ಖಂಡಿತವಾಗಿ ಅವರು ಹಂಚ್ಕೊಂಡಿರ್ತಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಈ ರೀತಿಯಾಗಿ ಚಿಕ್ಕಂದಿನಿಂದಲೇ ಸಂಸೋನನಿಗೆ ದೇವರ ವಿಷಯದಲ್ಲಿ ತಿಳುವಳಿಕೆಗಳು ಬರ್ತಾನೆ ಇತ್ತು. ಅವನು ಯೌವನಸ್ಥನಾದಾಗ ಏನಾಗಿರ್ಬೇಕು, ಆ ತಲೆಯಲ್ಲಿ ಅದೇ ವಿಚಾರಗಳು ಸಹಜವಾಗಿರ್ಬೇಕು, ಸಹಜವಾಗಿರುತ್ತೆ.
ಸೊ ಅವನು ಏನ್ ಮಾಡ್ಬೇಕಿತ್ತು ಅಂತಂದ್ರೆ, ಅವನು ಆ ತಿಳುವಳಿಕೆಯನ್ನ ಉಪಯೋಗ ಮಾಡ್ಕೊಂಡು ತನ್ನ ತಂದೆ ತಾಯಿಗಳು ಆತನಿಗೆ ಕೊಟ್ಟಂತ ವಿಚಾರಗಳನ್ನ ಆತ ಮನಸ್ಸಿನಲ್ಲಿ ಇಟ್ಕೊಂಡು ಆತ ಅದೇ ರೀತಿಯಾಗಿ ನಡ್ಕೊಳ್ಬೇಕಿತ್ತು. ಸೈನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಮಗು ಹುಟ್ಟಿದ್ರೆ ಆ ಮಗುನ ತಂದೆ ತಾಯಿಗಳು ಮಾತಾಡದೆ ಸುಮ್ಮನೆ ಅಂದ್ರೆ ಮೌಖಿಕವಾಗಿ ಇತ್ತು ಅಂದ್ರೆ ಮಾತಾಡದೆ, ಆ ಮಗುಗೆ ಏನಾಗುತ್ತೆ, ಮಾತು ಬರಲ್ಲ. ಆ ಮಗುಗೆ ಮಾತು ಬರಲ್ಲ. ಸೊ ಇದು ಸೈನ್ಸ್. ಇಲ್ಲಿ ಹಂಗೇನೆ ಈ ಸಂಸೋನನಿಗೆ ಎಲ್ಲಾ ವಿಚಾರಧಾರೆಗಳು, ದೇವರಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಅಂಶಗಳು, ಆತನ ಜನನ, ಆತನ ಉದ್ದೇಶ ಎಲ್ಲವೊಂದು ಇದು ತಂದೆ ತಾಯಿಗಳು ಹೇಳಿರ್ಬೇಕಾದ್ರೆ ಇವನು ಅದರಂತೆ ನಡೆಯುವಂಥದ್ದು ಈತನ ಜೀವನದ ಕರ್ತವ್ಯವಾಗಬೇಕಿತ್ತು. ದೇವರು ನನ್ನನ್ನ ಆರಿಸಿಕೊಂಡಿದ್ದಾರೆ, ನನ್ನನ್ನು ನಾನು ಆತನಿಗೆ ಪ್ರತಿಷ್ಠೆ ಮಾಡಿಕೊಂಡು ನನ್ನ ಜೀವಮಾನ ಕಾಲದಲ್ಲೆಲ್ಲ ಆತನು ಹೇಳಿದಂತೆ ನಡಿಬೇಕು ಅಂತ ಆತನು ಮಾಡಬೇಕಿತ್ತು. ಆತನಿಗೆ ದೈವಿಕವಾದಂತ ಕರೆ ಇತ್ತು. ಆದ್ರೆ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ದುರಾದೃಷ್ಟವಶಾತ್ ಏನಾಯ್ತು ಅಂತಂದ್ರೆ, ಆತನು ತೆಗೆದುಕೊಂಡಂತ ನಿರ್ಣಯಗಳು ಏನಾಗ್ತಾ ಇತ್ತು ಅಂತಂದ್ರೆ ದೇವರ ಕರೆಗಳಿಗೆ ತಾಕೀತು ಮಾಡುತ್ತಿದ್ದವು ಅಂದ್ರೆ ಏನು, ವಿರೋಧಿಸುತ್ತಿತ್ತು. ಇಟ್ ವಾಸ್ ಇನ್ ಅಪೋಸಿಷನ್, ಕಾನ್ಫ್ಲಿಕ್ಟ್, ಕಾಂಟ್ರಡಿಕ್ಟರಿ ಆಗಿತ್ತು ಅಂತ. ಸೊ ಆತನಿಗೆ ಇಷ್ಟೆಲ್ಲ ವರದಾನಗಳನ್ನ ದೇವರು ಕೊಟ್ಟಿದ್ರು ಸಹ ಆತನ ಕೆಲಸಗಳು ದೇವರ ಒಂದು ವಿಷಯದಲ್ಲಿ ಯಾವಾಗ್ಲೂ ಏನಾಗ್ತಾ ಇತ್ತು ಅಂತಂದ್ರೆ ತಾಕೀತು ಮಾಡುತ್ತಿದ್ದವು ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಅಷ್ಟು ಐಕಾಲಿಂಗ್ ಇದ್ದು ಕರೆದಿತ್ತು ಅಂದ್ರೂ ಆತನಿಗೆ ಇದೇ ಇಲ್ಲಿ ಸ್ಲೈಡ್ ಅಲ್ಲಿ ನೋಡ್ತಾ ಇದೀವಿ, ದೇವರ ವಿಷಯದಲ್ಲಿ ಆತನ ಸಮರ್ಪಣೆ ಏನಾಗಿತ್ತು ಅಂತಂದ್ರೆ ಬಹಳ ಕಡಿಮೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ನಾವು ಈಗ ಈ ಒಂದು ವಿಷಯದಲ್ಲಿ ನಾವೇನ ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ, ಸುವಾರ್ಥ ಯುಗದಲ್ಲಿ ಬಂದಿರತಕ್ಕಂಥ ಸಭೆಗೆ ಯಾವ ರೀತಿಯಾಗಿ ಇದನ್ನ ನಾವು ಅನ್ವಯ ಮಾಡ್ಕೊಳ್ಬಹುದು, ಸಂಸೋನ ಗರ್ಭದಲ್ಲೇ ಆರಿಸಿಕೊಂಡಂತ ಮಗು. ಅದೇ ರೀತಿಯಾಗಿ ಸತ್ಯವೇದದಲ್ಲಿ ಪೂರ್ವ ಕಾಲದಲ್ಲಿ ಬಹಳಷ್ಟು ಜನ ಭಕ್ತಾದಿಗಳು ಗರ್ಭದಲ್ಲೇ ಆರಿಸಿಕೊಳ್ಳಲ್ಪಟ್ಟಿದ್ದಾರೆ. ಅದಾಗ್ಲೇ ನಾ ಹೇಳ್ದಂಗೆ ಯೋಹಾನ, ಸ್ನಾನಿಕನಾದಂಥ ಯೋಹಾನ, ಯೆರೆಮೀಯ, ಯೆಶಾಯ, ಯೇಸು ಕ್ರಿಸ್ತ, ಇವರೆಲ್ಲ ಏನು ತಾಯಿಯ ಗರ್ಭದಲ್ಲೇ ಆರಿಸಿಕೊಳ್ಳಲ್ಪಟ್ಟವರು. ಯೆಶಾಯ 49:1. ದ್ವೀಪ ನಿವಾಸಿಗಳೇ, ನನ್ನ ಕಡೆಗೆ ಕಿವಿಗೊಡಿರಿ, ದೂರದ ಜನಾಂಗಗಳೇ ಆಲಿಸಿರಿ, ನಾನು ಗರ್ಭದಲ್ಲಿದ್ದಾಗಲೇ ಯೆಹೋವನು ನನ್ನನ್ನು ಕರೆದನು. ಇದು ಯಾರು ಹೇಳಿದ್ದು? ಯೆಶಾಯ ಹೇಳ್ಕೊಳ್ತಾನೆ, ಡಿಕ್ಲೇರ್ ಮಾಡ್ಕೊಳ್ತಾನೆ, ನಾನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಯೆಹೋವನು ಏನ್ ಮಾಡಿದ್ದಾನೆ, ನನ್ನನ್ನು ಕರೆದನು. ಸೊ ಪೂರ್ವ ಕಾಲದ ಭಕ್ತಾದಿಗಳಲ್ಲಿ ಯೆಶಾಯ, ಯೆರೆಮೀಯ, ನೆಕ್ಸ್ಟ್ ಯೇಸು ಕ್ರಿಸ್ತ, ಸ್ನಾನಿಕನಾದಂಥ ಯೋಹಾನ, ಇವರೆಲ್ಲರೂ ಏನು ಅಂತಂದ್ರೆ ಪೂರ್ವ ಕಾಲದಲ್ಲಿ ನಾವು ನೋಡುವಂತ ಭಕ್ತರು. ಇವ್ರನ್ನ ದೇವರು ಏನ್ ಮಾಡಿದಾರಂತೆ, ತಾಯಿಯ ಗರ್ಭದಲ್ಲೇ ಆರಿಸಿಕೊಂಡಿದ್ದಾರೆ. ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ಸಹ ದೇವ್ರು ಏನ್ ಮಾಡಿದ್ದಾರೆ ಅಂದ್ರೆ ತಾಯಿಯ ಗರ್ಭದಿಂದಲೇ ಆರಿಸಿಕೊಂಡಿದ್ದಾರೆ. ಸೊ ಹಾಗಾದ್ರೆ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಸುವಾರ್ಥ ಯುಗದಲ್ಲಿ ಬಂದಿರತಕ್ಕಂಥ ನಮಗೆ ಈ ಒಂದು ವಿಚಾರವನ್ನ ಯಾವ ರೀತಿಯಾಗಿ ನಾವು ಅನ್ವಯ ಮಾಡ್ಕೊಳ್ಬಹುದು, ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೊಳ್ಬಹುದು ಅಂತ ನಾವು ನೋಡೋದಾಯ್ತು ಅಂತಂದ್ರೆ, ಸುವಾರ್ಥ ಯುಗದಲ್ಲಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿ ಸತ್ಯವನ್ನ ತಿಳಿದುಕೊಂಡಿರುವಂತ ಪ್ರತಿಯೊಬ್ಬ ಮಕ್ಕಳು ಸಹ ಸಂಸೋನನಂತೆ ತಾಯಿಯ ಗರ್ಭದಲ್ಲೇ ಆರಿಸಿಕೊಳ್ಳಲ್ಪಟ್ಟಿದ್ದಾರೆ. ಅದಕ್ಕೆ ವಚನ ಏನ್ ಹೇಳುತ್ತೆ ಅಂತಂದ್ರೆ, ಯಾರ ಓದಿ, ಯೆರೆಮೀಯ 1ನೇ ಅಧ್ಯಾಯ 5ನೇ ವಚನ. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ಏನಂತೆ ದೇವ್ರು ತನ್ನ ಭಕ್ತರ ವಿಷಯದಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ನಾನು ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮೊದಲೇ
ನಿನ್ನನ್ನ ನಾನು ತಿಳಿದಿದ್ದೆನು. ಸೊ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿರುವಂತ ಪ್ರತಿಯೊಬ್ಬ ಮಕ್ಕಳಿಗೆ ಈ ಒಂದು ವಿಚಾರ ಅನ್ವಯವಾಗುತ್ತೆ. ಅಂದ್ರೆ ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆಯೇ ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮನ್ನ ತಿಳಿದಿದ್ದಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿ, ಅದಕ್ಕೆ ಸುಮಾರು ಜನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೇಳ್ತಾರೆ ಏನು ಅಂತಂದ್ರೆ, ನಾವು ನಮ್ಮ ತಂದೆ ತಾಯಿಗಳ ಒಂದು ಅವರ ಭಕ್ತಿಯಿಂದಾಗಲಿ, ಅವರು ಮಾಡಿರುವಂತ ಸೇವೆಯಿಂದಾಗಲಿ, ಅಥವಾ ಅವರ ಒಳ್ಳೆ ಕಾರ್ಯದಿಂದಾಗಲಿ ನಾವು ಈ ಸತ್ಯಕ್ಕೆ ಬಂದಿಲ್ಲ. ಈ ಸತ್ಯಕ್ಕೆ ನಾವು ಬಂದಿರುವಂತದ್ದು ದೇವರು ಕೊಟ್ಟಿರುವಂತ ಒಂದು ಕೃಪೆಯಿಂದ, ಕರುವಿಕೆಯಿಂದ. ಆ ಕೃಪೆ ಇರಲಿಲ್ಲ ಅಂದಿದ್ರೆ ನಾವು ಯಾರು ಬರಕ್ಕೆ ಸಾಧ್ಯನೇ ಇರಲಿಲ್ಲ. ನನ್ಗೆ ಅವ್ರು ಕರೆದ್ರು ಇವ್ರು ಕರೆದ್ರು ಬಂದೆ ಅಂತಂದ್ರೆ ಅದೆಲ್ಲ ಸುಳ್ಳು. ನಿಜವಾದಂತ ವಿಚಾರ ಏನಂದ್ರೆ ಅವ್ರನ್ನ ದೇವ್ರು ಏನ್ ಮಾಡಿರ್ತಾರೆ, ಒಂದು ಸಾಧನವಾಗಿ ಉಪಯೋಗ ಮಾಡಿರ್ತಾರೆ. ಆದ್ರೆ ವಾಸ್ತವವಾಗಿ ದೇವರು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಮ್ಮನ್ನು ತಿಳಿದಿದ್ದಾನೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿ, ಮತ್ತೊಂದು ಕಡೆ ಹೇಳ್ತಾರೆ ಏನು ಅಂತಂದ್ರೆ, ನಾವೆಲ್ಲರೂ ದೇವರ ನಿರ್ಮಾಣ. ಏನ್ ನೆಕ್ಸ್ಟ್ ಏನಂತ ಹೇಳಿದ್ರೆ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿ ಯಾರಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಅಂತೆ? ಕ್ರಿಸ್ತನಲ್ಲಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿ, ಈ ವಾಕ್ಯಗಳೆಲ್ಲ ಏನು ಕ್ಲಿಯರ್ ಆಗಿ ಹೇಳುತ್ತೆ ಅಂತಂದ್ರೆ, ನಾವು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆನೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಉದ್ದೇಶ ಏನು ಅಂತಂದ್ರೆ, ನಾವು ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಸತ್ಕಾರ್ಯವನ್ನ ಮಾಡುವಂತವರಾಗಿರ್ಬೇಕು. ಎಫೆಸ 2:10. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಸತ್ಕಾರ್ಯಗಳು, ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಮತ್ತೊಂದ್ ಕಡೆ ಹೇಳ್ತಾರೆ, ನೀವೆಲ್ಲರೂ ಏನು ಅಂತಂದ್ರೆ, ನೀವೆಲ್ಲರೂ ಆಯ್ಕೆಯಾದಂತ ಜನಾಂಗ, ರಾಜವಂಶಸ್ಥರಾದಂತ ಯಾಜಕರು. ಆಯ್ಕೆಯಾದಂತ ಜನಾಂಗ ಅಂದ್ರೆ ಏನು? ಸೆಲೆಕ್ಟೆಡ್ ಕ್ಲಾಸ್. ಯು ಆರ್ ಆಲ್ರೆಡಿ ಸೆಲೆಕ್ಟೆಡ್ ಬೈ whom? ಬೈ ಆಲ್ಮೈಟಿ ಗಾಡ್ ಥ್ರೂ ಹಿಸ್ ಓನ್ಲಿ ಬಿಗಾಟನ್ ಸನ್. ತಂದೆಯಾದಂತ ದೇವರು ಆತನ ಮಗನಾದಂತ ಯೇಸು ಕ್ರಿಸ್ತನ ನಾಮದ ಮುಖಾಂತರ ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. 1 ಪೇತ್ರ 2:9. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಸೊ ನಾವೆಲ್ಲರೂ ಆಯ್ಕೆಯಾದಂತವರು, ಸೆಲೆಕ್ಟೆಡ್ ಪೀಪಲ್, ಸೆಲೆಕ್ಟೆಡ್ ಬೈ ಗಾಡ್. ಯಾವಾಗ ಸೆಲೆಕ್ಟ್ ಮಾಡಿದಾರಂತೆ? ತಾಯಿಯ ಗರ್ಭದಲ್ಲಿಯೇ ನಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ದೇವರು ಸಂಸೋನನನ್ನ ಅಷ್ಟು ಉನ್ನತವಾದಂತ ಅಭಿಷೇಕದ ಮುಖಾಂತರ ಸೆಲೆಕ್ಟ್ ಮಾಡಿದಾಗ್ಲೂ ಸಹ ಸಂಸೋನ ಏನ್ ಮಾಡಿದಂತೆ, ಆತನು ತನ್ನ ಜೀವಿತಾವಧಿಯಲ್ಲಿ ಬಹಳಷ್ಟು ಸಾರಿ ಏನ್ ಮಾಡ್ತಾ ಇದ್ದ ಅಂದ್ರೆ, ಆತ್ಮದ ಆದೇಶಕ್ಕೆ ಕಿವಿಗೊಡದೆ ತನ್ನ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುತ್ತಿದ್ದ. ಹಾಗಾದ್ರೆ ಸುವಾರ್ಥ ಯುಗದಲ್ಲಿ ಬಂದಿರುವಂತ ನಾವುಗಳು ಸಹ ಮಹತ್ತರವಾದಂತ ಅಭಿಷೇಕವನ್ನ ಹೊಂದಿದಾಗ್ಯೂ ಸಹ ನಮ್ಮಲ್ಲಿ ಆತ್ಮೀಯ ಶಿಸ್ತು ಇಲ್ಲ ಅಂತಂದ್ರೆ, ಆತ್ಮೀಯ ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂತಂದ್ರೆ, ಅದರಲ್ಲಿ ಶಿಸ್ತಿಲ್ಲ ಅಂತಂದ್ರೆ, ಲೋಕದ ವ್ಯವಹಾರಗಳಲ್ಲಿ ನಮ್ಮನ್ನು ನಾವು ಹೆಚ್ಚಿಸ್ಕೊಂಡ್ರೆ, ಅಂದ್ರೆ ಲೋಕದ ಆಶೆ ಪಾಶೆಗಳಲ್ಲಿ ನಮ್ಮನ್ನು ನಾವು ತಗಲಾಕಿಸ್ಕೊಂಡ್ರೆ, ನಾವು ಸಹ ಏನಾಗ್ಬೋದು? ಸಂಸೋನನ್ಗೆ ಎಕ್ಸಾಂಪಲ್ ಆಗಿ ಇಟ್ಟಿದ್ದಾರೆ, ನಾವು ಸಹ ಏನಾಗ್ಬೋದು ಅಂತಂದ್ರೆ ದಾರಿ ತಪ್ಪಬಹುದು. ನಮಗೆ ಏನ್ ಎಚ್ಚರಿಕೆ ಅಂತಂದ್ರೆ, ಸಂಸೋನ ಅಷ್ಟು ಉತ್ಕೃಷ್ಟವಾದಂತ ಅಭಿಷೇಕದ ಮುಖಾಂತರ ಆರಿಸಿಕೊಳ್ಳಲ್ಪಟ್ಟ, ನಾವು ಯೇಸು ಕ್ರಿಸ್ತನಲ್ಲಿ ಮಹತ್ತರವಾದಂತ ಅಭಿಷೇಕದ ಮುಖಾಂತರ ಆರಿಸಿಕೊಳ್ಳಲ್ಪಟ್ಟಿದ್ದೀವಿ. ನಮ್ಮಲ್ಲಿ ಆತ್ಮೀಯ ಶಿಸ್ತು ಆತನಲ್ಲಿರ್ಲಿಲ್ಲ. ನಮ್ಮಲ್ಲಿ ಆ ಆತ್ಮೀಯ ಶಿಸ್ತಿದ್ರೆ ನಾವು ದಾರಿ ತಪ್ಪಲ್ಲ. ಆದ್ರೆ ಲೋಕದ ಆಶೆ ಪಾಶೆಗಳಿಗೆ ಸಿಕ್ಕಂಡ್ರೆ ನಾವು ದಾರಿ ತಪ್ಪಿ ನಾಶವಾಗ್ತೀವಿ ಎಂಬತಕ್ಕಂಥದ್ದು ಇಲ್ಲಿ ನಾವು ನೋಡುವಂಥದ್ದು. ಸೊ ಈ ಒಂದು ವಿಚಾರ ಏನು ಸಂದೇಶ ಕೊಡುತ್ತೆ ಅಂತಂದ್ರೆ,
ಕರೆಯಲ್ಪಟ್ರೆ ಮಾತ್ರ ಸಾಲದು. ದೇವರು ನನ್ ಕರೆದಿದ್ದಾರೆ ಅಂತಂದ್ರೆ ಸಾಲಲ್ಲ. ಓಕೆ, ದೇವ್ರು ಕರೆದಿದ್ದಾರೆ, ಆಯ್ತು, ಮುಗೀತು ಅಲ್ಲ. ಏನ್ ಮುಖ್ಯ ಇಲ್ಲಿ? ಸಮರ್ಪಣೆ ಅಗತ್ಯ. ಯಾಕಂತೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ನಮ್ಮ ಒಂದು ಸೃಷ್ಟಿಗೆ ಅಲ್ಲಿಗೆ ಮೀನಿಂಗ್ ಇರಲ್ಲ ನಾವು ಮಾಡ್ಲಿಲ್ಲ ಅಂತಂದ್ರೆ. ಅದಕ್ಕೆ ಕರೆಯಲ್ಪಟ್ರೆ ಸಾಲದಲ್ಲ, ಸಮರ್ಪಣೆ ಅಗತ್ಯ. ಎರಡನೇ ವಿಚಾರ ಏನ್ ನೋಡ್ತೀವಿ ಅಂತಂದ್ರೆ, ನಾವು ದಿನಂಪ್ರತಿ ನಮ್ಮ ಪವಿತ್ರತೆಯನ್ನ ನಾವು ಕಾಪಾಡಿಕೊಳ್ಬೇಕು. ನಮ್ಮನ್ನು ನಾವು ಪವಿತ್ರತೆಯಲ್ಲಿ ರಕ್ಷಿಸಿಕೊಳ್ಬೇಕು. ನಾನು ದೇವಾಲಯಕ್ಕೆ ಪ್ರಾರ್ಥನಾ ಕೂಟಕ್ಕೆ ಬಂದೆ, ವಿಚಾರವನ್ನ ಕೇಳಿದೆ, ವೆರಿ ನೆಕ್ಸ್ಟ್ ಮಿನಿಟ್ ಅಥವಾ ನೆಕ್ಸ್ಟ್ ಅವರ್ ಅಲ್ಲಿ ನಾನು ಲೌಕಿಕವಾಗಿ ನಡ್ಕೊಳಕ್ ಹೋಗಕ್ ಪ್ರಾರಂಭ ಆಯ್ತು ಅಂತಂದ್ರೆ ನಾ ಏನ್ ಮಾಡ್ತಾ ಇದ್ದೀನಿ? ನನ್ನ ಪವಿತ್ರತೆನ ಕಳ್ಕೊಳ್ತಾ ಇದ್ದೀನಿ. ನಮ್ಮ ಸುತ್ತಲಿರತಕ್ಕಂಥ ಜನ ನಮ್ಮನ್ನ ನೋಡಿ ಐಡೆಂಟಿಫೈ ಮಾಡ್ಬೇಕು, ಇವರಲ್ಲಿ ಏನೋ ವಿಶೇಷತೆ ಇದೆ, ಇವರು ಕ್ರೈಸ್ತರು ಎಷ್ಟು ಸೌಮ್ಯವಾಗಿದ್ದಾರೆ, ಅವರ ಗುಣಗಳು ಯಾವ ರೀತಿಯಾಗಿದೆ, ಲೌಕಿಕ ರೀತಿಯಲ್ಲಿ ಅವರ ಗುಣಗಳಿಲ್ಲ ಎಂಬತಕ್ಕಂಥದ್ದನ್ನ ಅವರು ಡಿಸ್ಟಿಂಗ್ವಿಷ್ ಅಂದ್ರೆ ವ್ಯತ್ಯಾಸವನ್ನ ನೋಡತಕ್ಕಂಥ ಒಂದು ವಿಚಾರಗಳನ್ನ ನಾವು ವ್ಯಕ್ತಪಡಿಸುವಂತವರಾಗಿರ್ಬೇಕು. ಸೊ ಅದಕ್ಕೆ ದಿನಂಪ್ರತಿ ಪವಿತ್ರತೆಯನ್ನ ಕಾಪಾಡಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. ಅದನ್ನ ಇವನೇನ್ ಮಾಡ್ದ? ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡು ಬಂದ್ರು, ಯೌವನ ಕಾಲದ ತನಕ, ಅವನ ತಿಳುವಳಿಕೆ ಬರೋ ತನಕನೂ ಹೇಳ್ಕೊಂಡು ಬಂದ್ರು. ಆದ್ರೆ ಅವನೇನ್ ಮಾಡ್ದ? ಅವನು ಅದರಂತೆ ನಡಿಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇದು ನಮಗೆ ಒಂದು ಎಚ್ಚರಿಕೆ ಮಾತು. ಎರಡನೇ ವಿಚಾರ ಏನ್ ನೋಡ್ತೀವಿ ಅಂದ್ರೆ, ಸಂಸೋನನ ವಿಷಯದಲ್ಲಿ ಫಿಲಿಸ್ಟಿಯ ಯುವತಿಯನ್ನ ಮೆಚ್ಚಿದ ಸಂಸೋನನು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಅದಾಗ್ಲೇ ಹೇಳ್ದಂಗೆ ತಂದೆ ತಾಯಿಗಳು ಪ್ರಾರಂಭದಿಂದಲೇ, ಮಗುವಾಗಿದ್ದಾಗಿನಿಂದಲೇ ಹೇಳ್ಕೊಂಡು ಬಂದ್ರು, ತಾವು ವಿಶೇಷವಾದಂತ ಒಂದು ಜನಾಂಗ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ಜನಾಂಗ, ಅದರಲ್ಲೂ ಈತನ ಒಂದು ಜನನ ವಿಶೇಷವಾಗಿ ಆಗಿದೆ ಎಂಬುದಾಗಿ ಹೇಳಿದ್ರು. ಇವನೇನ್ ಮಾಡಿದ್ನಂತೆ? ಯೌವನ ಕಾಲಕ್ಕೆ ಬಂದಾಗ ತಿಮ್ನಾ ಊರಿಗೆ ಹೋದ, ಅಲ್ಲಿ ಒಬ್ಬ ಯುವತಿಯನ್ನ ನೋಡ್ದ, ಆಕೆಯನ್ನ ನನಗೆ ಹೆಂಡತಿಯಾಗಿ ಮಾಡಿಸಿಕೊಡಿ ಅಂತನ್ಬಿಟ್ಟು ತನ್ನ ತಂದೆ ತಾಯಿಗಳಿಗೆ ದುಂಬಾಲು ಬೀಳ್ತಾನೆ. ತಿಮ್ನಾ ಊರು ಫಿಲಿಸ್ಟಿಯರ ಒಂದು ದೇಶದಲ್ಲಿರುವಂಥದ್ದು. ತನ್ನ ಸ್ವಜನರನ್ನ ಬಿಟ್ಟ ಅಲ್ಲಿ ಹೋಗಿ ಆ ಯುವತಿಯನ್ನು, ಈಕೆನೆ ನಾನು ಮದುವೆ ಆಗುವಂಥದ್ದು, ಈಕೆಯನ್ನೇ ನನಗೆ ಹೆಂಡತಿಯನ್ನಾಗಿ ಮಾಡಿಕೊಡಿ. ತಂದೆ ತಾಯಿಗಳು ಹೇಳ್ತಾರೆ, ನಮ್ಮ ಕುಲದಲ್ಲೇ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ, ನೀನು ಯಾಕೆ ಅವ್ರನ್ನ ಮದುವೆ ಮಾಡ್ಕೊಳ್ಬಾರ್ದು ಅಂತಂದ್ರೆ ಅವನೇನಂತಾನಂತೆ, ನನಗೆ ಅವಳಿಷ್ಟ, ಅವಳನ್ನೇ ನಾನು ಮದುವೆ ಆಗ್ತೀನಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ, ಆತನ ಒಂದು ಕಣ್ಣು ಆ ಸ್ತ್ರೀಯನ್ನ ಮೋಹಿಸಿ ಆಕೆಯನ್ನ ಮದುವೆ ಮಾಡಿಕೊಳ್ಳಬೇಕು ಎಂಬತಕ್ಕಂಥ ಆಸೆ ಆತನಲ್ಲಿ ಬಂತು. ಕಣ್ಣಿನಿಂದ ಏನಾಯ್ತು ಅಂತಂದ್ರೆ ದೇಹದಾಸೆಯು ಪ್ರಾರಂಭ ಆಯಿತು. ಆತನ ಸ್ತ್ರೀಯನ್ನ ನೋಡ್ದ, ಆಕೆಯನ್ನ ಬಯಸ್ದ, ಮೂರನೇದಾಗಿ ಆಕೆಯನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ತನ್ನ ಕುಟುಂಬದವರಿಗೆ ಬಲವಂತ ಮಾಡ್ದ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ದ ಲಸ್ಟ್ ಆಫ್ ಐಸ್. ಒಂದು ವಚನ ಓದೋಣ. ನ್ಯಾಯಾಧಿಪತಿಗಳು ಅಥವಾ ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 2-3 ವಚನ. ತಂದೆ ತಾಯಿಗಳ ಬಳಿಗೆ ಬಂದು ಅವರಿಗೆ, ನಾನು ತಿಮ್ನಾ ಊರಲ್ಲಿ ಒಬ್ಬ ಫಿಲಿಸ್ಟಿಯ ಹೆಣ್ಣನ್ನು ನೋಡಿದ್ದೇನೆ, ಆಕೆಯನ್ನು ನನಗೆ ಮದುವೆ ಮಾಡಿಕೊಡಿರಿ ಎಂದು ಹೇಳಿದನು. ಆಗ ಅವರು ಅವನಿಗೆ, ಸುನ್ನತಿ ಇಲ್ಲದ ಫಿಲಿಸ್ಟಿಯರ ಹೆಣ್ಣನ್ನು ವರಿಸಬೇಕೆಂದಿರುತ್ತಿ, ನಿನ್ನ ಬಂಧುಗಳಲ್ಲಿಯೂ ನಮ್ಮ ಎಲ್ಲಾ ಜನರಲ್ಲಿಯೂ ನಿನಗೆ ಹೆಣ್ಣು ಸಿಕ್ಕುವುದಿಲ್ಲವೋ ಎಂದು ಕೇಳಲು, ಅವನು, ನನಗೋಸ್ಕರ ಆಕೆಯನ್ನೇ ತೆಗೆದುಕೊಳ್ಳಬೇಕು, ಆಕೆಯನ್ನೇ ಮೆಚ್ಚಿಕೊಂಡಿದ್ದೇನೆ ಅಂದನು. ನಾನು ಆಕೆಯನ್ನೇ ಮೆಚ್ಚಿಕೊಂಡಿದ್ದೇನೆ ಎಂದನು. ಸೊ ಈ ಕಣ್ಣಿನಾಸೆ
ಈ ಕಣ್ಣಿನ ಮುಖಾಂತರ ದೇಹದಾಸೆ ಪ್ರಾರಂಭ ಆಯ್ತು. ಕಂಡ, ಬಯಸ್ತಾ ಆಕೆಯನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಬಲವಂತ ಪಡಿಸ್ತಾ ಅಂತ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇದರಿಂದ ನಾವೇನ್ ಅರ್ಥ ಮಾಡ್ಕೊಳ್ಬೋದು ಅಂತಂದ್ರೆ, ಈ ರೀತಿಯಾದಂಥ ಘಟನೆಗಳು ಪೂರ್ವ ಕಾಲದಲ್ಲಿ ಅಂದ್ರೆ ಚರಿತ್ರೆಯಲ್ಲಿ ನಾವು ನೋಡ್ತೀವ ಅಂತಂದ್ರೆ ಯಾರು ನೋಡ್ತೀವಿ? ಫಸ್ಟ್ ಕಣ್ಣಿನ ಆಸೆಯಲ್ಲಿ ಕಣ್ಣಿನ ಆಸೆಯಲ್ಲಿ ಸಾಲಮನ್ ಇಲ್ಲ ಕರೆಕ್ಟ್, ಅದು ಕರೆಕ್ಟೇ. ಪೂರ್ವದಲ್ಲಿ ಪ್ರಥಮವಾಗಿ ನೋಡುವಂಥದ್ದು ಕರೆಕ್ಟ್ ಸಿಸ್ಟರ್, ಕರೆಕ್ಟ್. ಅವ್ವ ಏನ್ ಮಾಡ್ತಾಳೆ ಅಂತಂದ್ರೆ, ಆ ಒಂದು ಮರದ ಫಲ ನೋಡುವುದಕ್ಕೆ ರಮ್ಯವಾಗಿಯೂ ಅಪೇಕ್ಷಣೀಯ ಅಂದ್ರೆ ಒಂಥರ ಅಪೇಕ್ಷೆ ಬರತಕ್ಕಂತ ಒಂದು ಫೀಲ್ ಕೊಡ್ತಾ ಅವಳಿಗೆ. ಸೊ ಅವಳೇನ್ ಮಾಡಿದ್ಲಂತೆ, ಅದನ್ನ ಕಿತ್ತು ತಿನ್ಲು. ಆದಿಕಾಂಡ 3:6. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕವುಗಳಾಗಿಯೂ ಕಣ್ಣಿಗೆ ರಮ್ಯವಾಗಿಯೂ ಇತ್ತು ಅಂತ ಅಂದ್ಬಿಟ್ಟು ಅದನ್ನ ನೋಡಿ ತಿಂದ್ಬಿಟ್ರು. ನೆಕ್ಸ್ಟ್ ಆಕಾನ್ ಅಂತ ಒಬ್ಬನ್ ನೋಡ್ತೀವಿ ಯೆಹೋಶುವನ ಕಾಲದಲ್ಲಿ. ಆಕಾನ್ ಏನ್ ಮಾಡ್ತಾನಂತೆ, ಆಕಾನ್ ಸುಲಿಗೆ ಮಾಡ್ಕೊಂಡು ಬಂದಾಗ ಆಕಾನು ಅದರಲ್ಲಿ ಒಂದು ವಸ್ತ್ರವನ್ನ, 200 ರೂಪಾಯಿ ತೂಕದ ಬೆಳ್ಳಿಯನ್ನ, 50 ರೂಪಾಯಿ ತೂಕದ ಚಿನ್ನವನ್ನ ಆತ ಔಸಿಟ್ಕೊಬಿಡ್ತಾನೆ. ಅದೇ ಒಂದು ಬಟ್ಟೆ, ನಿಲುವಂಗಿ ಅಂತ, ಕರೆಕ್ಟ್ ಕನ್ನಡದಲ್ಲಿ ನಿಲುವಂಗಿ ಅಂತಾರೆ, ಒಂದು ಜೊತೆ ನಿಲುವಂಗಿ. ಅವನ್ಗೆ ಏನಾಗೋಯ್ತು, ಬಹಳ ಅದನ್ನ ಏನ್ ಮಾಡ್ಬೇಕಿತ್ತು, ಸುಲಿಗೆ ಮಾಡಿರೋಂಥದ್ದು ತಂದು ಒಪ್ಪಿಸ್ಬೇಕಿತ್ತು. ಅದನ್ನೇನ್ ಮಾಡ್ಬಿಡ್ತಾನೆ ಆತ, ಬಚ್ಚಿಟ್ಕೊಳ್ತಾನೆ. ಯಾಕೆ ಬಂತು ಅಂತಂದ್ರೆ, ಆತನ ಕಣ್ಣು ನೋಡಿದಾಗ ಆಸೆ ಬಂತು. ಅದಕ್ಕೆ ಯೆಹೋಶುವ 7ನೇ ಅಧ್ಯಾಯ 21ನೇ ವಚನ. ಆಕಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ಶಿನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡೆನು. ಅದನ್ನ ಆಸೆಯಿಂದ ತೆಗೆದುಕೊಂಡನು. ಅದಕ್ಕೆ ಆಸೆ ಒಂದು ಇದು ಹೇಳ್ತಾರೆ, ಆಸೆಯ ದುಃಖಕ್ಕೆ ಮೂಲ ಅಂತ. ಆಸೆ ಪ್ರಾರಂಭ ಆಗೋದು ಎಲ್ಲಿಂದ? ಕಣ್ಣಿನಿಂದ. ಸೊ ಕಣ್ಣಿನಿಂದ ಅದು ಪ್ರಾರಂಭ ಆಗುತ್ತೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಇಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ಸಂಸೋನನು ಮಾಡಿದಂತ ಈ ತಪ್ಪು ಏನಿದೆ, ಪೂರ್ವದಲ್ಲೂ ಕೆಲವರು ಮಾಡಿರುವಂತ ನಿದರ್ಶನ ನಾವು ಇಲ್ಲಿ ನೋಡುವಂತವರಾಗ್ತೀವಿ. ಸೊ ನಮಗೆ ಯಾವ ರೀತಿಯಾಗಿ ಇದನ್ನ ಗಮನಿಸ್ಬೋದು, ಯಾವ ರೀತಿಯಾಗಿ ನಾವು ನೋಡ್ಬೋದು ಅಂತಂದ್ರೆ ವಿಚಾರನ, ಪೌಲ ಒಂದು ಮಾತನ್ನ ಹೇಳ್ತಾನೆ, 1ನೇ ಯೋಹಾನ 2:16. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಕಡೇ ಕಾಲದಲ್ಲಿ ಬರತಕ್ಕಂತ ಒಂದು ಪಾಪಗಳಲ್ಲಿ ನಾವೇನ್ ನೋಡ್ತೀವಿ? ಅದರಲ್ಲಿ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಜ್ಞಾನೋಕ್ತಿಯಲ್ಲಿ ಹೇಳ್ತಾರೆ, ಮನುಷ್ಯನಿಗೆ ಸರಿ ಎನಿಸುವ ದಾರಿ ಒಂದಿದೆಯಂತೆ, ಅದು ಕಟ್ಟ ಕಡೆಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಮರಣಕ್ಕೆ ಕೊಂಡೊಯ್ಯುವಂತ ಒಂದು ದಾರಿ. ಜ್ಞಾನೋಕ್ತಿ 14:12. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ನಮಗೆ ಯಾವ ರೀತಿಯಾದಂತ ನಾವು ಎಚ್ಚರಿಕೆಯನ್ನ ನಾವು ನೋಡ್ತೀವಿ ಅಂತಂದ್ರೆ, ನಮ್ಮ ಒಂದು ಆಸೆಗಳ ಮೇಲೆ, ಕಣ್ಣಿನ ಆಸೆಗಳ ಮೇಲೆ ನಮಗೆ ನಿಯಂತ್ರಣ ಇರಬೇಕು, ಹಿಡಿತ ಇರಬೇಕು. ನಮ್ಮ ಮನಸ್ಸನ್ನ ದೇವರಲ್ಲಿ ಜಜ್ಜಿ ನಾವು ಇಟ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಕಣ್ಣು ಏನ್ ಮಾಡುತ್ತಂತೆ, ಎಲ್ಲವನ್ನ ಬಯಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಪೂರ್ವ ಕಾಲದ ನಿದರ್ಶನಗಳು ಏನ್ ಹೇಳುತ್ತೆ ಅಂತಂದ್ರೆ, ಕಣ್ಣಿನ ಆಸೆಯಿಂದ ಓಡಿರಂಥವರು ಏನಾಗಿದ್ದಾರೆ? ಯಾರು ಉದ್ಧಾರ ಆಗಿಲ್ಲ. ಕಣ್ಣಿನ ಆಸೆ ಮೇಲೆ ಓಡಿರೋರು ಯಾರು
ಉದ್ಧಾರ ಆಗಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇದರಿಂದ ಸಭೆಗೆ ಇರತಕ್ಕಂಥ ಪಾಠ ಏನು ಅಂತಂದ್ರೆ, ನಮ್ಮ ಕಣ್ಣಿಗೆ ಇಷ್ಟವಾಗಿರುವಂಥದ್ದು ದೇವರಿಗೆ ಇಷ್ಟವಾಗಲೇಬೇಕೆಂದು ಇಲ್ಲ. ನಮ್ಮ ಕಣ್ಣಿನ ಆಸೆ ಯಾವ ರೀತಿಯಾಗಿರ್ಬೇಕು ಅಂತಂದ್ರೆ, ದೇವರಿಗೆ ಇಷ್ಟವಾಗಿರತಕ್ಕಂಥ ಒಂದು ಆಸೆಯಾಗಿ ಇರಬೇಕು. ಅಂದ್ರೆ ಏನು, ನಾ ಏನೇನ್ ಕಣ್ಣಲ್ಲಿ ಕಾಣ್ತೀನಿ ಅದೆಲ್ಲ ನನಗೆ ಇಷ್ಟ ಅಂತಂದ್ರೆ ಅದು ದೇವರಿಗೆ ಇಷ್ಟ ಇಲ್ಲಲ್ಲ. ನಾನು ನೋಡುವಂಥದ್ದು ಯಾವುದು ದೇವರಿಗೆ ಇಷ್ಟನೋ ಅದು ಕೆಲವು ಮಾತ್ರ ಇರುತ್ತೆ, ಅದಕ್ಕೆ ಮಾತ್ರ ನಾವೇನ್ ಮಾಡ್ಬೇಕು ಅಂತಂದ್ರೆ ನಾವು ಇಷ್ಟಪಡುವಂಥವರು ಆಗಿರ್ಬೇಕು. ನಾವು ಲೋಕದಲ್ಲಿ ಅನೇಕ ಪತನಗಳು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಡಿಸಾಸ್ಟರ್ ಯಾಕೆ ಆಗ್ತಾ ಇದೆ ಅಂತಂದ್ರೆ, ನಿಯಂತ್ರಣವಿಲ್ಲದ ಆಸೆಗಳ ಮೂಲಕ ಏನಾಗ್ತಾ ಇದೆ ಅಂತಂದ್ರೆ ಲೋಕದಲ್ಲಿ ಪತನಗಳಾಗ್ತಾ ಇದೆ. ನಮ್ಮ ವೈಯಕ್ತಿಕ ಜೀವಿತದಲ್ಲೂ ಅಷ್ಟೇ ಪತನಗಳು ಯಾವಾಗ ಆಗುತ್ತೆ ಅಂತಂದ್ರೆ ಆಸೆಗಳು. ಅದಕ್ಕೆ ಹಿರಿಯರು ಒಂದು ಗಾದೆ ಹೇಳಿದ್ದಾರೆ, ಏನಂತ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ, ಅದಕ್ಕಿಂತ ಜಾಸ್ತಿ ಚಾಚಬೇಡಿ. ಇವತ್ತು ಈ ಇತ್ತೀಚೆಗೆ ಲೇಟೆಸ್ಟ್ ನ್ಯೂಸ್, ನೆನ್ನೆ ಅದು ಇರಾನ್ದು ಅಟ್ಯಾಕ್ದು ಇವಾಗ ಫ್ಯೂ ಮಿನಿಟ್ಸ್ ಹಿಂದೆ ಕೊಮಿನಿ ಈಸ್ ಕಿಲ್ಡ್ ಅಂತ ಬಂತು. ನೆನ್ನೆ ಇವನು ಯಾರು ಅದ್ರದ್ದು ಆರ್ಮಿ ಜನರಲ್ ಅವನು ಸತ್ತ, ಇವಾಗ ಫ್ಯೂ ಮಿನಿಟ್ಸ್ ಬ್ಯಾಕ್ ಕೊಮಿನಿಗೆ ಹೊಡೆದಾಕ್ಬಿಟ್ಟಿದ್ದಾರೆ. ಇದು ಏನಿದು ಈ ಪ್ರಾರಂಭ ಎಲ್ಲಿಂದ ಪ್ರಾರಂಭ ಆಯ್ತು? ಕಣ್ಣಿನ ಆಸೆ. ಇದೇನಿದು? ಕಣ್ಣಿನ ಆಸೆ. ಅಮೆರಿಕ ಅವ್ರು ಏನ್ ಮಾಡಿದ್ರು, ಫಸ್ಟು ವೆನ್ಜುವೆಲಾ ಅಲ್ಲಿರತಕ್ಕಂಥ ಪೆಟ್ರೋಲಿಯಂ ಇದಕ್ಕೋಸ್ಕರ ಆಸೆ ಪಟ್ರು. ಈಗ ಏನಾಯ್ತು, ಈಗ ವರ್ಲ್ಡ್ ಪವರ್ ಆಸೆ. ಯಾಕಂತಂದ್ರೆ ಇರಾನ್ ಅವರಲ್ಲಿ ಇರತಕ್ಕಂಥ ಅಮ್ಯುನೇಷನ್ಸ್, ಎಸ್ಪೆಷಲಿ ನ್ಯೂಕ್ಲಿಯರ್ ವೆಪನ್ಸು ಇಡೀ ವರ್ಲ್ಡ್ ಅಲ್ಲಿ ಯಾರ ಹತ್ರನೂ ಇಲ್ಲ. ಅಂಡ್ ಡ್ರೋನ್ ಟೆಕ್ನಾಲಜಿ ದೇ ಆರ್ ನಂಬರ್ 1. ಡ್ರೋನ್ ಟೆಕ್ನಾಲಜಿಲಿ ಇರಾನ್ ಅವರು ನಂಬರ್ 1. ಸೊ ಅಮೆರಿಕಾಗೆ ಥ್ರೆಟ್, ನಾಳೆ ದಿನ ಈ ನ್ಯೂಕ್ಲಿಯರ್ ಪವರ್ಫುಲ್ ನೇಷನ್ ಆಗೋಯ್ತು ಅಂತಂದ್ರೆ ಅವರ ಹಿಡಿತ ಇರಲ್ಲ. ಸೊ ಇದು ಕಣ್ಣಿನ ಒಂದು ಆಸೆ. ಸೊ ಕರ್ತನ ಪ್ರೀತಿಯುಳ್ಳ ಅದೇ ತರ ಗ್ರೀನ್ ಲ್ಯಾಂಡ್ಗೂ ಏನೋ ಅದೊಂದು ಆಗ್ತಾ ಇದೆ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಸೊ ಏನೋ ಯಾಕೆ ಉದಾಹರಣೆ ಕೊಟ್ಟೆ ಅಂತಂದ್ರೆ, ಮನುಷ್ಯನ ಪತನ ಆಸೆಗಳಿಂದ, ನಿಯಂತ್ರಣವಿಲ್ಲದ ಆಸೆಗಳ ಮುಖಾಂತರ ಪ್ರಾರಂಭ ಆಗುತ್ತೆ. ಸೊ ಭಕ್ತನ ಪತನವೂ ಸಹ ನಿಯಂತ್ರಣವಿಲ್ಲದ ಆಸೆಗಳ ಮುಖಾಂತರ ಉಂಟಾಗುತ್ತದೆ. ಅದಕ್ಕೆ ನಿದರ್ಶನ ಯಾರು ಅಂತಂದ್ರೆ ಸಂಸೋನನು. ಸೊ ಕಣ್ಣಿಗೆ ಕಾಣುವಂಥದ್ದು ಎಲ್ಲ ದೇವರಿಗೆ ಇಷ್ಟವಾಗಬೇಕೆಂದೇನೂ ಇಲ್ಲ. ನೆಕ್ಸ್ಟ್, ಅನೇಕ ಪತನಗಳು ನಿಯಂತ್ರಣವಿಲ್ಲದ ಆಸೆಗಳ ಮುಖಾಂತರ ಅದು ಪ್ರಾರಂಭವಾಗುತ್ತದೆ ಎಂಬುದು ನಾವು ಕಲಿತುಕೊಳ್ಳಬೇಕಾದಂತ ಪಾಠ. ನೆಕ್ಸ್ಟ್ ನಾವೇನ್ ನೋಡ್ತೀವಿ ಅಂತಂದ್ರೆ, ಮೂರನೇ ಒಂದು ಘಟನೆ ಸಂಸೋನನ ವಿಷಯದಲ್ಲಿ, ಸಿಂಹ ಮತ್ತು ಜೇನು. ಸಿಂಹ ಮತ್ತು ಜೇನು, ಗೊಂದಲದ ಮಧ್ಯೆ ದೇವರ ಕರುಣೆ. ಮೂರನೇ ಹೆಡ್ಡಿಂಗ್ ಏನು? ಸಿಂಹ ಮತ್ತು ಜೇನು, ಗೊಂದಲದ ನಡುವೆ ದೇವರ ಕರುಣೆ. ಸೊ ಇಲ್ಲಿ ನಾವು ಇನ್ಸಿಡೆಂಟ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಪ್ರಥಮವಾಗಿ ಸಂಸೋನನು ಸಿಂಹವನ್ನ ಕೊಂದಾಕಿದ್ದಾನೆ. ಇದು ಫಸ್ಟ್ ಇನ್ಸ್ಟೆನ್ಸ್ ನಾವು ನೋಡುವಂಥದ್ದು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಮತ್ತು ಸೋದರಿಯರೇ, ಸತ್ಯವೇದದ ಚರಿತ್ರೆಯಲ್ಲಿ ಕೈಯಿಂದ ಸಿಂಹವನ್ನ ಕೊಂದಾಕಿರೋದ್ರಲ್ಲಿ ನಾವು 3 ಜನ ನೋಡ್ತೀವಿ. ಅದರಲ್ಲಿ 3ನೇವ್ರದ್ದು ಅಷ್ಟು ಕ್ಲಾರಿಟಿ ಇಲ್ಲ ಯಾವ ರೀತಿಯಾಗಾಯ್ತು ಅಂತ, ಆದ್ರೆ ಇಬ್ರದ್ದು ಮಾತ್ರ ಕ್ಲಾರಿಟಿ ಇದೆ. ಒಂದು ಬಂದು ಸಂಸೋನ, ಬರೀ ಕೈಯಲ್ಲಿ ಆತ ಏನ್ ಮಾಡಿದಂತೆ ಅದನ್ನ ಸೀಳ್ಬಿಡ್ತಾನೆ, ಓತ ಮರಿಯನ್ನೋ ಎಂಬಂತೆ ಅದನ್ನ ಕೊಂದಾಕ್ಬಿಡ್ತಾನೆ. ಅದೇ ತರ ದಾವಿದ ನೋಡ್ತೀವಿ. ದಾವಿದ ತನ್ನ ಕುರಿಮರಿಗಳನ್ನ ಇದಕ್ಕೆ ಕರ್ಕೊಂಡು ಹೋದಾಗ, ಕಾಡಿಗೆ, ಗ್ರೇಸಿಂಗ್ಗೆ ಅಂದ್ರೆ ಮೇಯಿಸೋದಕ್ಕೆ ಕರ್ಕೊಂಡು ಹೋದಾಗ, ಅಲ್ಲಿ ಸಿಂಹ ಏನಾರ ಅಟ್ಯಾಕ್ ಮಾಡ್ತು ಅಂತಂದ್ರೆ ಇವನೇನ್ ಮಾಡ್ತಾ ಇದ್ದ ಅಂತಂದ್ರೆ ಅದು ಸಿಂಹದ ಬಾಯಿಯನ್ನ ಹಿಡಿದು ಸೀಳ್ಬಿಡ್ತಾ ಇದ್ದ ಅಂತ. ಸೊ ಅಲ್ಲಿ ದಾವಿದನೊಬ್ಬ ನೋಡ್ತೀವಿ. ನೆಕ್ಸ್ಟ್ 3ನೇದು ಬೆನಾಯಿ ಅಂತ ನೋಡ್ತೀವಿ. ಇವನು ದಾವಿದನ ಕಾಲದಲ್ಲಿ ಇದ್ದಂತ ಒಬ್ಬ. ಅದರಲ್ಲಿ ಒಂದು 300 ಜನ ವೀರರು ಅಂತ ಒಂದು ಪಟ್ಟಿಲಿ ಕೊಡ್ತಾರೆ. ಅದರಲ್ಲಿ ಬೆನಾಯಿ ಅಂತ ಅಂದ್ಬಿಟ್ಟು, ಈ ಬೆನಾಯಿ ಅಲ್ಲೇನ್ ಕೊಡ್ತಾರೆ ಅಂತಂದ್ರೆ, ಹಿಮದ ಕಾಲದಲ್ಲಿ ಒಂದು
ಹೊಂಡ ಇರುತ್ತೆ, ಒಂದು ಹಳ್ಳ ಇರುತ್ತೆ, ಅಲ್ಲಿ ಒಂದು ಸಿಂಹ ಇರುತ್ತಂತೆ. ಏನೇನ್ ಮಾಡ್ತಾನೆ, ಅದ್ರಲ್ಲ ಹೋಗಿ ಆ ಸಿಂಹವನ್ನ ಕೊಂದಾಕ್ತಾನೆ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಕೊಂದಾಕಿದ್ರು ಅನ್ನೋ ವಿಶ್ಲೇಷಣೆ ಇಲ್ಲ. ಆದ್ರೆ ಬೇರೆ ಹ್ಯಾಂಡ್ ಕೈಯಲ್ಲಿ ಕೊಂದಾಕಿರೋಂಥದ್ರಲ್ಲಿ ಒಂದು ನಾವು ಸಂಸೋನ್ ನೋಡ್ತೀವಿ ಮತ್ತು ದಾವಿದನನ್ನ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿ, ಪ್ರಸಂಗ ಹೆಂಗಿರುತ್ತೆ ಅಂತಂದ್ರೆ, ಸಂಸೋನ ಯಾವ ಫಿಲಿಸ್ಟಿಯ ಯುವತಿಯನ್ನ ಇಷ್ಟಪಡ್ತಾನೋ ಆ ಯುವತಿಯೊಂದಿಗೆ ಆ ಯುವತಿಯನ್ನ ಮಾತಾಡಿಸ್ಕೊಂಡು, ಅಂದ್ರೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಕ್ಕೆ ಮಾತುಕತೆ ಆಡ್ಕೊಂಡು ಬರ್ತಾರಲ್ಲ, ಆ ರೀತಿಯಾದಂತ ಒಂದು ಕೆಲಸಕ್ಕೋಸ್ಕರ ತನ್ನ ತಂದೆ ತಾಯಿಗಳೊಂದಿಗೆ ಫಿಲಿಸ್ಟಿಯರ ಊರಿಗೆ ಬರ್ತಾನೆ. ಅಲ್ಲಿ ದ್ರಾಕ್ಷೆ ತೋಟದ ಬಳಿ ಬಂದಾಗ ಏನಾಗುತ್ತೆ ಅಂದ್ರೆ, ಒಂದು ಸಿಂಹ ಅವನ ಮುಂದೆ ಕಾಣಿಸ್ಕೊಳ್ಳುತ್ತೆ. ಆ ಸಿಂಹ ಕಾಣಿಸ್ಕೊಂಡ್ ಕೂಡ್ಲೆ ಏನಾಯ್ತಂತೆ, ಫಸ್ಟ್ ಇನ್ಸ್ಟೆನ್ಸ್ ಏನ್ ರೆಕಾರ್ಡ್ ಆಗುತ್ತೆ ಇಲ್ಲಿ ಅಂತಂದ್ರೆ, ಸಂಸೋನನ ವಿಷಯದಲ್ಲಿ ಇಮಿಡಿಯೇಟ್ ಆತನ ಮೇಲೆ ಏನಾಗುತ್ತೆ, ಪವಿತ್ರಾತ್ಮ ಬರುತ್ತೆ. ಆತ ಆ ಸಿಂಹವನ್ನ ಹಿಡಿದು ಏನ್ ಮಾಡ್ತಾನೆ, ಓತಮರಿ ಎಂಬಂತೆ ಅದನ್ನ ಸೀಳ್ಬಿಡ್ತಾನೆ. ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 5ರಿಂದ 6 ವಚನ. ಸಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷಿ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತು. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದ್ದರಿಂದ ಆ ಸಿಂಹವನ್ನು ಹೋತಮರಿಯನ್ನೋ ಎಂಬಂತೆ ಸಿಡಿಬಿಟ್ಟನು. ಸಿಂಹದ ಮರಿಯನ್ನ, ಪ್ರಾಯದ ಸಿಂಹ ಅದನ್ನ ಓತಮರಿಯನ್ನೋ ಎಂಬಂತೆ ಸೀಳಿ ಬಿಟ್ಟನು. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಏನನ್ನ ತಿಳಿಸುತ್ತೆ ಅಂತಂದ್ರೆ, ದೇವರಾತ್ಮನ ಶಕ್ತಿ ಎಂತ ಬಲಿಷ್ಠವಾದಂತ ಶತ್ರುಗಳಿದ್ರು ಅವರ ಮೇಲೆ ಜಯವನ್ನ ಉಂಟು ಮಾಡುತ್ತೆ. ನಾನು ನೋಡ್ತಾ ಇದ್ದೆ, ಯಾರಾದ್ರೂ ವರ್ಲ್ಡ್ ಹಿಸ್ಟ್ರಿಲಿ ಮನುಷ್ಯನಾದಂಥವನು ಸಿಂಹವನ್ನ ಕೊಂದಾಕಿರೋದಿದ್ಯ ಬೇರ್ಯಾಂಡಲ್ಲಿ ಅಂತಂದ್ರೆ ಯಾರು ಸಿಗ್ಲಿಲ್ಲ. ಸತ್ಯವೇದದಲ್ಲಿ ಇವರಿಬ್ರು ಪ್ಲಸ್ ಒಬ್ಬ ಕಾಣ್ತಾನೆ, ಇಬ್ರು ಬೇರ್ಯಾಂಡಲ್ ಕೊಂದಾಕಿರೋರು ಇಬ್ರೇ ಅಂತ ನಾವು ನೋಡುವಂತವ್ರಾಗ್ತೀವಿ. ಅಂದ್ರೆ ಅಷ್ಟು ಪವರ್ಫುಲ್, ಅಂದ್ರೆ ದೇವರಾತ್ಮ ಶಕ್ತಿ ಇತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಎಂಬತಕ್ಕಂಥದ್ಕೆ ಇದು ಒಂದು ನಿದರ್ಶನವಾಗಿ ನಮ್ಗೆ ದೇವರು ತೋರಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ನಮಗೆ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೊಳ್ಬೋದು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೋದು ಅಂತಂದ್ರೆ, ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಜಕರಿಯನ ಒಂದು ವಿಷಯದಲ್ಲಿ ನಾವು ನೋಡ್ತೀವಿ. ಏನು ಅಂತಂದ್ರೆ, ವಿಷನ್ ಆಫ್ ಗೋಲ್ಡನ್ ಲ್ಯಾಂಪ್. ಅಂದ್ರೆ 7 ದೀಪಸ್ತಂಭದ ಒಂದು ದರ್ಶನವನ್ನ ಕೊಡಬೇಕಾದ್ರೆ ದೇವರು ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಏನ್ ಡಿಕ್ಲೇರ್ ಮಾಡ್ತಾರೆ ಅಂತಂದ್ರೆ, ನಾಟ್ ಬೈ ಮೈಟ್ ನಾರ್ ಬೈ ಪವರ್ ಬಟ್ ಬೈ ಮೈ ಸ್ಪಿರಿಟ್. ಅಂದ್ರೆ ಏನು, ಶಕ್ತಿಯಿಂದ ಅಲ್ಲ, ಅಥವಾ ನನಗಿರತಕ್ಕಂತ ಒಂದು ಅದಕ್ಕೇನಂತಾರೆ, ಮೈಟ್ ಅಂತಂದ್ರೆ ಇನ್ನೊಂದು ಏನಂತಾರೆ, ಶಕ್ತಿ, ಬಲ, ಬುದ್ಧಿ ಮತ್ತೆ ದೇವರ ಒಂದು ಆತ್ಮ. ಜಕರಿಯ 4:6. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಆ ಒಂದು ದೇವರ ಒಂದು ಆತ್ಮ ಇತ್ತು ಅಂದ್ರೆ, ಆತ್ಮ ನಮ್ಮಲ್ಲಿ ಕೆಲಸ ಮಾಡ್ತಾ ಇತ್ತು ಅಂತಂದ್ರೆ, ನಾವು ಏನ್ ಬೇಕಾದ್ರೂ ಮಾಡತಕ್ಕಂಥದ್ದನ್ನ ದೇವರು ನಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಸೊ ಇದು ಇಲ್ಲಿ ದೇವರೇ ಡಿಕ್ಲೇರ್ ಮಾಡ್ತಾ ಇದಾರೆ, ಇದು ಪರಾಕ್ರಮದಿಂದ ಅಲ್ಲಪ್ಪ, ಬಲದಿಂದ ಅಲ್ಲಪ್ಪ, ನನ್ನ ಆತ್ಮದಿಂದ. ಸೊ ಅದೇ ರೀತಿಯಾಗಿ ದಾವಿದ ಡಿಕ್ಲೇರ್ ಮಾಡ್ತಾನೆ ಸಮುವೇಲನ ಪುಸ್ತಕದಲ್ಲಿ. ಏನಂತ ಹೇಳ್ತಾರೆ ಅಂತಂದ್ರೆ, ದೇವರು ಏನ್ ಮಾಡಿದ್ದಾರೆ, ಸಿಂಹದ ಬಾಯಿಯಿಂದ, ಕರಡಿಯ ಬಾಯಿಯಿಂದ ನನ್ನನ್ನ ತಪ್ಪಿಸಿದ್ದಾನೆ. 1 ಸಮುವೇಲ 17:37. ನನ್ನನ್ನು ಅಂತ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು. ಅಂತ ಸಿಂಹದಿಂದಾನೇ ತಪ್ಪಿಸಿದಾನೆ, ಕರಡಿಯಿಂದಾನೇ ತಪ್ಪಿಸಿದಾನೆ, ಫಿಲಿಷ್ಟಿಯರ ಕೈಯಿಂದ
ತಪ್ಪಿಸೋದಕ್ಕೆ ಸಾಧ್ಯ ಇಲ್ವಾ ಅಂತ. ಯಾವುದು ಇವನು ಗೊಲ್ಯಾತ್ ಮೇಲೆ ಯುದ್ಧಕ್ಕೆ ಹೋದಾಗ ಆ ಸಮಯದಲ್ಲಿ ಹೇಳುವಂಥದ್ದು. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇನ್ನು ನಮಗೆ ಮುಟ್ಟತಕ್ಕಂತ ಒಂದು ವಚನನ ಹೇಳ್ತಾರೆ, ನೀವು ಯಾರಲ್ಲಿ ಬಲಗೊಳ್ಳಿರಿ ಅಂತಾರೆ. ನೀವು ಕರ್ತನಲ್ಲಿ ನೀವು ಬಲಗೊಳ್ಳಿರಿ. ವಚನ ಏನ್ ಹೇಳುತ್ತೆ? ನಾವು ಯಾರಲ್ಲಿ ಬಲಗೊಳ್ಬೇಕಂತೆ? ಕರ್ತನಲ್ಲಿ ನಾವು ಬಲಗೊಳ್ಬೇಕು. ಎಫೆಸ 6:10 ಎಫೆಸ 6:10 ವಚನಗಳು. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಆತನ ಅತ್ಯಧಿಕವಾದಂತ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿ ಅದರಲ್ಲಿ ಬಲಗೊಳ್ಳಿರಿ. ಅಂದ್ರೆ ಕರ್ತನ ಅತ್ಯಧಿಕವಾದಂತ ಶಕ್ತಿ ಅಂದ್ರೆ ಇಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ಆತ್ಮದ ಶಕ್ತಿಯ ವಿಷಯದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದೇವರ ಆತ್ಮನ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡುವುದಕ್ಕೆ ಅದು ಶಕ್ತವಾಗಿದೆ. ಅದಕ್ಕೆ ಪೂರ್ವದಲ್ಲಿ ಇರತಕ್ಕಂತ ಎಲ್ಲಾ ನಿದರ್ಶನಗಳು ಅಷ್ಟೇ. ಎಷ್ಟು ನಿದರ್ಶನ ನಾವು ನೋಡ್ಬೋದು. ಇಬ್ಬಾಗ ಮಾಡುವಂಥದ್ದು ಕೆಂಪು ಸಮುದ್ರವನ್ನ. ಒಬ್ಬ ದೇವದೂತ 1,85,000 ಕೊಂದಾಕ್ಬಿಡ್ತಾವ ಒಬ್ಬನೇ ಒಬ್ಬ ದೇವದೂತ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಅದ್ಭುತವಾದಂತ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದು ಮನುಷ್ಯರ ಮುಖಾಂತರನೂ ಮಾಡಿದ್ದಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಇಲ್ಲಿ ನಮಗೆ ಏನು ಪಾಠ ಅಂತಂದ್ರೆ, ದೇವರಾತ್ಮನ ಶಕ್ತಿಯನ್ನ ನಾವು ರೂಢಿಸ್ಕೊಂಡ್ರೆ, ಅದನ್ನ ಬೆಳೆಸ್ಕೊಂಡ್ರೆ ನಾವು ಎಲ್ಲದಕ್ಕೂ ನಾವು ಶಕ್ತರಾಗಿರ್ತೀವಿ. ಸೊ ಎರಡನೇ ವಿಚಾರ ಏನು ಅಂತಂದ್ರೆ, ಇದರಲ್ಲಿ ನಾವು ಅಂದ್ರೆ ಈ ಮೂರನೇ ಭಾಗದ ಎರಡನೇ ವಿಚಾರ ಏನು ಅಂತಂದ್ರೆ, ಸತ್ತ ಸಿಂಹದೊಳಗಿಂದ ಜೇನು. ಸಿಂಹದ ವಿಷಯದಲ್ಲಿ ನಾವು ನೋಡ್ದು ಅಂದ್ರೆ ಆತ್ಮ ನಮಗೆ ಎಲ್ಲಾ ಶಕ್ತಿಯನ್ನ ಕೊಡುವುದಕ್ಕೆ ಅದು ಸುವ್ಯವಸ್ಥಿತವಾಗಿದೆ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ಏನ್ ನೋಡ್ತೀವಿ ಅಂತಂದ್ರೆ, ನೆಕ್ಸ್ಟ್ ಇನ್ಸಿಡೆಂಟ್ ಏನು? ಹೋದ, ಮದುವೆ ಆಗತಕ್ಕಂತ ಯುವತಿಯನ್ನ ಭೇಟಿ ಮಾಡ್ದ, ಮಾತಾಡ್ಕೊಂಡ, ವಾಪಸ್ ಬಂದ. ಕೆಲವು ದಿನಗಳಾದ ಮೇಲೆ ಮತ್ತೊಮ್ಮೆ ಏನ್ ಮಾಡ್ತಾರೆ ಅಂತಂದ್ರೆ, ಮದುವೆ ಮಾಡ್ಕೊಳ್ಳೋದಕ್ಕೆ ತನ್ನ ತಂದೆ ತಾಯಿಗಳಿಗೆ ಹೋಗ್ತಾನೆ. ಅದೇ ಒಂದು ದ್ರಾಕ್ಷಿಯ ತೋಟ. ಅದನ್ನ ಹಾದು ಹೋಗ್ಬೇಕಾಗತ್ತೆ. ಸುಮ್ಮನೆ ಹೋಗ್ಬೇಕಿತ್ತು, ಇವನು ಹಾದು ಹೋಗ್ಬೇಕಾಗತ್ತೆ. ಹಾದು ಹೋಗ್ಬೇಕಾದ್ರೆ ಏನ್ ಮಾಡ್ತಾನೆ? ನಾನು ಸರಿ ಒಂದು ಸಿಂಹನ ಸಾಯಿಸಿದೀನಿ, ಏನಾಗಿರ್ಬೋದು? ಅವನು ತನ್ನನ್ನು ತಾನು ಏನ್ ಮಾಡ್ಕೊಂಡ ಅಂತಂದ್ರೆ, ಹಿಂದೆ ಅನುಭವಿಸಿದಂತ ಆ ಅನುಭವವನ್ನ ಮತ್ತೊಮ್ಮೆ ರುಚಿಸುವುದಕ್ಕಾಗಿ ನಾನೇನ್ ಮಾಡಿದ್ದೀನಿ? ಒಂದು ಸಿಂಹನ ಸಾಯಿಸಿದ್ದೀನಿ. ಎಷ್ಟು ಶಕ್ತಿ ಇರಬೇಡ ನನಗೆ, ಎಷ್ಟು ಶಕ್ತಿ ನನಗೆ ಇರಬೇಡ ಅಂತ ಅಂದ್ಬಿಟ್ಟು ಸ್ವಯಂ ಪ್ರೇರಿತನಾಗಿ ಯಾವುದೇ ಯೋಚನೆಯನ್ನ ಮಾಡದೆ ಏನ್ ಮಾಡ್ತಾನೆ ಅಂತಂದ್ರೆ, ಹೋಗ್ತಾ ಇನ್ ಸುಮ್ಮನೆ ನೆಟ್ಟು ಹೊಟ್ಟೋಗ್ಬೋದಿತ್ತು ದಾರಿಲಿ, ವಾಪಸ್ ಅಲ್ಲಿಗೆ ಹೋಗ್ತಾನೆ. ಏನಾಗಿದೆ? ನಾ ಹಿಂದೆ ಸಾಯಿಸಿದ್ನಲ್ಲ, ಇವಾಗ ಹೆಂಗಂದ್ರೆ ಗತವೈಭವ, ವಿಜಯನಗರದ ಸಾಮ್ರಾಜ್ಯದ ಹೋಗ್ಬಿಟ್ಟು ಎಲ್ಲ ಆಳೋ ಇದಾಗೋಗಿದೆ. ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಹೆಂಗಿತ್ತು ಗೊತ್ತಾ ಆ ಕಾಲದಲ್ಲಿ, ಹೆಂಗಿತ್ತು ಗೊತ್ತಾ ನಮ್ಮ ಅಪ್ಪನ ಕಾಲದಲ್ಲಿ, ಹೆಂಗಿತ್ತು ಗೊತ್ತಾ ನಮ್ಮ ತಾತನ ಕಾಲದಲ್ಲಿ, ಹೆಂಗಿತ್ತು ಗೊತ್ತಾ ಅಂತ ಏನ್ ಮಾಡ್ತೀವಿ? ವಿ ಟ್ರೈ ಟು ಲಿವ್ ಇನ್, ಅದಕ್ಕೆ ಇಂಗ್ಲಿಷ್ ಅದೊಂದು ಮಾತು ಹೇಳ್ತಾರೆ, ಲಿವ್ ಇನ್ ಪಾಸ್ಟ್ ಗ್ಲೋರೀಸ್ ಅಂತ. ಇಂದಿನ ಗತವೈಭವದಲ್ಲೇ ಜೀವನ ಮಾಡೋದು. ಸೊ ಇಲ್ಲಿ ಸಂಸೋನ ನೆಟ್ಟಿಗೆ ಹೋಗಿ ಹುಡುಗಿ ಮನೆಗೆ ಹೋಗಿ ನೆಕ್ಸ್ಟ್ ಮದುವೆ ಕಾರ್ಯವನ್ನ ಮುಂದುವರ್ಸಪ್ಪ ಅಂತಂದ್ರೆ ಏನ್ ಮಾಡ್ತಾನಂತೆ? ಅಲ್ಲಿ ಬಗ್ಗಿ ವಾಪಸ್ ಏನಾಗಿದೆ ಅಂತ ನೋಡ್ತಾನೆ. ನೋಡಿದಾಗ ಆಗತಕ್ಕಂಥ ಇನ್ಸಿಡೆಂಟ್ ನಾವು ನೋಡ್ತಾ ಇರತಕ್ಕಂಥ ಈ ಒಂದು ಇದರಲ್ಲಿ ಎರಡನೇ ಇದೇನ್ ನೋಡ್ತೀವಿ ಅಂದ್ರೆ ಅದೇ ಒಂದು ವಿಚಾರ. ಆ ಸಿಂಹದ ಒಡಲಿನಲ್ಲಿ ಏನಾಗಿರುತ್ತಂತೆ? ಸಿಂಹದ ಒಡಲಿನಲ್ಲಿ ಜೇನಿರುತ್ತೆ. ಇವನೇನ್ ಮಾಡ್ತಾನೆ? ಆ ಜೇನನ್ನ ಎತ್ಕೊಳ್ತಾನೆ, ತಿಂತಾನೆ. ತಿನ್ಬಿಟ್ಟು ಅದನ್ನ ತನ್ನ ತಂದೆ ತಾಯಿಗಳಿಗೂ ಕೊಡ್ತಾನೆ. ಸೊ ಸತ್ತ ಸಿಂಹದೊಳಗಿಂದ ಜೇನ್ ಸಿಕ್ತು ಅವನಿಗೆ. ಇದನ್ನ ಎಲ್ಲಿ ನೋಡ್ತೀವಿ ಅಂತಂದ್ರೆ, ನ್ಯಾಯಾಧಿಪತಿಗಳು ಅಥವಾ ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 8ರಿಂದ 9ನೇ ವಚನ. ಕೆಲವು ದಿವಸಗಳಾದ ಮೇಲೆ ಅವನು ಆಕೆಯನ್ನು ವರಿಸುವುದಕ್ಕೋಸ್ಕರ ತಿರುಗಿ ಆ ಊರಿಗೆ ಹೋಗುತ್ತಿದ್ದಾಗ
ದಾರಿ ಬಿಟ್ಟು ಸಿಂಹದ ಹೆಣವನ್ನು ನೋಡುವುದಕ್ಕೆ ಹೋಗಲು ಅದರ ಒಡಲಲ್ಲಿ ಜೇನು ಹುಳಗಳನ್ನು ಜೇನನ್ನು ಕಂಡು ಆ ಜೇನನ್ನು ಕೈಯಲ್ಲಿ ತೆಗೆದುಕೊಂಡು ತಿನ್ನುತ್ತಾ ಹೋದನು. ತನ್ನ ತಂದೆ ತಾಯಿಗಳಿಗೂ ಕೊಟ್ಟನು, ಅವರು ತಿಂದರು. ಏನಂತೆ? ತನ್ನ ದಾರಿಯನ್ನ ಬಿಟ್ಟು, ತಾನು ದಾರಿ ನೆಟ್ಟಿಗಿತ್ತು ಹೋಗ್ಬೋದಿತ್ತು, ತನ್ನ ದಾರಿಯನ್ನ ಬಿಟ್ಟು ಆ ಇದು ದ್ರಾಕ್ಷಿ ತೋಟಕ್ಕೆ ಹೋಗಿ ಆ ಸಿಂಹ ಏನಾಗಿದೆ ಅಂತ ನೋಡ್ತಾನೆ. ಅಲ್ಲಿ ಏನ್ ಸಿಗುತ್ತಂತೆ? ಜೇನು ಸಿಕ್ತು. ಆ ಜೇನನ್ನ ತಾನು ತಿಂದ, ತಂದು ತನ್ನ ತಂದೆ ತಾಯಿಗಳಿಗೂ ಕೊಟ್ಟ. ಇದರಿಂದ ನಾವು ನೋಡತಕ್ಕಂಥ ಪಾಠ ಏನು ಅಂತಂದ್ರೆ, ಅಪಾಯದಿಂದ ಸಿಹಿಯನ್ನ ಹೊರತೆಗೆದಂತ ದೇವರು, ಸಂಕಟದಿಂದ ಆಶೀರ್ವಾದವನ್ನ, ಮರಣದಿಂದ ಜೀವವನ್ನ ತರುವಂತ ದೇವರು ಎಂಬುದನ್ನ ನಾವು ಈ ಒಂದು ನಿದರ್ಶನದಲ್ಲಿ ನೋಡ್ತೀವಿ. ಏನಂತೆ? ಅಪಾಯದಿಂದ ಸಿಹಿ. ಯಾಕಂದ್ರೆ ಇದು ಸಿಂಹ ಏನಂತೆ? ಮನುಷ್ಯರನ್ನ ತಿನ್ನತಕ್ಕಂತ ಒಂದು ಬಲಿಷ್ಠವಾದಂತ ಪ್ರಾಣಿ. ಅದ್ರ ಮುಂದೆ ಯಾರು ನಿಲ್ಲೋದಕ್ಕೆ ಆಗಲ್ಲ. ಅಂತ ಅಪಾಯದಿಂದ ದೇವ್ರು ಏನ್ ಮಾಡಿದ್ರು? ಸಿಹಿಯನ್ನ ಕೊಟ್ರು. ಎರಡನೇದು, ಅಂತ ಸಂಕಟದಿಂದ ಆಶೀರ್ವಾದ ಬಂತು. ಸಿಂಹ ಅಂದ್ರೆ ಮರಣದಿಂದ ಏನ್ ಮಾಡಿದ್ದಾರೆ? ಜೀವವನ್ನ ದೇವರು ಕೊಟ್ಟಿದ್ದಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಈಗ ಇದೇ ವಿಚಾರದ 3ನೇ ಭಾಗಕ್ಕೆ ನಾವು ಬರೋಣ. ಏನು ಅಂತಂದ್ರೆ ಜೇನು. ಸಿಂಹ ಆಯ್ತು, ಸಿಂಹದ ಒಡಲಿನಿಂದ ಜೇನನ್ನ ತಿಂದ್ರು ಅಂತ ಆಯ್ತು. ಈಗ ಜೇನು ಅಂತಂದ್ರೆ ಏನು ಅಂತ ನಾವು ನೋಡೋಣ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಜೇನು ಎಂಬತಕ್ಕಂಥದ್ದು ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಪಾಪದ ಇನ್ನೊಂದಿದೆ. ಬರೀ ಅದೊಂದು ರಿಡಲ್ ಆಗಿ ತಗೊಂಡು ದೇವರ ವಾಕ್ಯ, ಅದು ಯೇಸು ಕ್ರಿಸ್ತನ್ ಕಂಪೇರ್ ಮಾಡಿ ಅದೊಂದಿದೆ. ಇದು ವಾಸ್ತವವಾಗಿ ಸಂಸೋನನ ಒಂದು ಜೀವನ ಚರಿತ್ರೆಯಲ್ಲಿ ನಡೆದಂತ ಘಟನೆ. ಆ ಘಟನೆಯ ಒಂದು ಹಿನ್ನೆಲೆಯನ್ನ ನಾವು ನೋಡ್ತಾ ಇದ್ದೀವಿ. ಅದೊಂದು ಭಾಗ. ಇನ್ನೊಂದಿದೆ, ರಿಡಲ್ ಓಪನ್ ಮಾಡಿ ಯೇಸು ಕ್ರಿಸ್ತ ಸಿಂಹ ಯೇಸು ಕ್ರಿಸ್ತನ ಹೋಲಿಕೆ ಹಾಕ್ತಾರೆ. ನೆಕ್ಸ್ಟ್ ಆ ಜೇನ್ ಬಂದು ಆತನಿಂದ ಬರತಕ್ಕಂತ ಒಂದು ಜೀವವನ್ನ ಸೂಚಿಸುತ್ತೆ, ನಿತ್ಯ ಜೀವವನ್ನ ಸೂಚಿಸುವಂಥದ್ದು. ಸೊ ಇಲ್ಲೇನ್ ನೋಡ್ತೀವಿ ಅಂತಂದ್ರೆ, ಇಲ್ಲಿ ಜೇನು ಪಾಪದ ಸಿಹಿತನ ಮತ್ತು ಮರೆಮಾಚಿದ ಅಶುದ್ಧತೆಯನ್ನ ಇದು ಸೂಚಿಸುತ್ತದೆ. ಇದೇನ್ ಸೂಚಿಸುತ್ತೆ? ಜೇನು ಪಾಪದ ಸಿಹಿತನ, ನೆಕ್ಸ್ಟ್ ಎರಡನೇದು ಮರೆಮಾಚಿದ ಅಶುದ್ಧತೆ. ಏನು ಪಾಪದ ಸಿಹಿತನ ಅಂತಂದ್ರೆ, ಪಾಪ ಹೆಂಗಿರುತ್ತಂತೆ ಮಾಡಿದ್ರೆ? ಬಹಳ ಸಂತೋಷ. ಎವ್ರಿ ಡೇ ಅಲ್ಲ, ಬೆಳಗ್ಗೆಯಿಂದನು ಸಾಯಂಕಾಲದ ತನಕ ಪೆಗ್ ತಗೊಳ್ತಾ ಇದ್ರೆ ಏನಾಗುತ್ತೆ? ನಮ್ಮ ಮೈಸೂರು ಏನಾಗೋಗಿದೆ ಇವಾಗ, ಒಂದು ಒಳ್ಳೆ ಸಿಟಿ, ನೋ ಡೌಟ್. ಇತ್ತೀಚಿನ ದಿನಗಳಲ್ಲಿ ಈ ಡ್ರಗ್ ಅಡಿಕ್ಷನ್ ಜಾಸ್ತಿ ಆಗಿ ಹೋಗ್ತಾ ಇದೆ. ಮೈಸೂರಲ್ಲಿ ಇವಾಗ ಕಳೆದ ಒಂದು 3 ತಿಂಗಳಿಂದ 3 ರೇಡ್ ಆಗಿದೆ. 3-4 ತಿಂಗಳಿಂದ ಒಂದು ರೇಡಲ್ಲಿ ಹೆಚ್ಚು ಕಡಿಮೆ 50 ಕೋಟಿ ವರ್ತ್ ಡ್ರಗ್ಸ್ನ ಸೀಸ್ ಮಾಡಿದ್ದಾರೆ. ಅದಾದ್ಮೇಲೆ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾವುದೋ ಒಂದು ಹೋಮ್ ಯುಟೆನ್ಸಿಲ್ಸ್ ಅಂದ್ರೆ ಪ್ಲಾಸ್ಟಿಕ್ ಇದೆಲ್ಲ ಮಾಡ್ತಾರೆ ನೋಡಿ, ಆ ತರ ಒಂದು ಕಂಪ್ನಿ ಟುಕ್ ಅಂತ ಅಂದ್ಬಿಟ್ಟು ಏನೋ ಒಂದು ಕಂಪ್ನಿ ಹೆಸರಲ್ಲಿ ಅಲ್ಲಿ ಡ್ರಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಅಂತ. ಎರಡನೇದು ಹೆಬ್ಬಾಳದಾಯ್ತು. ಆಚೆ ಮೊನ್ನೆ ಎಂಡಳ್ಳಿ ಅಂತಂದ್ಬಿಟ್ಟು, ಅದು ಔಟ್ಸ್ಕರ್ಟ್ ಆಫ್ ಮೈಸೂರು ತಾಲೂಕು, ಯಾವುದೋ ಮೈಸೂರು ಡಿಸ್ಟ್ರಿಕ್ಟ್ ಇದು ತಾಲೂಕು ಬರುತ್ತೆ. ಸೊ ಅಲ್ಲಿ ಎಂಡಳ್ಳಿ ಅನ್ನೋ ಯಾವುದೋ ಒಂದು ಮನೆಯಲ್ಲಿ 3 ಸ್ಟೋರಿ ಮನೆಯಲ್ಲಿ, ಅಲ್ಲಿ ಏನು ಅಕ್ಕಪಕ್ಕ ಏನು ಮನೆಗಳಿಲ್ಲ, ಒಂದೇ ಒಂದು ಮನೆ ಕಟ್ಕೊಂಡಿದ್ದಾರೆ. ಅಲ್ಲಿ ನೋಡಿದ್ರೆ ಅಲ್ಲೂ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಇತ್ತು. ಲೋಕಲ್ಲಿ ಮನೆ ಪೊಲೀಸ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಬಂತು ಇತ್ತೀಚಿನ ದಿನಗಳಲ್ಲಿ. ಸೊ ಆ ಡ್ರಗ್ ವಿಚಾರ ಬಂದಾಗಲೇ ಅದು ಬಂತು. ಅಲ್ಲಿ ಮೊನ್ನೆ ಅಲ್ಲೂ ಒಂದು ಇದಾಗಿದೆ. ಅಂದ್ರೆ ವಿಪರೀತವಾಗಿ, ಅಂದ್ರೆ ಯಂಗ್ಸ್ಟರ್ಸ್ ಯಾಕೆ ಅಷ್ಟು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ, ಇವತ್ತಿನ ದಿನ ಸ್ಕೂಲ್ಗೊಂದು ಬಂದಿಲ್ಲ ಅಷ್ಟೇ. ನಮ್ಮ ಮನೆ ಹತ್ರ ಮೆಡಿಕಲ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜಲ್ಲಿ ಯೂಸರ್ಸ್ ತುಂಬಾ ಜನ ಇದ್ದಾರೆ. ನಾವೆಲ್ಲ ಒಳ್ಳೆ ಡಾಕ್ಟರ್ಗಳು ಹಂಗೆ ಅನ್ಕೊಳ್ತೀವಿ. ಬಟ್ ಏನಾಗೋಗಿದೆ, ಏನಾಗಿದೆ, ಡ್ರಗ್ ವ್ಯಸನಿಗಳಾಗೋಗಿದ್ದಾರೆ. ಅವ್ರಿಗೆ ಏನಾಗುತ್ತೆ, ಒಂಥರ ಏನೋ ಅವ್ರಿಗೆ ಒಂದು ಅಮಲಲ್ಲಿ ಎಲ್ಲ ರೀತಿಯಾದಂತಹ ಪ್ರೆಷರು, ಟೆನ್ಷನ್ ಎಲ್ಲ ಅದು ಮರೆಯಂಗೆ ಮಾಡುತ್ತೆ ಅಂತ ಅಂದ್ಬಿಟ್ಟು ವಿಪರೀತವಾಗಿ ಡ್ರಗ್ ಬಳಕೆ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ಅದೇನು ಅಂತಂದ್ರೆ, ಜೇನಿನ ರೀತಿಯಲ್ಲಿ ಸಿಹಿಯಾಗಿ ಕಾಣುತ್ತೆ, ಆದ್ರೆ ಅದು ಪಾಪ.
ಇಲ್ಲಿ ಯಾಕೆ ಪಾಪದ ಸಿಹಿತನ ಮತ್ತು ಮರೆಮಾಚಿದ ಅಶುದ್ಧತೆ ಅಂತ ಹೇಳಿದೆ ಅಂತಂದ್ರೆ, ಪಾಪ ಯಾಕೆ ಅಂತ ಹೇಳಿದೆ, ಅದಕ್ಕೆ ಒಂದು ಕಾರಣ ಇದೆ. ನಾಜೀರನ ಒಂದು ವ್ರತ ಏನ್ ಹೇಳುತ್ತೆ ಅಂದ್ರೆ, ಏನ್ ಮಾಡಬಾರ್ದು ಅನ್ನೋದು ಕರೆಕ್ಟ್. ಸಿಸ್ಟರ್ ಕರೆಕ್ಟಾಗಿ ಕ್ಯಾಚ್ ಮಾಡಿ, ಸತ್ತ ದೇಹವನ್ನ ಮುಟ್ಟಬಾರ್ದು, ಅದು ಅವನ್ಗೆ ಅಶುದ್ಧ. ಸತ್ತದ್ದನ್ನ ಮುಟ್ಬಾರ್ದು. ಅದೇ ಇದು ಓದಿ 6:6 ನಂಬರ್ಸ್, ಅರಣ್ಯಕಾಂಡ 6ನೇ ಅಧ್ಯಾಯ 6ನೇ ವಚನ. ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡ ದಿನಗಳಲ್ಲೆಲ್ಲ ಯಾವ ಶವವನ್ನು ಮುಟ್ಟಬಾರದು. ತನ್ನನ್ನು ಪ್ರತಿಷ್ಠೆ ಪಡಿಸಿಕೊಂಡಂತ ದಿನಗಳಲ್ಲೆಲ್ಲ ಯಾವ ಸತ್ತ ಶವವನ್ನು ಮುಟ್ಟಬಾರದು. ನಾವು ನಾಜೀರರಲ್ಲಿ 2 ರೀತಿಯಾದಂತ ನಾಜೀರರ ನಾವು ನೋಡ್ತೀವಿ. ಒಂದು ನಾಜೀರ ದೇವರೇ ಆರಿಸಿಕೊಂಡಂತ ನಾಜೀರ ಇವನು. ಇದಲ್ದೆ ನಮ್ಗೆ ಧರ್ಮಶಾಸ್ತ್ರದಲ್ಲಿ ಏನ್ ಆಜ್ಞೆ ಕೊಡ್ತಾರೆ ಅಂತಂದ್ರೆ, ಯಾರಾದ್ರೂ ತಮ್ಮನ್ನು ತಾವು ದೇವರಿಗೆ ತಾತ್ಕಾಲಿಕವಾಗಿ ಪ್ರತಿಷ್ಠೆ ಮಾಡ್ಕೊಳ್ಬೇಕು ಅಂತಂದ್ರೆ ಇಷ್ಟು ದಿನಗಳ ಕಾಲ ನಾನು ಪ್ರತಿಷ್ಠೆ ಮಾಡ್ಕೊಳ್ಬಹುದು, ಅಂದ್ರೆ ನಾಜೀರ್ ವ್ರತವನ್ನ ಪಾಲಿಸಬಹುದು. ಯಾವ ರೀತಿಯಾಗಿ ಅಯ್ಯಪ್ಪ ಸ್ವಾಮಿ ಎಲ್ಲ ಮಾಡ್ತಾರಲ್ಲ ಇವರು ಹಿಂದೂಗಳು, ಅದೇ ರೀತಿಯಾಗಿ ಅದೆಲ್ಲ ಎಲ್ಲಿಂದ ಬಂದಿದೆ? ಮತ್ತೊಮ್ಮೆ ಸತ್ಯವೇದದಿಂದಲೇ. ದೇವರಿಗೆ ಪ್ರತಿಷ್ಠೆ ಮಾಡ್ಕೊಳ್ಬೇಕು ಅಂತಂದ್ರೆ ನಾಜೀರ್ ವ್ರತವನ್ನ ತಾತ್ಕಾಲಿಕವಾಗಿ ಪ್ರತಿಯೊಬ್ಬ ಯಹೂದಿ ಅಥವಾ ಪ್ರತಿಯೊಬ್ಬ ಇಸ್ರಾಯೇಲನ್ನು ಮಾಡ್ಕೊಳ್ಬಹುದಂತೆ. ಆ ಸಮಯದಲ್ಲಿ ಅವನೇನ್ ಮಾಡಂಗಿಲ್ಲ, ಕ್ಷೌರ ಕತ್ತೆಯನ್ನ ಅವನ ತಲೆ ಮೇಲೆ ಬರಮಾಡಂಗಿಲ್ಲ. 1 ತಿಂಗಳಾರು ಮಾಡ್ಬೋದು, 10 ದಿನ ಮಾಡ್ಬೋದು, 2 ತಿಂಗಳಾರು ಮಾಡ್ಬೋದು. ಅಂಥವ್ರು ಏನ್ ಮಾಡಬಾರ್ದಂತೆ? ಶವವನ್ನ ಮುಟ್ಟಬಾರದು. ಇಲ್ಲಿ ದೇವರಿಂದ ಅಭಿಷೇಕಿಸಲ್ಪಟ್ಟಂತ ನಾಜೀರನಾದಂತ ಯಾರು ಸಂಸೋನ, ಅವ್ನ್ ಗೊತ್ತಿಲ್ವಾ ಅದು ಮುಟ್ಬಾರ್ದು ಅಂತಂದ್ಬಿಟ್ಟು? ಗೊತ್ತಿರ್ತಾ ಇರ್ತಾನೆ. ಸತ್ತಿರ ಒಂದು ಇದು ಫಸ್ಟ್ ಕುತೂಹಲದಿಂದ, ಅಂದ್ರೆ ಯಾಕೆ ಅದಕ್ಕೆ ಅವನ್ ಏನಂತ ಹೇಳ್ತಾರೆ, ಈಸ್ ಎ ವೆರಿ ಸೆಲ್ಫ್ ಡ್ರಿವನ್ ಅಂಡ್ ಸೆಲ್ಫ್ ಮೋಟಿವೇಟೆಡ್ ಪರ್ಸನ್ ಅಂತಾರೆ. ಸ್ವಯಂ ಪ್ರೇರಿತವಾದಂಥವನು ಮತ್ತು ತನ್ನಗೆ ಯೋಚನೆ ಇಲ್ಲದೆ ಅವನು ಕೆಲಸ ಮಾಡುವಂತವನು, ಇಂಪಲ್ಸಿವ್ ಮೈಂಡ್ ಅವನು. ಹೋಗ್ತಾರವನು ಹೋಗ್ಬೇಕಿತ್ತು, ಬಟ್ ಏನ್ ಮಾಡ್ದ, ಇಂಪಲ್ಸಿವ್ ಆಗಿ ಅಲ್ಲಿಗೆ ಹೋಗ್ತಾನೆ. ಸತ್ತಿದೆ, ಅದು ಸತ್ತಿದ್ನ ಮುಟ್ಬಾರ್ದು ಅಂತ ಗೊತ್ತು, ಆದ್ರೆ ಸತ್ತಿರತಕ್ಕಂತ ಆ ಸಿಂಹದ ಒಡಲಿನಿಂದ ಅದನ್ನ ತೆಗೆದು ತಿಂತಾನೆ. ನೆಕ್ಸ್ಟ್ ಏನ್ ಮಾಡಿದಂತೆ, ಅದನ್ನ ತಂದೆ ತಾಯಿಗಳಿಗೂ ಕೊಟ್ಟ. ತಂದೆ ತಾಯಿಗಳಿಗೆ ಹೇಳ್ಬೇಕಲ್ವಾ, ಹೇಳ್ಬೇಕು ತಾನೆ ಅವನು, ಆದ್ರೆ ಹೇಳಲಿಲ್ಲ, ಅವನು ಬಚ್ಚಿಡ್ತಾನೆ. ಅದಕ್ಕೆ ಏನಂತ ಹೇಳ್ತಾರೆ ಅಂತಂದ್ರೆ, ಮರೆಮಾಚಿದ ಅಶುದ್ಧತೆಯನ್ನ, ಜೇನು ಪಾಪ ಮತ್ತು ಮರೆಮಾಚಿದ ಅಶುದ್ಧತೆಯನ್ನ ಅದು ಸೂಚಿಸುತ್ತದೆ. ಅದು ಬಚ್ಚಿಟ್ಟಿರುವಂತ ವಿಚಾರ ಇಲ್ಲಿ 14:9. ಆ ಜೇನನ್ನು ಕೈಯಲ್ಲಿ ತೆಗೆದುಕೊಂಡು ತಿನ್ನುತ್ತಾ ಹೋದನು, ತನ್ನ ತಂದೆ ತಾಯಿಗಳಿಗೂ ಕೊಟ್ಟನು, ಅವರು ತಿಂದರು. ಆದರೆ ಅದು ತನಗೆ ಸಿಂಹದ ಒಡಲಲ್ಲಿ ಸಿಕ್ಕಿತೆಂಬುದನ್ನು ಅವರಿಗೆ ತಿಳಿಸಲಿಲ್ಲ. ಸಿಂಹದ ಒಡಲಿನಲ್ಲಿ ಅದು ಸಿಕ್ಕಿದಿರುವಂತ ಆತ ಅದನ್ನ ತಿಳಿಸ್ಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದರಿಂದ ನಾವು ಕಲಿಬೇಕಾದಂತ ಪಾಠ ಏನು ಅಂತಂದ್ರೆ, ನಾವೆಲ್ಲರೂ ಪಾಪದಲ್ಲಿ ಸಿಹಿಯನ್ನ ನಾವು ಕಾಣಬಹುದು, ಆದರೆ ಏನಂತೆ, ಅದರ ಹಿಂದೆ ಸತ್ತ ದೇಹದ ಅಶುದ್ಧತೆ ಇರುತ್ತದೆ. ಪಾಪದಲ್ಲಿ ಸಿಹಿ ಕಾಣುತ್ತೆ, ಅದರಿಂದ ಏನಾಗುತ್ತೆ, ಪಾಪದಿಂದ ಓಡಿದ್ರೆ ಪಾಪ ಕೊಡುವ ಸಂಬಳ ಏನಂತೆ, ಮರಣ. ಸೊ ಪಾಪ ಸಿಹಿಯಾಗಿ ಕಾಣಬಹುದು, ಆದರೆ ಅದರ ಹಿಂದೆ ಏನಿದ್ದಂತೆ ಸತ್ತ ದೇಹದ ಅಶುದ್ಧತೆ ಇದೆ. ಅದನ್ನ ಫಾಲೋ ಮಾಡ್ಕೊಂಡು ಹೋಯ್ತು ಅಂದ್ರೆ ನಾವು ಸಹ ಸಾಯ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಕೂಡ ಕೆಲವೊಮ್ಮೆ ಪಾಪದ ಜೇನನ್ನ ಸವಿದು ಹಿಡಿದ ಪಾಪದ ಶವವನ್ನ ನಾವೇನ್ ಮಾಡ್ತೀವಿ, ಮರ್ತೋಗ್ತೀವಿ. ಬಿಡಪ್ಪ, ಒಂದಿನ ತಾನೆ ನಾ ಇಷ್ಟೇ ಮಾಡಿದ್ದು, ಇಷ್ಟೇ ಕುಡಿದಿದ್ದು, ಅಥವಾ ಇಷ್ಟೇ ನಾನು ತಪ್ಪು ಮಾಡಿದ್ದು ಅಂತ ಅಂದ್ಬಿಟ್ಟು ನಮ್ಮನ್ನು ನಾವು ಎಕ್ಸ್ಕ್ಯೂಸ್ ತಗೊಂಡು ಹೋಗ್ಬಾರ್ದು. ಇದು ನಮಗೆ ಅನ್ವಯವಾಗತಕ್ಕಂತ ಒಂದು ಪಾಠ. ನೆಕ್ಸ್ಟ್ 4ನೇ ವಿಚಾರ ಏನ್ ನೋಡ್ತೀವಿ ಅಂತಂದ್ರೆ, 4ನೇ ವಿಚಾರ, ದೇವರು ಕೊಟ್ಟಂತ ಅನುಭವವನ್ನ ಆಟವನ್ನಾಗಿಸಿದ ಸಂಸೋನನು. ದೇವರ ಅನುಭವಗಳನ್ನ ಯಾಕೆ ಕೊಡ್ತಾರೆ? ಆತನ ಮಹಿಮೆಗಾಗಿ ನೀವೇನ್ ಮಾಡ್ಬೇಕು, ಅದನ್ನ ಉಪಯೋಗ ಮಾಡ್ಕೊಳ್ಬೇಕು. ದಾವಿದ ಸ್ಟೇಟ್ಮೆಂಟ್ ಕೊಟ್ನಲ್ಲ, ಏನು ಅಂತಂದ್ರೆ,
ಸಿಂಹದಿಂದ, ಕರಡಿಯಿಂದ ತಪ್ಪಿಸಿದಂತ ದೇವರು ನನ್ನನ್ನ ಈ ಗೊಲ್ಯಾತನಿಂದ ತಪ್ಪಿಸುವುದಿಲ್ಲವೇ ಅಂತಂದ್ರೆ ಆತನಿಗೆ ಅದೇನ್ ಮಾಡ್ತಾ ಇದೆ? ಇಟ್ ಈಸ್ ಬೂಸ್ಟಿಂಗ್ ಈಸ್ ಎನರ್ಜಿ. ನಾಟ್ ಓನ್ಲಿ ಈಸ್ ಎನರ್ಜಿ, ಏನಂತೆ ಅದನ್ನ ಕೇಳತಕ್ಕಂಥ ಬೇರೆಯವ್ರಿಗೂ ಏನಾಗುತ್ತೆ ಅಂತಂದ್ರೆ ಅದು ಎನರ್ಜಿನ ಬೂಸ್ಟ್ ಮಾಡುತ್ತೆ, ಎನರ್ಜೈಸರ್ ಆಗಿರುತ್ತೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಕೊಡುವಂತ ಅನುಭವಗಳು ಅದರ ಮುಖಾಂತರನೇ ಏನ್ ಮಾಡ್ತಾರೆ ಅಂತಂದ್ರೆ, ಯಾಕೆ ಸಭೆ ಒಬ್ರು ಇರ್ತಾರೆ, ಇಬ್ರು ಆಗ್ತಾರೆ, 3 ಆಗ್ತಾರೆ, 10 ಜನ ಆಗ್ತಾರೆ, 20 ಜನ ಆಗ್ತಾರೆ, ಯಾಕೆ ಆಗ್ತಾರೆ? ದೇವರು ಕೊಟ್ಟಂತ ಅನುಭವಗಳನ್ನ ಅವ್ರು ಹಂಚ್ಕೊಂಡು ಏನ್ ಮಾಡ್ತಾರೆ? ಆ ಸಭೆಯನ್ನ ಬೆಳೆಯುವುದಕ್ಕೆ ಅದನ್ನ ಉಪಯೋಗ ಮಾಡ್ಕೊಳ್ತಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಸಂಸೋನನಿಗೆ ಈ ಸಿಂಹ ಅದನ್ನ ಕೊಂದಿದ್ದು, ಆ ಜೇನನ್ನ ತಿಂದಿದ್ದು ಒಂದು ಅನುಭವನ ಕೊಟ್ರು. ಈ ಅನುಭವವನ್ನ ಆತನು ಏನ್ ಮಾಡ್ಬೇಕಿತ್ತು ಅಂತಂದ್ರೆ, ಆತನು ದೇವರ ಮಹಿಮೆಯ ಪ್ರಖ್ಯಾತಿಗಾಗಿ ಅದನ್ನ ಉಪಯೋಗ ಮಾಡ್ಕೊಳ್ಬೇಕಿತ್ತು. ಆದ್ರೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಅದನ್ನ ಒಂದು ಜೂಜಾಗಿ ಅದನ್ನ ಉಪಯೋಗ ಮಾಡ್ಕೊಳ್ತಾನೆ, ಬೆಟ್ಟಿಂಗ್ ಆಗಿ ಉಪಯೋಗ ಮಾಡ್ಕೊಳ್ತಾನೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನೇನ್ ಮಾಡ್ತಾನೆ ಅಂತಂದ್ರೆ ಸೀನು ಮುಂದಕ್ಕೆ ಹೋದ, ಈ ಜೇನನ್ನ ತಿಂದ್ಬಿಟ್ಟು ಆ ಹೆಣ್ಣಿನ ಮನೆಗೆ ಹೋಗ್ತಾರೆ. ಅಲ್ಲಿ ಪದ್ಧತಿಯ ಪ್ರಕಾರ ಮದುವೆ ಆಗತಕ್ಕಂಥವನು ಹೆಣ್ಣಿನ ಮನೆಯವರಿಗೆ ಔತಣವನ್ನ ಕೊಡಬೇಕು. 7 ದಿನದ ಒಂದು ಔತಣ ಕೂಟನ ಅಲ್ಲಿ ಏರ್ಪಾಟು ಮಾಡಿ ಅವ್ರಿಗೆ ಊಟ ಕೊಡಬೇಕು. ಸೊ ಹಾಗಾಗಿ ಹೆಣ್ಣಿನ ಮನೆಯವರು ಏನ್ ಮಾಡ್ತಾರೆ ಅಂತಂದ್ರೆ, ಆಗತಕ್ಕಂಥ ಅಳಿಯ ಅಂತ ಅಂದ್ಬಿಟ್ಟು ಅವನ ಜೊತೆ 30 ಜನ ಗಂಡಸರನ್ನ ಅವನ ಜೊತೆ ಮಾತಾಡ್ಕೊಂಡು ಅವನಿಗೆಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು 30 ಜನ ಅಸಿಸ್ಟೆಂಟ್ಸ್ನ ಕೊಡ್ತಾರೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಅಸಿಸ್ಟೆಂಟ್ಸ್ಗೆ ಇವನು ಅದನ್ನೇನ್ ಮಾಡ್ತಾನೆ, ಆ ಒಂದು ವೇದಿಕೆನ ಹಣ ಸಂಪಾದನೆಯ ದೃಷ್ಟಿಯಿಂದ ಅಥವಾ ವೈಭೋಗದ ಸಂಪಾದನೆಯ ದೃಷ್ಟಿಯಿಂದ ಆತ ಅಲ್ಲಿ ಈ ಒಂದು ಅನುಭವವನ್ನ ಅಲ್ಲಿ ಹಂಚ್ಕೊಳ್ತಾನೆ. ಏನಂತಾನೆ ಅಂದ್ರೆ, ನೋಡಿ ನಾನು ನಿಮ್ಗೆ ಒಂದು ಒಗಟನ್ನ ಹೇಳ್ತೀನಿ, ಈ ಒಗಟಿನ ಅರ್ಥವನ್ನ ನೀವು ತಿಳಿಸ್ಕೊಟ್ರೆ ನಾನು ನಿಮ್ಮ ಪ್ರತಿಯೊಬ್ಬರಿಗೂ ಒಂದೊಂದು ಜೊತೆ ಬಟ್ಟೆ ಕೊಡ್ತೀನಿ. ಇಲ್ಲ ಅಂದ್ರೆ ನೀವು ಎಲ್ಲರೂ ಒಬ್ಬೊಬ್ರು ಒಂದೊಂದು ಜೊತೆ ಬಟ್ಟೆ ನನಗೆ ಕೊಡ್ಬೇಕು. ಅಂದ್ರೆ ಎಷ್ಟು? 30 ಜೊತೆ ಬಟ್ಟೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದನ್ನ ನಾವೆಲ್ಲಿ ನೋಡ್ತೀವಿ ಅಂತಂದ್ರೆ ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 14ನೇ ವಚನ. ಆಗ ಅವನು, ತಿಂದು ಬಿಡುವಂತದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು ಎಂದು ಹೇಳಿದನು. ತಿನ್ನುವುದರಿಂದ ತಿನ್ನುವಂತದ್ದು ಸಿಕ್ಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತು. ಅಂದ್ರೆ ಇಲ್ಲೇನ್ ಮಾಡ್ದ ಅಂತಂದ್ರೆ, ಆಧ್ಯಾತ್ಮಿಕ ಅನುಭವಗಳನ್ನ, ದೇವರಾತ್ಮನು ಕೊಟ್ಟ ಅನುಭವವನ್ನ, ಯಾಕಂದ್ರೆ ಅಲ್ಲಿ ಏನಂತ ನಾವು ನೋಡ್ತೀವಿ, ಸಿಂಹ ಬಂದ್ ಕೂಡ್ಲೆ ಇಮಿಡಿಯೇಟ್ ಒಂದ್ ಮೇಲೆ ಏನ್ ಬಂತಂತೆ, ಪವಿತ್ರಾತ್ಮ ಬಂತು, ದೇವರಾತ್ಮ ಬಂತು. ಆತ ಏನ್ ಮಾಡ್ದ? ಅದನ್ನ ಕೊಂದಾಕ್ಬಿಟ್ಟ. ದೇವರು ಕೊಟ್ಟಂತ ಅನುಭವವನ್ನ ಇಲ್ಲಿ ಒಂದು ರಿಡಲ್ ರೂಪದಲ್ಲಿ, ಒಗಟಿನ ರೂಪದಲ್ಲಿ ಇದನ್ನ ಪ್ರಸ್ತುತಪಡಿಸಿ ಅದರಿಂದ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟ ಎಂಬುದಾಗಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಸರಿನಾ ಅಂತ ನಾವು ನೋಡೋದಾಯ್ತು ಅಂತಂದ್ರೆ ಇದು ಸರಿಯಾದಂತ ಒಂದು ವಿಚಾರವಲ್ಲ. ಬೆಟ್ಟಿಂಗ್ ಆಗಿ ಉಪಯೋಗ ಮಾಡ್ಕೊಳ್ಬಾರ್ದು. ಇದು ಯಾವ ರೀತಿಯಾಗಿ ನಾವು ಇದನ್ನ ಅನ್ವಯ ಮಾಡ್ಕೊಳ್ಬಹುದು ಅಂತಂದ್ರೆ, ದೇವರು ಏನಂತ ಹೇಳ್ತಾರೆ ಅಂತಂದ್ರೆ, ನಿಮ್ಮ ಮುತ್ತುಗಳನ್ನ ಹಂದಿಯ ಮುಂದೆ ಚೆಲ್ಲಬೇಡಿ, ಇಟ್ಸ್ ಎ ವೇಸ್ಟ್. ಪವಿತ್ರವಾದದ್ದನ್ನ ನಾಯಿಯ ಮುಂದೆ ಹಾಕಬೇಡಿರಿ. ತನ್ನ ಬಾಯಿಯನ್ನ ಕಾಯುವನು ತನ್ನ ಪ್ರಾಣವನ್ನ ಕಾಪಾಡ್ಕೊಳ್ತಾನೆ. ನಾಲಿಗೆ ಏನ್ ಮಾಡುತ್ತಂತೆ, ಇಡೀ ಅರಣ್ಯವನ್ನೇ ಸುಟ್ಟಾಕ್ಬಿಡುತ್ತಂತೆ. ನಾಲಿಗೆ ನಮ್ಮ ದೇಹದಲ್ಲಿ ಇಟ್ಟಿರತಕ್ಕಂಥ ವಿಷದ ಕೊಂಡಿ. ಸೊ ನಾಲಿಗೆನ ಏನ್ ಮಾಡ್ಬೇಕಂತೆ, ಕಾಪಾಡ್ಕೊಂಡು ಯಾವಾಗ್ಲೂ ಇಟ್ಕೊಳ್ಬೇಕು. ಮತ್ತಾಯ 7:6. ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂದಿರುಗಿ ಬಂದು ನಿಮ್ಮನ್ನು ಸೀಳಿ ಬಿಟ್ಟಾವು. ಅದಕ್ಕೇನು ಗೊತ್ತದ ವ್ಯಾಲ್ಯೂ? ಏನು ಗೊತ್ತಿಲ್ಲ. ಹಂದಿ
ಏಸ್ಕೆಗೆ ಹೋಗೋದು, ಅದ್ರ ಮುಂದೆ ಮುಚ್ಚಿದ್ರೆ ಯಾವ ಪ್ರಯೋಜನವೂ ಬರಲ್ಲ. ನೆಕ್ಸ್ಟ್ ಜ್ಞಾನೋಕ್ತಿ 21-23. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ತನ್ನ ಬಾಯಿಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಯಿಂದ ರಕ್ಷಿಸಿಕೊಳ್ಳುವನು. ಯಾಕೋಬ 3:6. ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಓಡಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಕಿಚ್ಚೆ ಅಂದ್ರೆ ನಾಲಿಗೆ ವಿಷಯದಲ್ಲಿ ಹೇಳ್ತಾ ಇದಾರೆ. ನಾಲಿಗೆ ಅನ್ನೋದು ಏನ್ ಮಾಡುತ್ತಂತೆ? ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಡುತ್ತದೆ. ಸೊ ಇಲ್ಲಿ ಏನು ಅಂತಂದ್ರೆ ನಾಲಿಗೆ ಎಂಬತಕ್ಕಂಥದ್ದು ಏನ್ ಮಾಡುತ್ತಂತೆ? ಇಟ್ ಕ್ಯಾನ್ ಲೀಡ್ ಟು ಎನಿ ಎಕ್ಸ್ಟೆಂಟ್. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರು, ಇವಾಗ ನೆನ್ನೆ ಆಗಿದ್ದು ನಿದರ್ಶನನು ವೆರಿ ವೆರಿ ಕ್ಲಿಯರ್ ಸ್ಟ್ರಾಂಗ್ ಎಕ್ಸಾಂಪಲ್. ಅವ್ರು ಅವಾಗ 10 ದಿನ ಗಡುವು ಕೊಟ್ಟಿದ್ರು. ಆ ಸಮಯದಲ್ಲಿ ಅವರು ಯೋಚನೆ ಮಾಡ್ಬಿಟ್ಟು ದೇ ವುಡ್ ಹ್ಯಾವ್ ಬ್ಯಾಕ್ಡ್ ಅಪ್. ಬಟ್ ನಾಲ್ಗೆ ಕೊಚ್ಕೊಳ್ತಾ ಇತ್ತು ನನ್ನ ಹತ್ರ. ನಾವು ಏನಾರ ನೀವು ದಾಳಿ ಮಾಡಿದ್ರೆ ನಾವು ಪ್ರತಿ ದಾಳಿ ಮಾಡ್ತೀವಿ, ನಾವು ಯಾವ್ದಕ್ಕೂ ಎದರಲ್ಲ ಅಂತ ಒಂದು ದಿನನೂ ಆಗಿಲ್ಲ. ನೆನ್ನೆ ಮಧ್ಯಾಹ್ನದಿಂದ ಇವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಇಬ್ಬರು ಔಟು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿ, ನಾಲ್ಗೆ ಎಂಬತಕ್ಕಂಥದ್ದು ಎಲ್ಲವನ್ನ ಕೆಡಿಸುವಂತ ಒಂದು ಶಕ್ತಿಯನ್ನ ಹೊಂದಿರುತ್ತದೆ. ಸೊ ಇದರಿಂದ ನಾವು ಏನ್ ಪಾಠ ಕಲಿತೀವಿ ಅಂದ್ರೆ, ದೇವರಿಂದ ಬಂದಂತ ಅನುಭವಗಳನ್ನ ನಾವು ಅಸಡ್ಡೆಯಾಗಿ ಅಥವಾ ಮನೋರಂಜನೆಗಾಗಿ ಅಥವಾ ಮೋಜಿಗಾಗಿ ಅದನ್ನ ಬಳಸಕೂಡದು. ಅದು ಪವಿತ್ರವಾದಂಥದ್ದು. ಅದನ್ನ ನಾವು ಪವಿತ್ರವಾಗಿ ಕಾಪಾಡಿಕೊಳ್ಳುವಂಥದ್ದು ನಮ್ಮ ಕೆಲಸ. ಸೊ ಸಂಸೋನ ಮಾಡ್ಲಿಲ್ಲ. ಏನ್ ಮಾಡ್ದ ಅಂತಂದ್ರೆ, ಆ ಒಂದು ಇದರಲ್ಲಿ ಅವನು ಅದನ್ನ ಬೆಟ್ಟಿಂಗ್ ಆಗಿ ಇಡ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ನೆಕ್ಸ್ಟ್ 5ನೇದು ನಾವೇನ್ ನೋಡ್ತೀವಿ ಅಂತಂದ್ರೆ, 5ನೇ ವಿಚಾರ ಬಂದು ಸಮರ್ಪಣೆಯಿಂದ ಹೊರ ನಡೆದಾಗ ಬರುವಂತ ಗೊಂದಲ. ಸಮರ್ಪಣೆಯಿಂದ ಅಂದ್ರೆ ದೇವರಿಗೆ ಅವನು ಸಮರ್ಪಣೆ ಮಾಡ್ಕೊಳ್ಬೇಕಿತ್ತು. ಸಮರ್ಪಣೆಯಿಂದ ಹೊರಗೆ ಹೋದಾಗ ಬರುವಂತ ಗೊಂದಲ, ಅಥವಾ ಅದನ್ನ ಏನಂತ ಇನ್ನೊಂದು ಟೈಟ್ಲ್ ಕೊಡ್ಬೋದು ಅಂತಂದ್ರೆ, ತಪ್ಪಾದಂತ ಸಂಬಂಧಗಳ ಬೆಲೆ ಏನು ಅಂತಂದ್ರೆ ದ್ರೋಹ, ನೋವು, ಪ್ರತೀಕಾರ. ಅಂದ್ರೆ ತಪ್ಪಾದಂಥವರೊಂದಿಗೆ ಸಂಬಂಧನ ಜೋಡಿಸ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಅದು ಒಳ್ಳೆ ಅಂದ್ರೆ ಪವಿತ್ರರಾದಂಥವ್ರಿಗೆ ಏನ್ ಮಾಡುತ್ತೆ ಅಂತಂದ್ರೆ ದ್ರೋಹವನ್ನ ಮಾಡೋದಕ್ಕೆ ಅದು ಪ್ರೇರೇಪಣೆ ಕೊಡುತ್ತೆ, ನೋವನ್ನು ಉಂಟು ಮಾಡತಕ್ಕಂಥ ಪ್ರೇರೇಪಣೆ ಕೊಡುತ್ತೆ, ಪ್ರತೀಕಾರ ಮಾಡತಕ್ಕಂಥ ಪ್ರೇರೇಪಣೆಯನ್ನ ಅದು ಕೊಡುತ್ತೆ. ಸೊ ಇಲ್ಲಿ ಏನಾಯ್ತು ಘಟನೆಯಲ್ಲಿ, ಸಂಸೋನ ಈ ಒಂದು ಒಗಟನ್ನ ಹೇಳ್ಬಿಟ್ಟ, ಒಂದೊಂದು ಜೊತೆ ಬಟ್ಟೆನ ಕೊಡಬೇಕು ಅಂತ ಹೇಳಿದ್ಬಿಟ್ಟ. ಅವ್ರೇನ್ ಮಾಡಿದ್ರಂತೆ, 4 ದಿನ ಯೋಚನೆ ಮಾಡಿದ್ರು, ಗೊತ್ತಾಗ್ಲಿಲ್ಲ. ಇದು ಏನ್ ಮಾಡಿದ್ರಂತೆ, ಆ ಹುಡುಗಿಗೆ ಹೇಳಿದ್ರು, ನಿನ್ನ ಗಂಡನ ಹತ್ರ ಹೇಗಾದ್ರೂ ಮಾಡಿ ಆ ಸೀಕ್ರೆಟ್ನ, ಆ ಒಂದು ಒಗಟಿನ ಅರ್ಥನ ತಿಳಿಸ್ಕೊಂಡು ನಮ್ಗೆ ಹೇಳ್ಬೇಕು, ಇಲ್ಲ ಅಂದ್ರೆ ನಾವು ನಿನ್ನ ಮನೇನ ಸುಟ್ಟಾಕ್ಬಿಡ್ತೀವಿ. ಸೊ ಇವಳೇನ್ ಮಾಡ್ತಾ ಇದ್ಲಂತೆ, ಪ್ರತಿದಿನ ಬಂದು ಪೀಡಿಸ್ತಾ ಇದ್ಲು. ಸೊ ಇಲ್ಲೇನು, ಅದಕ್ಕೆ ತಪ್ಪಾದಂತ ಸಂಬಂಧಗಳ ಬೆಲೆ ಏನು ಅಂತಂದ್ರೆ ದ್ರೋಹ, ನೋವು, ಪ್ರತೀಕಾರ. ಏನ್ ಮಾಡಿದ್ನಂತೆ, ಪ್ರತಿದಿನ ಅಳ್ತಾ ಇದ್ಲು. ಇವನ್ಗೆ ತಡೆಯಕ್ಕಾಗ್ಲಿಲ್ಲ. ಏನಪ್ಪ ಪ್ರತಿದಿನ ಬಂದು ಅಳ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಏನೇನ್ ಮಾಡಿದ್ನಂತೆ, ಅದನ್ನ ಹೇಳ್ಬಿಡ್ತಾನೆ. 14ನೇ ಅಧ್ಯಾಯ 17-19. ಆಕೆಯು ಔತಣದ 7 ದಿನಗಳಲ್ಲಿಯೂ ಅವನ ಮುಂದೆ ಅಳುತ್ತಿದ್ದಳು. 7ನೆಯ ದಿನದಲ್ಲಿ ಆಕೆಯು ಬಹಳವಾಗಿ ಪೀಡಿಸಿದ್ದರಿಂದ ಅವನು ಹೇಳಿಬಿಟ್ಟನು. ಆಕೆಯು ಒಗಟಿನ ಅರ್ಥವನ್ನು ತನ್ನ ಜನರಿಗೆ ತಿಳಿಸಿದಳು. ಅವರು 7ನೆಯ ದಿನ ಸೂರ್ಯಾಸ್ತಮಾನಕ್ಕೆ ಮೊದಲು ಅವನಿಗೆ, ಜೇನಿಗಿಂತ ಸಿಹಿಯಾದದ್ದು ಯಾವುದು, ಸಿಂಹಕ್ಕಿಂತ ಕ್ರೂರವಾದದಾವುದು ಎಂದು ಹೇಳಲು, ಅವನು, ನೀವು ನನ್ನ ಕಡಸಿನಿಂದ ಉಳದಿದ್ದರೆ ಒಗಟನ್ನು ಬಿಚ್ಚುವುದು ನಿಮ್ಮಿಂದ ಆಗುತ್ತಿರಲಿಲ್ಲ ಅಂದನು. ಸೊ ಇಲ್ಲೇನ್ ನೋಡ್ತೀವಿ ಅಂತಂದ್ರೆ, ಒಗಟನ್ನ ಬಿಚ್ಚಿ ಹೇಳ್ಬಿಡ್ತಾರೆ. ಒಗಟನ್ನ ಬಿಚ್ಚಿ ಹೇಳ್ದ ಕೂಡ್ಲೆ ಇವನೇನ್ ಮಾಡ್ಬೇಕು, ಇವಾಗ ಬಟ್ಟೆ ತಂದು ಕೊಡ್ಬೇಕು. ಇವಾಗ ಏನಾಯ್ತು, ಹೇಳಿ ಫಸ್ಟು ದ್ರೋಹ. ಏನ್ ದ್ರೋಹ? ಒಗಟು ಅಂದ್ರೆ ಒಗಟನ್ನಾಗಿ ಪ್ರೆಸೆಂಟ್ ಮಾಡಿದ್ದು ದ್ರೋಹ. ಇದು ಯಾಕಾಯ್ತು? ಕೆಟ್ಟವರ ಒಂದು ಸಂಬಂಧದ ಮುಖಾಂತರ ಆ ಒಂದು ದ್ರೋಹ ಆಯ್ತು.
ನೋವೇನಾಯ್ತು, ಹೆಂಡತಿ ಬಂದು ಪೀಡಿಸ್ತಾ ಇದ್ಲು ಯಾವಾಗ್ಲೂ, ಅಂದ್ರೆ ಹೆಂಡತಿ ಆಗೋಳು ಬಂದು ಪೀಡಿಸ್ತಾ ಇದ್ಲು. ಸೊ ಅದರಿಂದ ಇವನ್ಗೆ ನೋವು ಹೇಳ್ಬಿಟ್ಟ. ನೆಕ್ಸ್ಟ್ ಅದರಿಂದ ಬಂದಿರತಕ್ಕಂಥ ಔಟ್ಪುಟ್ ಏನು ಅಂತಂದ್ರೆ ಈಗ ಪ್ರತೀಕಾರ. ಏನ್ ಪ್ರತೀಕಾರ? ಏನ್ ಮಾಡ್ತಾನೆ? 30 ಜೊತೆ ಬಟ್ಟೆ ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಅವನು ಹೋಗ್ಬಿಟ್ಟು ಎಷ್ಟು 30 ಜನನ್ನ ಅಷ್ಕೊಲೋನ್ಗೆ ಹೋಗಿ ಅಲ್ಲಿ ಕೊಂದಾಕಿ ಅವ್ರನ್ನ ಏನ್ ಮಾಡ್ತಾನಂತೆ, ಅವ್ರಲ್ಲಿ ಸುಲ್ಕೊಂಡು ಬಂದು ಅದನ್ನ ಕೊಡ್ತಾನೆ. ಇದ್ಯಾಕೆ? ಇದು ಕೆಟ್ಟ ಒಂದು ಸಂಬಂಧದ ಮುಖಾಂತರ ಆಗಿರುವಂತ ಒಂದು ಕಾರ್ಯ. 30 ಜೊತೆ ಬಟ್ಟೆನ ತಂದು ಕೊಡುವಂಥದ್ದು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಇದರಿಂದ ನಾವು ಕಲಿಯತಕ್ಕಂತ ಓದ್ಬಿಡಿ ಸಿಸ್ಟರ್ 19 ತನಕ. ಯೆಹೋವನ ಆತ್ಮವು ಪಕ್ಕನೆ ಅವನ ಮೇಲೆ ಬಂದಿತು. ತಿರ್ಗಾ ಇಲ್ಲಿ ಯಾರು ಅವನ ಮೇಲೆ ಏನ್ ಬಂತಂತೆ? ಯೆಹೋವನ ಆತ್ಮವು ಆತನ ಮೇಲೆ ಬರಲು ಇವನೇನ್ ಮಾಡಿದ್ನಂತೆ? ಅವನು ಅಷ್ಕಲೋನಿಗೆ ಹೋಗಿ ಅಲ್ಲಿನ 30 ಮಂದಿಯನ್ನು ಹೊಡೆದು ಅವರ ವಸ್ತ್ರಗಳನ್ನು ಸುಲುಕೊಂಡು ಒಗಟನ್ನು ಬಿಚ್ಚಿದವರಿಗೆ ತಂದು ಕೊಟ್ಟನು. ಒಗಟನ್ನು ಬಿಚ್ಚಿದವರಿಗೆ ತಂದು ಕೊಟ್ಟನು. ಅಂದ್ರೆ ಒಳ್ಳೆಯವ್ರ ಜೊತೆ ಯಾವಾಗ್ಲೂ ಸಂಪರ್ಕನ ಇಟ್ಕೊಳ್ಳಿ. ಅಂದ್ರೆ ನಾವು ಸತ್ಯದಲ್ಲಿದ್ದಾಗ ಸತ್ಯ ಮಕ್ಕಳ ಜೊತೆ ಒಂದು ಸಂಪರ್ಕನ ಇಟ್ಕೊಳ್ಳಿ, ಅವ್ರ ಜೊತೆ ಒಡನಾಟನ ಇಟ್ಕೊಳ್ಳಿ, ಅವ್ರ ಜೊತೆ ಹೆಚ್ಚಾಗಿ ಸಮಯ ಕಳೀರಿ, ಅವ್ರ ಜೊತೆ ಹೆಚ್ಚಾಗಿ ಮಾತಾಡಿ, ಅವ್ರ ಜೊತೆ ಹೆಚ್ಚಾಗಿ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳಿ. ನೀವು ಅನ್ಯರೊಂದಿಗೆ ಏನಾದ್ರೂ ಹೆಚ್ಚಾದಂತ ಒಂದು ಸಂಪರ್ಕಗಳನ್ನ ಇಟ್ಕೊಂಡ್ರೆ ಏನಾಗುತ್ತೆ? ಅದು ಮುಂದೆ ತೊಂದರೆಗೆ ನಮ್ಮನ್ನ ಒಡ್ಡುತ್ತೆ. ಅದಕ್ಕೆ ಬೆಂಬಲಿಸುವ ವಚನ ಏನು ಅಂತಂದ್ರೆ ಇದು ಜ್ಞಾನೋಕ್ತಿ 13ನೇ ಅಧ್ಯಾಯ 20ನೇ ವಚನ. ಪ್ರಾವರ್ಬ್ಸ್ ಜ್ಞಾನೋಕ್ತಿ 13ನೇ ಅಧ್ಯಾಯ 20ನೇ ವಚನ. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು. ಜ್ಞಾನಿಗಳ ಸಹವಾಸಿ ಏನಾಗ್ತಾನಂತೆ? ಜ್ಞಾನಿ ಆಗುವನು. ಸೊ ನಾವು ಜ್ಞಾನಿಗಳೊಟ್ಟಿಗೆ ಇದ್ರೆ ಏನಾಗ್ತೀವಂತೆ? ಜ್ಞಾನಿಗಳಾಗ್ತೀವಿ. ನಾವ್ ಹೇಳ್ತೀವಿ ಮಕ್ಳಿಗೆ, ಏಯ್ ಇವ್ರ ಜೊತೆ ಜಾಸ್ತಿ ನೀನು ಸೇರ್ಕೋ, ಚೆನ್ನಾಗ್ ಓದ್ತಾನೆ, ನೀನು ಜೊತೆಗೆ ಓದ್ತ್ಯಾ, ಅವನ ಜೊತೆ ಏನಾರ ಇದ್ರೆ ಯಾವಾಗಲೂ ರಸ್ತೆಯಲ್ಲಿ ಇರ್ತ್ಯಾ. ಅಂದ್ರೆ ಸಹಜವಾಗಿ ನಾವು ಮಾಡೋಂಥದ್ದೇ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ನಾವು ಅದನ್ನ ಗಮನಿಸ್ಕೊಳ್ಬೇಕು, ಅದನ್ನ ತಗೊಳ್ಬೇಕಷ್ಟೇ. ಸೊ ಏನಂತ ನೋಡ್ತೀವಿ ಅಂದ್ರೆ ಜ್ಞಾನಿಗಳ ಜೊತೆ ಇತ್ತು ಅಂದ್ರೆ, ಸಂಪರ್ಕ ಇತ್ತು ಅಂದ್ರೆ ನಾವು ಜ್ಞಾನಿಗಳಾಗ್ತೀವಿ. ನೆಕ್ಸ್ಟ್ 1 ಕೊರಿಂಥ 15:33. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಮೋಸ ಹೋಗಬೇಡಿರಿ, ದುಸ್ಸಾಹಸವು ಅಂದ್ರೆ ಕೆಟ್ಟವರ ಜೊತೆ ಮಾಡತಕ್ಕಂತ ಸಹವಾಸ ಅದೇನ್ ಮಾಡುತ್ತಂತೆ? ಸದಾಚಾರವನ್ನ ಕೆಡಿಸುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12:19. ನೀವೇ ಮೊಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮೊಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳ್ತಾನೆಂಬುದಾಗಿ ಬರುತ್ತದೆ. ರಿವೆಂಜ್ ತಗೊಳ್ಳೋದು ಯಾರು ಬಿಟ್ಟಿದ್ದಂತೆ? ದೇವರಿಗೆ. ನಾವು ಯಾವ ಕಾರಣಕ್ಕೂ ಪ್ರತೀಕಾರವನ್ನ ಮಾಡಕೂಡದು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಸಂಸೋನನ ಜೀವಿತದಲ್ಲಿ ಸಂಸೋನನು ಏನ್ ಮಾಡ್ದ ಅಂದ್ರೆ ದೇವರು ಆತನಿಗೆ ಕೊಟ್ಟಂತ ಶಕ್ತಿಯನ್ನ ಏನ್ ಮಾಡ್ದ ಅಂದ್ರೆ ಸ್ವಂತ ಪ್ರತೀಕಾರಕ್ಕಾಗಿ, ಸ್ವಂತ ವಿಚಾರಕ್ಕಾಗಿ ಆತ ಬಳಸಿಕೊಂಡ. ಸೊ ಇದರಿಂದ ನಾವು ಕಲಿಯತಕ್ಕಂತ ಪಾಠ ಏನು ಅಂತಂದ್ರೆ, ಅಭಿಷೇಕವಿದ್ದರೂ ಸ್ವಭಾವವಿಲ್ಲದೆ ಹೋದರೆ ಅದು ಅಪಾಯ. ಅಭಿಷೇಕವಿದ್ದರೂ ಸ್ವಭಾವ ಇಲ್ಲ ಅಂತಂದ್ರೆ ಏನಂತೆ? ಅಪಾಯ. ಅಭಿಷೇಕ ಆಗಿರ್ಬೋದು, ಆದ್ರೆ ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ನಮ್ಮ ಸ್ವಭಾವ ಚೇಂಜ್ ಆಗ್ಲಿಲ್ಲ ಅಂತಂದ್ರೆ ನಾವು ಅಪಾಯದಲ್ಲೇ ಇರ್ತೀವಿ. ನೆಕ್ಸ್ಟ್ ಏನು ಅಂತಂದ್ರೆ, ಸಮರ್ಪಣೆ ಇಲ್ಲದ ಶಕ್ತಿ ಸ್ವವಿನಾಶಕ್ಕೆ ಕಾರಣವಾಗುತ್ತದೆ. ಅಂದ್ರೆ ದೇವರು ಏನು ಪವಿತ್ರಾತ್ಮನ ಕೊಡ್ತಾನೆ ಅದನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದೇನಾಗುತ್ತೆ? ನಮ್ಮ ಒಂದು ನಾಶನಕ್ಕೆ ಅದು ಕಾರಣವಾಗುತ್ತದೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಇದು ನಾವು ನೋಡತಕ್ಕಂತ 5ನೇ ಒಂದು ವಿಚಾರ. ಇದು ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ, ಟೈಮ್ ಆಗ್ತಾ ಇದೆ, ಕ್ವಿಕ್ ಆಗಿ ಮುಗಿಸ್ತೀನಿ. ಸೊ ಸಂಸೋನನ ನಿಧಾನವಾದಂತ ಆಧ್ಯಾತ್ಮಿಕ ಪತನ, ಸಂಸೋನನ ನಿಜವಾದಂತ ಆಧ್ಯಾತ್ಮಿಕ ಪತನ ಏನು ಅಂದ್ರೆ, ಸಂಸೋನ
ಅವನು ಪತನ ಏನಕ್ಕಾಯ್ತು ಅಂತಂದ್ರೆ ಬಹಳ ನಿಧಾನವಾಗಿ ಆಯ್ತು, ಕ್ರಮಬದ್ಧವಾಗಿ ಆಯ್ತು ಮತ್ತು ಅಪಾಯಕಾರಿಯಾಗಿ ಅದು ಆಯ್ತು ಎಂಬುದಾಗಿ ನಾವು ನೋಡ್ತೀವಿ. ಅವನ ಒಂದು ಸಂಶೋಧನಾ ಪತನ 3 ಸ್ಟೇಜಲ್ಲಿ ನಾವು ನೋಡ್ಬೋದು. ಏನು ಅಂತಂದ್ರೆ ಮೊದಲನೇ ಸ್ಟೇಜ್ ಏನಂತಂದ್ರೆ ಹೋಗಬಾರದ ಸ್ಥಳಕ್ಕೆ ಹೋದದ್ದು, ತಾಕಕೂಡದನ್ನು ತಾಕಿಸಿಕೊಂಡದ್ದು, ಹೇಳಬಾರದ ರಹಸ್ಯವನ್ನ ಹೇಳಿದ್ದು. ಹೋಗಬಾರದ ಸ್ಥಳಕ್ಕೆ ಹೋದದ್ದು ಅಂತಂದ್ರೆ ಅವನು ಎಲ್ಲೆಲ್ಲಿಗೆ ಹೋಗ್ತಾನೆ? ಫಿಲಿಸ್ಟಿಯರ ಊರು, ನೆಕ್ಸ್ಟ್ ಗಾಜಾದಲ್ಲಿ ಒಂದು ಸೂಳೆಗೆ ಭೇಟಿ ಆಗಕ್ಕೆ ಹೋಗ್ತಾನೆ, ದಲೀಲಳ ಮನೆಗೆ ಹೋಗ್ತಾನೆ. ಇದೆಲ್ಲ ಏನು ಅಂತಂದ್ರೆ ಹೋಗಬಾರದ ಸ್ಥಳಕ್ಕೆ ಹೋದದ್ದು. ನೆಕ್ಸ್ಟ್ ತಾಕಕೂಟದನ್ನು ತಾಕಿಸಿಕೊಂಡಿದ್ದು ಏನು ಅಂತಂದ್ರೆ ಸತ್ತ ದೇಹ. ಆ ಸತ್ತ ದೇಹ ಯಾವುದಕ್ಕೆ ಅನ್ವಯ ಆಗುತ್ತೆ? ಅಶುದ್ಧವಾದಂತ ಸಂಬಂಧಗಳಿಗೆ ಅಂಟಿಕೊಂಡಿರುವಂಥದ್ದು. ಸತ್ತ ದೇಹ ಯಾವುದಕ್ಕೆ ಇದು ರೆಪ್ರೆಸೆಂಟೇಷನ್? ಅಶುದ್ಧವಾದಂತ ಸಂಬಂಧಗಳಿಗೆ ಅಂಟಿಕೊಂಡಿರುವಂಥದ್ದು. ನೆಕ್ಸ್ಟ್ 3ನೇದು ಹೇಳಬಾರದ ರಹಸ್ಯವನ್ನ ಹೇಳಿರುವಂಥದ್ದು. ಏನು ಅಂತಂದ್ರೆ ತನ್ನ ತಲೆ ಕೂದಲು ರಹಸ್ಯನ ಅವನು ಹೇಳು ಬಿಟ್ಟಿರುವಂಥದ್ದನ್ನ ನಾವು ಇಲ್ಲಿ ನೋಡ್ತೀವಿ. ಅದಕ್ಕೆ ಯಾವ ರೀತಿಯಾಗಿ ಅವನು ಡಿಟಿರೇಟ್ ಆಗಿದ್ದ ಅಂದ್ರೆ ಕ್ಷೀಣಿಸ್ಕೊಂಡು ಹೊರಟೋಗಿದ್ದ ಅಂತಂದ್ರೆ ದೇವ್ರು ಏನಂತ ಹೇಳಿದ್ರು? ಹುಟ್ಟಿದಾಗಿನಿಂದ ಪ್ರತಿಷ್ಠಿತನಾಗಿರುವನು, ಆತನ ಮೇಲೆ ಸಂಪೂರ್ಣವಾಗಿ ಏನಂದ್ರೆ ದೇವರ ಆತ್ಮ ನೆಲೆಯಾಗಿರುತ್ತೆ ಅಂತ ಒಬ್ಬ ಪವರ್ಫುಲ್ ಪರ್ಸನ್ ಸಿಚುಯೇಷನ್ ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ ಅವನು ಆ ಪವಿತ್ರಾತ್ಮ ಶಕ್ತಿಯನ್ನ ಒಂದು ಕಡೆ ಏನಂತ ನಾವು ನೋಡ್ತೀವಿ ಅಂತಂದ್ರೆ ದೇವರು ಆತನ ಆ ಶಕ್ತಿ ಏನ್ ಕೊಟ್ಟಿದ್ರು ಅದು ಫಿಲಿಸ್ಟಿಯರ್ನ ಅಂದ್ರೆ ಅವ್ರನ್ನ ಸೋಲ್ಸೋದಕ್ಕೆ ಅಂತ ಒಂದು ಕಡೆ ಇದೆ. ಆದ್ರೆ ಅವನು ಎಕ್ಸಾಂಪಲ್ ಹೆಂಗ್ ಸೆಟ್ ಮಾಡ್ದ ಅಂತಂದ್ರೆ ಈ ಸೆಟ್ ಅಂಡ್ ಬ್ಯಾಡ್ ಎಕ್ಸಾಂಪಲ್. ಏನ್ ಬ್ಯಾಡ್ ಎಕ್ಸಾಂಪಲ್ ಅಂತಂದ್ರೆ ಆ ಪವಿತ್ರಾತ್ಮ ಶಕ್ತಿಯನ್ನ ಬಹಳಷ್ಟು ರೀಸನ್ಸ್ ಇತ್ತು ಫಿಲಿಸ್ಟಿಯರ್ನ ಕೊಲ್ಲೋದಕ್ಕೆ, ಆದ್ರೆ ಇವನು ಎಲ್ಲ ತನ್ನ ಒಂದು ಸ್ವಾರ್ಥದ ಚಿಂತನೆಯಿಂದಲೇ ಮಾಡ್ತಾನೆ. ಅಷ್ಕಲೋನ್ಗೋಗಿ 30 ಜನನ ಕೊಂದಾಕಿರುವಂಥದ್ದು ತನ್ನ ಸ್ವಾರ್ಥ. ನೆಕ್ಸ್ಟ್ ಅದಲ್ಲದೆ ಆ 30 ಬಟ್ಟೆನ ಕೊಡಂತ ಪರಿಸ್ಥಿತಿ ಬಂತಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಅದಾದ್ಮೇಲೆ ಏನಾಗುತ್ತೆ, ವಾಪಸ್ ಬರ್ತಾನೆ ತಿರ್ಗಾ ಊರಿಗೆ. ಬರೋಷ್ಟೊತ್ತಿಗೆ ಅವನಿಗೆ ಮದುವೆ ಮಾಡ್ಕೊಟ್ಬಿಟ್ಟಿರ್ತಾರೆ ಆ ಹುಡುಗಿಗೆ. ಅದಕ್ಕೆ ಅವ್ನ ಕೋಪಕ್ಕೆ ಏನ್ ಮಾಡ್ತಾನೆ ಅಂದ್ರೆ 300 ನರಿಗಳ ಬಾಲವನ್ನ ಕಟ್ಟಿ ಅವ್ರ ಬೆಳೆನೆಲ್ಲ ಹಾಳು ಮಾಡ್ಬಿಡ್ತಾನೆ. ಈ ಬೆಳೆನೆಲ್ಲ ಹಾಳು ಮಾಡ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಅವರ ತಂದೆ ತಾಯಿಗಳು ಹುಡುಗಿಗೆ ಮತ್ತೆ ಅವ್ರ ಅಪ್ಪನ್ನ ಸುಟ್ಟಾಕ್ಬಿಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾನೆ, ಅದನ್ನ ತಿಳ್ಕೊಂಡು ಒಂದು ಕತ್ತೆ ದೌಡೆಯಿಂದ 1000 ಜನನ್ನ ಕೊಂದಾಕ್ಬಿಡ್ತಾನೆ. ಎಲ್ಲ ಏನು ಅಂತಂದ್ರೆ ಎಲ್ಲ ತನ್ನ ಒಂದು ಸ್ವಾರ್ಥಕ್ಕೆ ಬಳಕೆ ಮಾಡ್ದ. ಇಲ್ಲಿ ಪವಿತ್ರಾತ್ಮ ಬಳಕೆ ಮಾಡಿಲ್ಲ, ಅದಕ್ಕೂ ಮಾತಾಡ್ತೀನಿ. ಪವಿತ್ರಾತ್ಮ ಶಕ್ತಿಯನ್ನ ಇವನೇನ್ ಮಾಡ್ತಾನೆ ಅಂತಂದ್ರೆ ದುರುಪಯೋಗ ಮಾಡ್ಕೊಳ್ತಾನೆ. ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಇವನು ಮಾಡುವಂತ ಕೆಲಸ ಈ ರೀತಿಯಾಗಿ ಇತ್ತು ಎಂಬುದಾಗಿ ನೋಡ್ತೀವಿ. ಅವನು ಅಷ್ಟು ಪವಿತ್ರಾತ್ಮ ಇದ್ದಂಥವನು ಕಡೆಗಳಿಗೆಯಲ್ಲಿ ಪವಿತ್ರಾತ್ಮ ಅವನಿಂದ ಹೊರಟೋಗಿದೆ ಅನ್ನೋದೇ ಅವನಿಗೆ ಏನಾಗ್ಲಿಲ್ವಂತೆ, ಗೊತ್ತಾಗ್ಲಿಲ್ಲ. ಅಷ್ಟರ ಮಟ್ಟಿಗೆ ತನ್ನನ್ನು ತಾನು ಕೂಪಕ್ಕೆ ದೊಬ್ಬಿಸಿಕೊಳ್ಳಲ್ಪಟ್ಟಿದ್ದ. ಒಂದು ವಚನ ಓದೋಣ, ನ್ಯಾಯಸ್ಥಾಪಕರು 16:20. ಆಗ ಅವರು ಸಂಸೋನನೇ ಫಿಲಿಷ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕಸಿರಿಕೊಂಡು ಹೋಗುವನು ಎಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಯೆಹೋವನು ಬಿಟ್ಟು ಹೋಗಿದ್ದಾನೆ ಎಂಬುದು ಅವನಿಗೆ ತಿಳಿಯಲಿಲ್ಲ. ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರು, ಒಂದು ಕಡೆ ವಾದ ಏನ್ ಮಾಡ್ತಾರೆ ಅಂದ್ರೆ ಪವಿತ್ರಾತ್ಮ ಶಕ್ತಿ ಬಂದಿದೆ. ಪವಿತ್ರಾತ್ಮ ಶಕ್ತಿ ಎಂಬತಕ್ಕಂಥದ್ದು ಬಂದ ಕೂಡ್ಲೆ ಏನಾಗಲ್ಲ, ಮನುಷ್ಯ ಏನಾಗಲ್ಲ, ತಪ್ಪು ಮಾಡಲ್ಲ. ಪವಿತ್ರಾತ್ಮ ಆವರಿಸ್ಕೊಳ್ಳ ಕೂಡ್ಲೆ ಒಳ್ಳೆ ಕೆಲಸ ಆಗುತ್ತೆ ಅಂತ. ಅದು ಬಟ್ ನನ್ನ ಒಂದು ತಿಳುವಳಿಕೆ ಪ್ರಕಾರ ಅದು ಸರಿಯಾದಂತ ಒಂದು ಅರ್ಥೈಸುವಿಕೆ ಅಲ್ಲ. ಯಾಕೆ ಅಂತಂದ್ರೆ ಪವಿತ್ರಾತ್ಮ ಶಕ್ತಿಯನ್ನ ದೇವ್ರು ನಮ್ಗೆ ಕೊಡ್ತಾರೆ, ಆದ್ರೆ ಅದು ಬಂದ ಕೂಡ್ಲೆ ಮನುಷ್ಯನ ಇಚ್ಛಾಶಕ್ತಿ ತೆಗೆದಾಕ್ಬಿಡಲ್ಲ. ಅದು ಆ ಮನುಷ್ಯನ ಇಚ್ಛಾಶಕ್ತಿಯ ಪ್ರಕಾರ ನಡೆಯುತ್ತೆ. ಆ ಮನುಷ್ಯನ ಇಚ್ಛಾಶಕ್ತಿ ದೇವರ ವಿಷಯದಲ್ಲಿ ಇತ್ತು ಅಂತಂದ್ರೆ ದೇವರ ಕಾರ್ಯಗಳನ್ನ ಮಾಡ್ತಾರೆ. ಆ ಇಚ್ಛಾಶಕ್ತಿ ತನ್ನ ಸ್ವಾರ್ಥಕ್ಕಾಯ್ತು ಅಂತಂದ್ರೆ ಅದು ತನ್ನ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ದ ಪ್ರೆಸೆನ್ಸ್ ಆಫ್ ಸ್ಪಿರಿಟ್ ಡಸ್ ನಾಟ್ ಕ್ಯಾನ್ಸಲ್ ದಿ ಹ್ಯೂಮನ್ ವಿಲ್.
ದ ಪ್ರೆಸೆನ್ಸ್ ಆಫ್ ಸ್ಪಿರಿಟ್ ಡಸ್ ನಾಟ್ ಕ್ಯಾನ್ಸಲ್ ಹ್ಯೂಮನ್ ವಿಲ್. ಅಂದ್ರೆ ಏನು? ಆತ್ಮದ ಒಂದು ಸಾನ್ನಿಧ್ಯ ಮನುಷ್ಯನ ಇಚ್ಛಾಶಕ್ತಿಯನ್ನ ರದ್ದುಗೊಳಿಸುವುದಿಲ್ಲ. ಹಾಗೆಲ್ಲ ಆಯ್ತು ಅಂತಂದ್ರೆ ಹಂಗಾದ್ರೆ ನಾವೆಲ್ಲ ಪವಿತ್ರರ? ಈ ಲೋಕದಲ್ಲಿ ಇದ್ದಂತ ನಾವುಗಳು ಎಷ್ಟು ಪಾಪಗಳು ಮಾಡ್ತಾ ಇದ್ದೀವಿ. ಪವಿತ್ರಾತ್ಮ ಹೆಂಗೆ ಟ್ರಿಗರ್ ಆಗುತ್ತೆ ಹೇಳಿ? ಪವಿತ್ರಾತ್ಮಕ್ಕೆ ಟ್ರಿಗರಿಂಗ್ ಪಾಯಿಂಟ್ ಏನು ಹೇಳಿ? ಪವಿತ್ರಾತ್ಮ ಪ್ರಾರಂಭ ಅಂದ್ರೆ ಟ್ರಿಗರಿಂಗ್ ಪಾಯಿಂಟ್ ಅಂದ್ರೆ ಪ್ರಾರಂಭ ಆಗೋದು ಹೆಂಗೆ ಹೇಳಿ? ಪವಿತ್ರಾತ್ಮ ಪ್ರಾರಂಭ ಆಗೋದು ನಂಬಿಕೆಯ ಮುಖಾಂತರ. ನಾವು ಸತ್ಯವನ್ನ ತಿಳಿದುಕೊಂಡು ಯೇಸು ಕ್ರಿಸ್ತನನ್ನ ನಂಬಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ದೇವರು ಪವಿತ್ರಾತ್ಮ ಕಳಿಸ್ಕೊಡ್ತಾರೆ. ಆ ಪವಿತ್ರಾತ್ಮನ ಮುಖಾಂತರ ನಾವು ಒಳ್ಳೆ ಕೆಲಸ ಮಾಡಿದಾಗ ನಮ್ಮ ಇದೇನಾಗುತ್ತೆ? ನಂಬಿಕೆ ಹೆಚ್ಚಾಗುತ್ತೆ. ನಂಬಿಕೆ ಹೆಚ್ಚಾದಾಗ ತಿರ್ಗಾ ಪವಿತ್ರಾತ್ಮ ಜಾಸ್ತಿ ಆಗುತ್ತೆ. ನಂಬಿಕೆ ಹೆಚ್ಚಾಗುತ್ತೆ, ಪವಿತ್ರಾತ್ಮ ಜಾಸ್ತಿ ಆಗುತ್ತೆ. ನಂಬಿಕೆ ಹೆಚ್ಚಾಗುತ್ತೆ, ಹಿಂಗೆ ಏನಾಗುತ್ತೆ ಅಂದ್ರೆ ಡೆವಲಪ್ ಆಗಿ ನೂತನ ಸೃಷ್ಟಿಗಳು ಅಂತ ಮಾಡ್ತೀವಲ್ಲ, ಆ ನೂತನ ಸೃಷ್ಟಿಗಳಾಗಬೇಕು ಅಂತಂದ್ರೆ ಸಂಪೂರ್ಣವಾಗಿ ಪವಿತ್ರರಾಗಬೇಕು ನಾವು. ಆ ಸಂಪೂರ್ಣವಾದಂತ ಪವಿತ್ರತೆ ಪಡ್ಕೊಳ್ಬೇಕು ಅಂದ್ರೆ ನಮ್ಮ ನಂಬಿಕೆಯ ಒಂದು ಕ್ವಾಲಿಟಿ ಇದೆಯಲ್ಲ, ನಂಬಿಕೆ ಅಂದ್ರೆ ಇಷ್ಟಪ್ಪ ಅಲ್ಲ ನಂಬಿಕೆ. ನಮ್ಮ ನಂಬಿಕೆಯ ಗುಣಮಟ್ಟ ಮಕ್ಕಳಿರ್ತಾರಲ್ಲ, ಮಕ್ಕಳ ತರ ಇರ್ಬೇಕಂತ. ಹೆಂಗೆ ಅಂತಂದ್ರೆ ಯಾವ ರೀತಿಯಾಗಿ ಒಬ್ಬ ತಂದೆ ಅಥವಾ ತಾಯಿ ಚಿಕ್ಕ ಮಗು ಇರ್ಬೇಕಾದ್ರೆ ಏನ್ ಮಾಡ್ತಾರೆ? ಮೇಲೆಸ್ತಿಂಗ್ ಕ್ಯಾಚ್ ಹಿಡಿತಾರೆ. ಮಗುಗೆ ಒಂದು ಸ್ವಲ್ಪ ಮುಖದಲ್ಲಿ ಏನಿಲ್ಲ, ಭಯ ಇರಲ್ಲ. ಯಾಕೆಂದ್ರೆ ನಂಬಿಕೆ. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರಿಯರೇ, ಆ ರೀತಿಯಾದಂತ ಒಂದು ನಂಬಿಕೆಯನ್ನ ರೂಢಿಸ್ಕೊಂಡ್ರೆ ಉತ್ಕೃಷ್ಟವಾದಂತ ಒಂದು ಪವಿತ್ರಾತ್ಮ ನಮ್ಮಲ್ಲಿ ಯಾವಾಗಲೂ ನೆಲೆಯಾಗಿರುತ್ತೆ. ಸೊ ಇಲ್ಲಿ ಬಹಳ ಕ್ಲಿಯರ್ ಆಗಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಪವಿತ್ರಾತ್ಮ ಎಂಬತಕ್ಕಂಥದ್ದು ಏನು ಅಂತಂದ್ರೆ ಅದು ಮನುಷ್ಯನ ಇಚ್ಛಾಶಕ್ತಿಯನ್ನ ಅದು ತೆಗೆದಾಕಲ್ಲ. ಇಚ್ಛಾಶಕ್ತಿಯ ಮುಖಾಂತರ ಮನುಷ್ಯ ಒಳ್ಳೆ ಕೆಲಸ ಮಾಡಿದ್ರೆ ಪವಿತ್ರಾತ್ಮ ವೃದ್ಧಿ ಆಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಪವಿತ್ರಾತ್ಮ ಕ್ಷೀಣಿಸುತ್ತೆ. ಸೊ ಇವನ್ ಕೇಸಲ್ಲಾಗಿದೆ ಅದೇ. ಏನ್ ಮಾಡ್ದ? ಅದು ವೃದ್ಧಿ ಪಡಿಸ್ಕೊಳ್ಳಿಲ್ಲ, ಅದನ್ನ ಕ್ಷೀಣಿಸ್ಬಿಟ್ಟು ಹಾಳು ಮಾಡ್ಕೊಂಡ. ಯೇಸು ಕ್ರಿಸ್ತ ಏನ್ ಮಾಡಿದ್ರಂತೆ? ವೃದ್ಧಿ ಪಡಿಸ್ಕೊಂಡ್ರು. ಯಾವ ಹಂತದಲ್ಲೂ ಅದನ್ನ ಬಿಟ್ಕೊಳ್ಳಲ್ಲ. ಸೊ ಇದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ. ನಾನು ಕ್ವಿಕ್ ಆಗಿ ಇದನ್ನ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂದ್ರೆ ಪವಿತ್ರಾತ್ಮ ಬಂತು ಅಂದ್ರೆ ದೇವರೇ ಮಾಡಿದ್ರು ಅಂತ. ದೇವರು ಫಿಲಿಸ್ಟಿಯರ ಮೇಲೆ ಯುದ್ಧ ಮಾಡಿ ಅವ್ರನ್ನ, ಅಂದ್ರೆ ಫಿಲಿಸ್ಟಿಯರು 40 ವರ್ಷಗಳಿಂದ ಇಸ್ರೇಲ್ರನ್ನ ತೊಂದರೆ ಪಡಿಸ್ತಾ ಇರ್ತಾರೆ. ಸಂಸೋನನ್ನ ಸೆಲೆಕ್ಟ್ ಮಾಡೋದೇ ಆ ಉದ್ದೇಶದಿಂದ. ಏನು ಅಂತಂದ್ರೆ ಫಿಲಿಸ್ಟಿಯರಿಂದ ಇಸ್ರೇಲ್ರನ್ನ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು. ಆದ್ರೆ ದೇವರು ಕೆಟ್ಟ ಕಾರಣಗಳನ್ನ ಹುಡುಕ್ತಾ ಇರಲಿಲ್ಲ, ದೇವರು ಕಾರಣಗಳನ್ನ ಹುಡುಕ್ತಾ ಇದ್ರು. ಆದ್ರೆ ಸಂಸೋನ ಕೆಟ್ಟ ಕಾರ್ಯಗಳ ಮುಖಾಂತರ ಅದನ್ನ ಮಾಡ್ದ. ಅದಕ್ಕೆ ನಾವು ಬಹಳಷ್ಟು ಉದಾಹರಣೆ ನೋಡ್ತೀವಿ. ಇವನು ಯಾರು? ಸೌಲನಿಗೆ ಪವಿತ್ರಾತ್ಮ ಕೊಟ್ರು. ಏನ್ ಮಾಡ್ದ ಅವನು? ದಾವಿದನ ವಿರುದ್ಧವಾಗಿ, ಅಭಿಷಕ್ತನಾದಂತ ದಾವಿದನ ವಿರುದ್ಧವಾಗಿ ಮಸೀದಿಗೆ ಪ್ರಾರಂಭ ಮಾಡ್ದ. ಏನ್ ಮಾಡ್ದ? ನೆಕ್ಸ್ಟ್ ಸತ್ತವರಲ್ಲಿ ವಿಚಾರಿಸುವುದಕ್ಕೆ ಹೋದ. ನೆಕ್ಸ್ಟ್ ನೋಡ್ತೀವಿ ಯಾರು? ಇನ್ನೊಬ್ಬ ಇದಲ್ಲ, ಬಾಳಂನ ದೇವರು ಪ್ರವಾದಿಯಾಗಿ ನೇಮಿಸಿದ್ರು. ಹಣದ ಮೇಲಿನ ಆಸೆ ಏನ್ ಮಾಡ್ತಾ ಅವನಿಗೆ? ಇಸ್ರಾಯೇಲ್ಗೆ ವಿರುದ್ಧವಾಗಿ ಹೇಳತಕ್ಕಂತ ಒಂದು ಸನ್ನಿವೇಶಗಳು ಬಂತು. ನೆಕ್ಸ್ಟ್ ಅದಾದ್ಮೇಲೆ ನಾವು ಏನ್ ನೋಡ್ತೀವಿ? ಅನ್ನ ಮತ್ತು ಸಫೈರ. ಏನಾಗುತ್ತೆ ಅವ್ರ ವಿಷಯದಲ್ಲಿ? ದೇವರಿಗೆ ಸಂಪೂರ್ಣವಾಗಿ ಕೊಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ಏನಾಗುತ್ತೆ? ಕೆಲವನ್ನ ಬಚ್ಚಿಟ್ಕೊಳ್ತಾರೆ. ಸೊ ಬಚ್ಚಿಟ್ಕೊಳ್ಳೋದ್ರಿಂದ ಪವಿತ್ರಾತ್ಮಕ್ಕೆ ವಿರುದ್ಧವಾಗಿ ಅವರು ಕೆಲಸ ಮಾಡ್ದಂಗೆ ಆಗುತ್ತೆ. ಅಂದ್ರೆ ಪವಿತ್ರಾತ್ಮಕ್ಕೆ ವಿರುದ್ಧವಾಗಿ ಸುಳ್ಳು ಹೇಳ್ಬಿಟ್ರಂತೆ. ರೆಕಾರ್ಡ್ ಏನ್ ಹೇಳುತ್ತೆ? ಪವಿತ್ರಾತ್ಮಕ್ಕೆ ವಿರುದ್ಧ. ಅದೊಂದು ಎಕ್ಸಾಂಪಲ್ ಓದ್ಬೋಣ. ಅಪೊಸ್ತಲರ ಕೃತ್ಯ 5:3 ಕ್ವಿಕ್ ಆಗಿ. ಟೈಮ್ ಇಲ್ಲ, ಮುಗಿಸ್ಬಿಡ್ತೀನಿ, ತುಂಬಾ ಲೇಟ್ ಆಗಿ ಹೋಗ್ತಾ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇದು ನಿಮ್ಗೆ ಗೊತ್ತಾಗ್ಬೇಕು ಅಂತ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಪವಿತ್ರಾತ್ಮವನ್ನ ವಂಚಿಸಬೇಕೆಂದಿದ್ದಿ. ಸೊ ಯು ಹ್ಯಾವ್ ಲೈಡ್ ಅಗೇನ್ಸ್ಟ್. ನೀವೇನ್ ಮಾಡಿದ್ಯಾ? ಮೋಸ ಪಡಿಸಿದ್ಯಾ. ಯಾರನ್ನ ಮೋಸ ಪಡಿಸಿದ್ಯಾ? ಪವಿತ್ರಾತ್ಮವನ್ನ ನೀವು ಮೋಸಪಡಿಸಿದ್ದೀರಾ. ನಾವುಗಳು ಮಾಡ್ಬೋದು ಇದನ್ನ. ಈ ಕೆಟ್ಟ ಕೆಲಸನ ನಾವುಗಳದ್ದು ಮಾಡತಕ್ಕಂತ ಸಾಧ್ಯತೆ ಇದೆ. ಫಸ್ಟ್ ಎಲ್ಲಿ ಓದ್ತೀವಿ ಅಂದ್ರೆ ಯೋಹಾನ 14:16.
ಇದೇನಂತೆ ಪವಿತ್ರಾತ್ಮ ಎಂಬತಕ್ಕಂಥದ್ದು, ಇದು ದೇವರಿಂದ ಬಂದಿರುವಂತ ಒಂದು ಕೊಡುಗೆ. 14-16 ಸಿಸ್ಟರ್, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೇನೆ. ಹಾ, ಬೇರೊಬ್ಬ ಸಹಾಯಕನನ್ನು ಸದಾ ಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಯಾರು ಹೇಳ್ತಾರೆ? ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ತಂದೆನ ಬೇಡ್ಕೊಳ್ತೇನೆ, ನಿಮ್ಗೆ ಒಬ್ಬ ಸಹಾಯಕನನ್ನ ಕೊಡ್ತಾರೆ. ಯಾರಿದು? ಪವಿತ್ರಾತ್ಮದ ಸಹಾಯಕನನ್ನ ಕೊಡ್ತೀನಿ. ಎಫೆಸ 4:30, ಮತ್ತೊಬ್ರು 1 ಥೆಸಲೋನಿಕ 5:19. ಎಫೆಸ 4:30. ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ, ಆತನಲ್ಲಿ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಪವಿತ್ರಾತ್ಮವನ್ನ ದುಃಖಪಡಿಸಕ್ಕಾಗತ್ತಾ? ಮನುಷ್ಯನ್ಗಾಗತ್ತಾ? ವಚನ ಏನ್ ಹೇಳುತ್ತೆ? ಆಗತ್ತೆ. ನಾವು ಪವಿತ್ರಾತ್ಮವನ್ನ ದುಃಖಪಡಿಸುವುದಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್, ಪವಿತ್ರಾತ್ಮವನ್ನ ಶಮನ ಮಾಡ್ಬೋದಾ? ನಾವು ಅದನ್ನ ತೆಗೆದಾಕ್ಬಿಡ್ಬೋದಾ? ಮಾಡ್ಬೋದು. 1 ಥೆಸಲೋನಿಕ 5:19. ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ಪವಿತ್ರಾತ್ಮವನ್ನ ನಂದಿಸತಕ್ಕಂತ ಒಂದು ಶಕ್ತಿ ಯಾರಿಗಿದ್ಯಂತೆ? ಮನುಷ್ಯನ ಇಚ್ಛಾಶಕ್ತಿಗಿದೆ. ಮನುಷ್ಯನ ಇಚ್ಛಾಶಕ್ತಿ ಅಂದ್ರೆ ಏನು? ಮನುಷ್ಯನ ಆಸೆಗಳಿಗಿದೆ. ಮನುಷ್ಯನ ಆಸೆ ಪವಿತ್ರಾತ್ಮವನ್ನ ಹೆಚ್ಚಾರು ಮಾಡ್ಬೋದು ಅಥವಾ ಅದನ್ನ ಕಮ್ಮಿಯಾರು ಮಾಡ್ಬೋದು. ಸೊ ಪವಿತ್ರಾತ್ಮ ಬರುವುದಕ್ಕೆ ಏನು ಕಾರಣ? ಗಲಾತ್ಯ 3:2. ಸರಿ, ಪವಿತ್ರಾತ್ಮ ಹೇಗೆ ಟ್ರಿಗರ್ ಆಗುತ್ತೆ ಅಂತ. ಸಂಗತಿಯನ್ನು ಮಾತ್ರ ನಿಮಗೆ ತಿಳ್ಕೊಳ್ಳಬೇಕೆಂದಿದ್ದೇನೆ. ಒಂದು ಸಂಗತಿಯನ್ನು ಮಾತ್ರ ತಿಳ್ಕೊಳ್ಳಬೇಕೆಂದಿದ್ದೇನೆ. ದೇವರಾತ್ಮನನ್ನು ಹೊಂದಿದ್ದು ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ನೀವು ನಂಬಿದ್ದರಿಂದಲೋ? ಇಲ್ಲಿ ಪ್ರಶ್ನೆ ಆಗ್ತಾರೆ, ನೀವು ಪವಿತ್ರಾತ್ಮವನ್ನ ಹೊಂದಿದ್ದು ನೇಮನಿಷ್ಠೆಗಳನ್ನ ಅನುಸರಿಸಿದ್ದರಿಂದಲೋ ಅಥವಾ ಕೇಳಿ ನಂಬಿದ್ದರಿಂದಲೋ? ಇಲ್ಲಿ ಏನಂತ ನೋಡ್ತೀವಿ ಅಂದ್ರೆ, ಅದು ತಿರುಳು, ನೀವು ಕೇಳಿ ನಂಬಿದ್ದರಿಂದ ನೀವು ಪವಿತ್ರ. ಇನ್ನೊಂದು ವಚನ ಆಯ್ತು, ಅದು ನಮ್ಗೆ ಎಲ್ಲೋ ಮಿಸ್ ಮಾಡ್ಕೊಂಡೆ ಬರ, ಅದು ವೆರಿ ಕ್ಲಿಯರ್, ಡೈರೆಕ್ಟ್ ಆಗಿ ಹೇಳ್ತಾರೆ. ನಿಮ್ಮ ನಂಬಿಕೆ ಏನ್ ಮಾಡುತ್ತೆ ಅಂದ್ರೆ ನಿಮ್ಮಲ್ಲಿ ಪವಿತ್ರಾತ್ಮನ ಕೊಡುತ್ತೆ. ಆ ಇಲ್ಲಿ ಇವ್ನಿಗೇನಾಗಿತ್ತು? ಹುಟ್ಟಾಗ್ಲೇ ಅವನ್ಗೆ ಪವಿತ್ರಾತ್ಮನ ಕೊಟ್ಬಿಟ್ಟಿದ್ರು ದೇವ್ರು. ತಂದೆ ತಾಯಿಗಳೆಲ್ಲ ಬೂಸ್ಟ್ ಮಾಡಿದ್ರು, ಎನರ್ಜೈಸರು. ಇವನೇನಾಗಿರ್ಬೇಕಿತ್ತು? ಸಂಪೂರ್ಣವಾಗಿ ಸಶಕ್ತನಾಗಿರ್ಬೇಕಿತ್ತು. ಆದ್ರೆ ಇವನೇನ್ ಮಾಡ್ತಾನೆ ಅಂತಂದ್ರೆ, ಇವನು ಬಂದಂತ ಪವಿತ್ರಾತ್ಮವನ್ನ ತನ್ನ ಒಂದು ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಅದನ್ನೆಲ್ಲ ನನ್ಸಿ ಅದನ್ನ ಹಾಳು ಮಾಡ್ಕೊಬಿಡ್ತಾನೆ. ಸೊ ಕರ್ತನ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಸಂಸೋನನ ಆಧ್ಯಾತ್ಮಿಕ ಪತನ 3 ಹಂತದಲ್ಲಾಗುತ್ತೆ. ಅದನ್ನ ನೋಡ್ದಂಗೆ ಏನು ಅಂತಂದ್ರೆ, ಹೋಗಬಾರದ ಸ್ಥಳಕ್ಕೆ ಹೋದನು, ಕೂಡದನ್ನು ತಾಕಿಸಿಕೊಂಡನು, ಹೇಳಬಾರದ ರಹಸ್ಯವನ್ನ ಹೇಳಿದನು. ಸೊ ನಮಗೆ ಇದು ಯಾವ ರೀತಿಯಾಗಿ ಅನ್ವಯ ಆಗುತ್ತೆ? ಹೋಗಬಾರದ ಸ್ಥಳಗಳಿಗೆ ನೀವು ಹೋಗಕೂಡದು. ಕೀರ್ತನೆ 1:1 ಅಂದ್ರೆ ಏನು? ದುಷ್ಟರ ದಾರಿಯಲ್ಲಿ ನೀವು ನಡೆಯಬೇಡಿರಿ. ಕೀರ್ತನೆ 1:1. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಲ್ಲಿ ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ನಾವು ದುಷ್ಟರ ಮಾರ್ಗದಲ್ಲಿ ನಡೆಯಕೂಡದು. ಯಾರನ್ನ ತಾಕಿಸ್ಕೊಳ್ಬಾರ್ದು? ಪಾಪಕ್ಕೆ ಪಾಲುಗಾರರಾಗಿ ನಮ್ಮನ್ನು ನಾವು ಅಶುದ್ಧತೆಗೆ ತಾಕಿಸಿಕೊಳ್ಳಬಾರದು. 1 ತಿಮೋಥೆ 5:22. ಯಾರ ತಲೆಯ ಮೇಲೆಯಾದರೂ ಹಸ್ತವನ್ನಿಟ್ಟು ಸಭೆಯ ಉದ್ಯೋಗಕ್ಕೆ ನೇಮಿಸಬೇಡ. ಹಾಗೆ ನೇಮಿಸಿದರೆ ಮತ್ತೊಬ್ಬರು ಮಾಡಿದ ಪಾಪದಲ್ಲಿ ನೀನು ಪಾಲುಗಾರನೆಂದು ತೋರಿ ಬಂದಿತು. ನೀನು ಶುದ್ಧನಾಗಿರೋ ಹಾಗೆ ನೋಡಿಕೋ. ಏನಂದ್ರೆ ನಾವು ಪಾಪವನ್ನ ಯಾವ ರೀತಿಯಲ್ಲೂ ಅದನ್ನ ತಾಕಿಸಕೂಡದು. ಈ ಒಂದು ಎಕ್ಸಾಂಪಲ್, ಬೇಕಾದಷ್ಟು ವಚನಗಳಿದೆ, ಇದೊಂದು ಕೊಟ್ಟಿದ್ದೀನಿ. ಸೊ ಪಾಪಕ್ಕೆ ನಾವು ತಾಕಿಕೊಳ್ಳಬಾರದು. 3ನೇದು ಬಂದು ಹೇಳಬಾರದ ರಹಸ್ಯವನ್ನ ಹೇಳಬಾರದು. ಏನು ಅಂತಂದ್ರೆ ಜ್ಞಾನೋಕ್ತಿ 4:23. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವದಾರಿಗಳು ಹೊರಡುವವು. ನಿನ್ನ ಹೃದಯವನ್ನ ಏನ್ ಮಾಡು? ಜಾಗರೂಕತೆಯಿಂದ ಕಾಪಾಡಿಕೋ, ಅವುಗಳಿಂದ ಜೀವ ದಾರಿಗಳು ಹರಿಯುತ್ತದೆ. ಸೊ ಅಂದ್ರೆ ಏನು ಅಂತಂದ್ರೆ, ಹೇಳಬಾರದ ರಹಸ್ಯ ಅಂತಂದ್ರೆ ಇಲ್ಲೇನಂದ್ರೆ ಸತ್ಯವನ್ನ ಹೇಳ್ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲೇನಂದ್ರೆ ಮತಾಪು ಕಚ್ಚಿಸ್ಬಿಡ್ತಾರಲ್ಲ,
ಒಬ್ರು ಎತ್ಕಟ್ಟದ್ದು, ಈ ರೀತಿಯಾದಂತ ಒಂದು, ಅಥವಾ ಅವ್ರ ಕೆಲವು ವಿಚಾರಗಳು ಹೇಳ್ದಿಲ್ಲ ಅಂದ್ರೆ ಎಲ್ಲ ಚೆನ್ನಾಗಿರುತ್ತೆ, ಹೇಳಿ ಹಾಳು ಮಾಡೋಂಥದ್ದು. ಸೊ ಈ ರೀತಿಯಾದಂಥ ಒಂದು ಗುಣಗಳನ್ನ ನಾವು ಇಟ್ಕೊಳ್ಬಾರ್ದು ಎಂಬುದಾಗಿ ನಾವು ಇಲ್ಲಿ ನೋಡ್ತೀವಿ. ಸೊ ಪತನದ 3 ಹಂತ ಯಾವ ರೀತಿಯಾಗಿ ಸಂಸೋನನಿಗೆ ಅನ್ವಯ ಆಗುತ್ತೋ ಅದೇ ರೀತಿಯಾಗಿ ನಮ್ಗೋದು ಅನ್ವಯ ಆಗುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಕಡೆಯದಾಗಿ ನಾವೇನ್ ನೋಡ್ತೀವಿ, ಲಾಸ್ಟ್ ಪಾರ್ಟ್ 7th ಪಾರ್ಟ್ ಏನು ಅಂತಂದ್ರೆ ಅಂತಿಮ ಪಶ್ಚಾತ್ತಾಪ, ದೇವರು ಮತ್ತೆ ಸಂಸೋನನನ್ನ ಎಬ್ಬಿಸಿದ್ದು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಇಲ್ಲಿ ಲಾಸ್ಟ್ ಪಾರ್ಟ್ ಸಂಸೋನನ ಲಾಸ್ಟ್ ಪಾರ್ಟ್, ಆದ್ರೆ ಅವನ ಕ್ವಾಲಿಟಿ ಆಫ್ ಫೇತ್ ಇತ್ತಲ್ಲ, ಅಂದ್ರೆ ನಂಬಿಕೆಯ ಒಂದು ಗುಣಮಟ್ಟ ಅತಿ ಹೆಚ್ಚಾಗಿತ್ತು. ಅದಕ್ಕೆ ಇಬ್ರಿಯ ಪುಸ್ತಕದಲ್ಲಿ ನಂಬಿಕೆಯ ಲಿಸ್ಟ್ ಅಲ್ಲಿ ಸಂಸೋನನ ಒಬ್ಬ ಬರ್ತಾನೆ. ಯಾಕಂದ್ರೆ ಈ ಲಾಸ್ಟ್ ಪಾರ್ಟ್ ಅಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ದೇವರನ್ನ ಪವಿತ್ರಾತ್ಮ ಹೊರಟೋಗಿರುತ್ತೆ, ಅವ್ನ್ ಲಿಟ್ರಲಿ ಅವ್ನ ಕೈಲಿ ಏನೂ ಇರಲ್ಲ, ಅವ್ನ್ 2 ಕಣ್ಣನ್ನ ಏನ್ ಮಾಡಿರ್ತಾರೆ, ತೆಗ್ದಾಕಿರ್ತಾರೆ, ಕೈಗೆಲ್ಲ ಬೇಡಿ ಹಾಕಿ ಅವನ ಜೊತೆ ಅವ್ನ್ ಕರ್ಕೊಂಡ್ ಬನ್ನಿ ಮೋಜ್ ಮಾಡೋಣ, ಅವನ ಜೊತೆ ಅವನ್ನೆಲ್ಲ ನಮ್ಗೆ ಮನೋರಂಜನೆ ಕೊಡ್ಲಿ ಅಂತ ಅಂದ್ಬಿಟ್ಟು ಅವ್ರು ಕರ್ಕೊಂಡ್ ಬಂದು ಒಂದು ಇದ್ರ ನಿಲ್ಲಿಸ್ತಾರೆ. ಮೇಲ್ಗಡೆ ಎಲ್ಲ ಒಂದು ಮೇಲ್ಚಾವಣಿಲಿ 1000 ಜನ ಇವ್ರು ಫಿಲಿಸ್ಟರ್ ನಿಂತಿರ್ತಾರೆ, ಇವನ್ ಕಂಬಕ್ಕೆ ಕಟಾಕಿರ್ತಾರೆ, ಕೆಳಗಡೆ 2 ಕಣ್ಣೆಲ್ಲ ತೆಗೆದ್ಬಿಟ್ಟಿರ್ತಾರೆ. ಅವನ ಜೊತೆ ಮೋಜಿಗೆ ಮನೋರಂಜನೆ ಮಾಡ್ಲಿ ಅಂತ ಕರ್ಕೊಂಡ್ ಬಂದಿರ್ತಾರೆ. ಆಗ ಅವನು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾನೆ, 2 ಕಣ್ಣು ತೆಗೆದು ಬಿಟ್ಟಿದ್ದಾರೆ ಸ್ವಾಮಿ, 1 ಕಣ್ಣು ತೆಗ್ದಿರೋದ್ಕಾದ್ರೂ ನಾನು ಅವ್ರಿಗೆ ಪ್ರತಿಕಾರ ತೀರಿಸುವಂತೆ. ಅದು ತನ್ನ ಪ್ರತಿಕಾರಕ್ಕೆ, ಆದ್ರೆ ನಂಬಿಕೆ ಏನಿರುತ್ತೆ, ದೇವರು ನನ್ಗೆ ಏನ್ ಬೇಕಾದ್ರೂ ಕೊಡಕ್ಕೆ ಶಕ್ತವಂತನಾಗಿದ್ದಾನೆ ಎಂಬುದು ಅವನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೆ. ಅದು ತನ್ನ ಸ್ವಾರ್ಥನೇ, ಆದ್ರೆ ದೇವ್ರ ಮೇಲೆ ನಂಬಿಕೆ ತೋರಿಸ್ತಾನೆ. ಹೊಂಟೋಗಿರೋದು ದೇವ್ರು ಕೇಳಿದ್ರೆ, ಪಶ್ಚಾತ್ತಾಪದಿಂದ ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ ಅಂತ ಅಂದ್ಬಿಟ್ಟು ಆ ಪಶ್ಚಾತ್ತಾಪ ವ್ಯಕ್ತಪಡಿಸೋದ್ರಿಂದ ದೇವ್ರು ಏನ್ ಮಾಡ್ತಾರೆ, ಕೊಡ್ತಾರೆ. ಅವಾಗ ಏನ್ ಮಾಡ್ತಾನಂತೆ, ಅವಾಗ 3000 ಜನ ಆ ಕಂಬಗಳನ್ನ ಕಿತ್ತಾಕದ ಕೂಡಲೇ ಮೇಲ್ಛಾವಣಿ ಬಿದೋಗುತ್ತೆ. 3000 ಜನ ಏನ್ ಮೋಜಿಗಾಗಿ ಬಂದಿರ್ತಾರೋ ಅವರೆಲ್ಲ ಸತ್ತೋಗ್ತಾರೆ. ನ್ಯಾಯಸ್ಥಾಪಕರ ಪುಸ್ತಕ 16:28. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ ಯೆಹೋವನೇ, ಫಿಲಿಸ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು, ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ, ನಾನು ಫಿಲಿಸ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯು ಅಧಿಪತಿಗಳ ಮೇಲೆ, ಅಲ್ಲಿ ಬಂದಿದ್ದ ಎಲ್ಲಾ ಜನರ ಮೇಲೆಯೂ ಬಿದ್ದಿತು. ಅವನು ಜೀವದಿಂದಿದ್ದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆ ಹೆಚ್ಚಿತ್ತು. ಜೀವದಿಂದ ಇರುವಾಗ 30 ಜನ, ನೆಕ್ಸ್ಟ್ ಅದ್ಬಿಟ್ರೆ 1000 ಜನ ನೋಡ್ತೀವಿ. ಇಲ್ಲಿ 3000 ಜನರನ್ನ ಕೊಂದಾಕುವಂತದನ್ನ ನಾವು ನೋಡ್ತೀವಿ. ಸೊ ಇದರಿಂದ ನಮಗೆ ಏನು ಪಾಠ ಸಭೆಗೆ ಅಂತಂದ್ರೆ, ನಾವು ಒಂದು ಸರಿ ಬಿದ್ದಿದ್ ಮಾತ್ರಕ್ಕೆ ದೇವರು ಏನ್ ಮಾಡಲ್ಲ, ನಮ್ಮನ್ನ ತಳ್ಬಿಡಲ್ಲ. ಆದ್ರೆ ಪವಿತ್ರಾತ್ಮನ ಸಂಪೂರ್ಣವಾಗಿ ನಂದಿಸ್ಕೊಂಡು ಅದೇ ಇದ್ರಲ್ಲಿ ಮುಂದುವರೆದ್ರೆ ಹೋದಂಗೆನೆ. ಆದ್ರೆ ದೇವರು ಪಶ್ಚಾತ್ತಾಪ ಪಟ್ಟಿ ಮನ್ಮರ್ಗಿ ದೇವ್ರಿಗೆ ವಾಪಸ್ಸು ಬರ್ತೀನಿ ಸ್ವಾಮಿ, ನನ್ನನ್ನು ಒಪ್ಕೊ, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ನನ್ನ ಒಂದು ಮನಸ್ಥಿತಿ ಇದ್ರೆ ದೇವ್ರು ಏನ್ ಮಾಡ್ತಾರಂತೆ, ಎಂತ ಪರಿಸ್ಥಿತಿ ಇತ್ತು ಅಂದ್ರೂ, ನೀವು ಎಲ್ಲಿ ಕ್ಷೀಣವಾಗಿ ಬಿದ್ದಿತ್ತು ಅಂದ್ರೂ ವಾಪಸ್ಸು ತನ್ನ ಫೋಲ್ಡ್ಗೆ ತಗೊಳ್ತಾರೆ. ಸೊ ಅದು ಇಲ್ಲಿ ನೋಡುವಂಥದ್ದು. ಅದಕ್ಕೆ ಕೀರ್ತನೆಯಲ್ಲಿ ಹೇಳ್ತಾರೆ 51:17, ಕೀರ್ತನೆ 51:17. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಕುಗ್ಗಿದ ಮನಸ್ಸೇ ಯೆಹೋವನಿಗೆ ಇಷ್ಟ. ಪಶ್ಚಾತ್ತಾಪ ಪಡುವಂತ ಮನಸ್ಸನ್ನ ದೇವರು ಎಂದಿಗೂ ಏನ್ ಮಾಡೋದಂತೆ, ತಿರಸ್ಕರಿಸುವುದಿಲ್ಲ. ಸೊ ಸಂಸೋನ ಈ ಒಂದು ಅಷ್ಟು ಫುಲ್ ಬ್ರಿಮ್ ಅಂದ್ರೆ ಉತ್ಕೃಷ್ಟವಾದಂತ ಪವಿತ್ರಾತ್ಮ ಶಕ್ತಿಯನ್ನ ಹೊಂದಿರತಕ್ಕಂಥವನು ಏನು ಎಲ್ಲಾ ಶಕ್ತಿಯನ್ನ ಕಳೆದುಕೊಂಡು ಅವನು ನಿರ್ಗತಿಕನಾದಾಗ ಆದ್ರೂ ಅವನು ಪಶ್ಚಾತ್ತಾಪ ಪಟ್ಟಾಗ ಏನ್ ಮಾಡ್ತಾರೆ, ದೇವರು ಕೈ ಬಿಡಲ್ಲ, ವಾಪಸ್ ಅವನ್ನ ಎತ್ತುತ್ತಾರೆ ಅಂತ ನಾವು ನೋಡ್ತೀವಿ. ಸೊ ಇದು ಸಭೆಗೆ ಯಾವ ರೀತಿಯಾಗಿ ಅನ್ವಯ ಆಗುತ್ತೆ ಅಂತಂದ್ರೆ, ನಾವು ಫಸ್ಟ್ ಆಫ್ ಆಲ್ ಆ ಅಷ್ಟು ಮೋಡ್ಗೆ ಹೋಗ್ಬಾರ್ದು. ಇದು ಹೆಂಗೆ ಅಂತಂದ್ರೆ, 2ನೇ ಸರಿ ಎಕ್ಸಾಮ್ ಬರೆಯೋದು, 1 ವರ್ಷ ವೇಸ್ಟ್. ಸೊ ಆ ರೀತಿಯಾಗಿ ಆಗ್ಬಾರ್ದು ನಾವು. ಅದಕ್ಕೆ ನಮ್ಗೆ ಇದು ಎಚ್ಚರಿಕೆ ಪಾಠ. ಅವನ್ ತರ ಆಗ್ತೀವಿ ಅಂತ, ಪರವಾಗಿಲ್ಲಪ್ಪ ಅವನ್ ಹಂಗ್ ಮಾಡಿದ, ಅದಕ್ಕೆ ಈಸ್ ಸೆಟ್ ಆಸ್ ಎ ಬ್ಯಾಡ್ ಎಕ್ಸಾಂಪಲ್ ಅಂತ. Samson is set as a bad example so that we can learn something out of his life. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ನಾವು ಎಂತ ಅಂದ್ರೆ ನಾವು ಆ ಒಂದು ಹಂತಕ್ಕೆ ಹೋಗ್ಬಾರ್ದು.
ಆದ್ರೆ ಇಲ್ಲಿ ಮೆಸೇಜ್ ಏನು ಅಂತಂದ್ರೆ, ಅಂತ ಪರಿಸ್ಥಿತಿ ಇದ್ದಾಗಲೂ ಪಶ್ಚಾತ್ತಾಪ ಪಟ್ರೆ ದೇವರು ಕನಿಕರಿಸಿ ಒಪ್ಕೊಳ್ತಾನೆ ಅಂತ ಅಂದ್ಬಿಟ್ಟು ಪಾಪಗಳನ್ನು 1 ಯೋಹನ ಕಡೆಯದಾಗಿ 1 ಯೋಹನ 1:9. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಸೊ ಕರ್ತನ ಪ್ರೀತಿಯುಳ್ಳ ಸೋದರ ಸೋದರರೇ, ಒಟ್ಟಾರೆ ನಾವು ಇಲ್ಲೇನ್ ನೋಡ್ತೀವಿ ಅಂತಂದ್ರೆ, ನಾವು ಇಂಥ ಒಂದು ಪರಿಸ್ಥಿತಿಗೆ ಹೋಗಕೂಡದು. ಹೋದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಲೈಫು ಒಂದು ಕ್ವಾಲಿಟಿ ಲೈಫ್ ಆಗಲ್ಲ. ಯಾಕೆಂದ್ರೆ ನಾವು ಒಂದು ಹೇಳ್ತಾರಲ್ಲ, ಏನು ಅಂತಂದ್ರೆ ರೇಸಲ್ಲಿ ಮುಂದೆ ಇರ್ತೀವಿ, ಓಡಿರ್ತೀವಿ, ಬಟ್ ಅಲ್ಟಿಮೇಟ್ಲಿ ನಾವು ಗೋಲ್ ರೀಚ್ ಆಗೋಕ್ಕಿಂತ ಮುಂಚೆ ಸ್ಲೋ ಆಗ್ಬಿಟ್ರೆ, ಸ್ಲೋ ಆಗೋದಂದ್ರೆ ಏನು, ಪಾಪಕ್ಕೊಳಗಾಗಿ ನಮ್ಮ ಒಂದು ಕಾಲಿಂಗ್ನ ಶೂರ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗ್ತೀವಿ, ಹಿಂದುಳ್ಕೊಳ್ತೀವಿ. ಹಿಂದುಳ್ಕೊಂಡು ತಿರ್ಗಾ ಹಿಂದೆ ಹೋಗ್ಬಿಟ್ಟು ನೆಕ್ಸ್ಟ್ ವಾಪಸ್ ತಿರ್ಗಾ ಓವರ್ಟೇಕ್ ಮಾಡ್ಕೊಂಡು ಓಡ್ತೀವಿ ಅನ್ನೋದೆಲ್ಲ ಆಗದೆ ಇರತಕ್ಕಂಥ ಕೆಲಸ. ಸೊ ಹಾಗಾಗಿ ನಾವು ಆ ಒಂದು ಸ್ಥಿತಿಗೆ ಹೋಗ್ಬಾರ್ದು. ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಗೆ ಇರತಕ್ಕಂಥ ಕಾಲ ಬಹಳ ಸ್ವಲ್ಪ ಕಾಲ, ಸ್ವಲ್ಪ ಎಷ್ಟು ಮರುದಿನದಲ್ಲಾಗ್ಬೋದು, ಮರುಕ್ಷಣದಲ್ಲಾಗ್ಬೋದು. ಸೊ ಈಗ ಏನು ಅಂತಂದ್ರೆ ವೆರಿ ಕ್ಲಿಯರ್ಲಿ 1,44,000 ಅಂತ ಹೇಳ್ತೀವಿ. ಅದು ಕಂಪ್ಲೀಟ್ ಆಗೋದಕ್ಕೆ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಬಾರ್ಡರ್ ಅಲ್ಲಿ ಇದೀವಿ, ಯಾವಾಗ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಸೊ ನಾವೆಲ್ಲರೂ ಬಹಳ ಎಚ್ಚರಿಕೆಯಿಂದ ನಮ್ಮ ಜೀವಿತವನ್ನ ಪವಿತ್ರ ರೀತಿಯಲ್ಲಿ ದೇವರು ಕೊಟ್ಟಿರುವಂತಹ ಒಂದು ಪವಿತ್ರಾತ್ಮವನ್ನು ನಾವು ವೃದ್ಧಿಪಡಿಸಿಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಈ ವಿಚಾರಗಳನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂಡು ನಮ್ಮ ಜೀವಿತವನ್ನ ಒಳ್ಳೆ ರೀತಿಯಲ್ಲಿ ರೂಪಿಸಿಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಈ ದಿನ ತಂದೆಯಾದ ದೇವರು ನಮ್ಮ ಮಧ್ಯದಲ್ಲಿ ಸಹೋದರರನ್ನ ಕರೆತಂದು ಸಂಸೋನನ ಬಗ್ಗೆ, ಜೀವನ ಆಧಾರಿತರ ಬಗ್ಗೆ ಸಹೋದರರು ನಮ್ಮ ಮಧ್ಯದಲ್ಲಿ 7 ವಿಧಗಳನ್ನ ಆಯ್ಕೆ ಮಾಡಿ ನಮಗೆ ಸಭೆಯಾಗಿರುವಂತ ನಮಗೆ ನಾವು ಮುಂದೆ ಯಾವ ರೀತಿಯಲ್ಲಿ ನಡಿಬೇಕೆಂಬುದರ ಸಂಕ್ಷಿಪ್ತ ರೀತಿಯಲ್ಲಿ ಸಹೋದರರು ನಮ್ಮ ಮಧ್ಯದಲ್ಲಿ ಮಾತಾಡಿದ್ದಾರೆ. ಅವರಿಗೆ ಸಭೆಯ ಪರವಾಗಿ, ಹಾಗೆಯೇ ತಂದೆಯಾದ ದೇವರ ಮತ್ತು ಯೇಸು ಕ್ರಿಸ್ತನ ಪರವಾಗಿ ಕೃತಜ್ಞತೆಗಳು ಸಲ್ಲಿಸುವವರಾಗಿದ್ದೇವೆ. ಮುಂದೆ ನಾವು ನೋಡುವಾಗ, ಕೆಳಗಿರುವ ಹೆಸರಿರುವ ಅಸ್ವಸ್ಥ ಸಹೋದರರ ನಂಬಿಕೆ ದೃಢವಾಗುವಂತೆ ತಮ್ಮ ಪ್ರಾರ್ಥನೆಯಲ್ಲಿ ಜ್ಞಾಪಿಸಿಕೊಳ್ಳ್ರಿ. ನಿರ್ಮಲಾ ಸಿಸ್ಟರ್ಗೋಸ್ಕರ, ಹಾಗೆ ವಿಮಲಾ ಸಿಸ್ಟರ್ಗೋಸ್ಕರ, ರೇಷ್ಮಾ ಸಿಸ್ಟರ್ಗೋಸ್ಕರ, ಹಾಗೆ ದಾಸ್ ಬ್ರದರ್ ಅವ್ರಿಗೋಸ್ಕರ, ಲಾರೆನ್ಸ್ ಬ್ರದರ್ಗೋಸ್ಕರ ಕೂಡ ನಿಮ್ಮ ವ್ಯಕ್ತಿಗತ ಪ್ರಾರ್ಥನೆಗಳಲ್ಲಿ ಜ್ಞಾಪಕ ಮಾಡಿಕೊಳ್ಳ್ರಿ. ಹಾಗೆ ಈ ವಾರದ ಪ್ರಕಟಣೆಗಳು: ಸೋಮವಾರ ಮಂಡೇ ರೋಮನ್ಸ್ ಬುಕ್ ಸ್ಟಡಿ ಇರುತ್ತದೆ 8 ಗಂಟೆಗೆ. ಟ್ಯೂಸ್ಡೇ ಲೈಫ್ ಆಫ್ ಕ್ರಿಸ್ಟ್ ಸ್ಟಡಿ ಇರ್ತದೆ 8 ಗಂಟೆಗೆ. ಮತ್ತೆ ವೆಡ್ನೆಸ್ಡೇ 3rd ವಾಲ್ಯೂಮ್ ಸ್ಟಡಿ ಇರ್ತದೆ 8 ಗಂಟೆಗೆ. ಥರ್ಸ್ಡೇ 5th ವಾಲ್ಯೂಮ್ ಸ್ಟಡಿ ಇರ್ತದೆ 8 ಗಂಟೆಗೆ. ಫ್ರೈಡೇ ದೇವದರ್ಶನದ ಗುಡಾರ 8 ಗಂಟೆಗೆ ಇರ್ತದೆ. ಸಾಟರ್ಡೆ ಅಪೊಸ್ತಲ ಕಾರ್ಯಗಳ ಬಗ್ಗೆ ಇರ್ತದೆ 8 ಗಂಟೆಗೆ. ಸಂಡೇ ಯಥಾ ಪ್ರಕಾರ ಆರಾಧನೆ ಇರ್ತದೆ ಇಲ್ಲಿಗೆ. ದಯವಿಟ್ಟು ಎಲ್ಲರೂ ಸೇರಿ ಬರ್ಬೇಕಂತ ಕೇಳ್ಕೊಳ್ತೀವಿ. ಹಾಗೆಯೇ ಈ ಒಂದು ಆರಾಧನೆಯನ್ನು ಅಂತ್ಯಗೊಳಿಸುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಕೊನೆಯ ಸಂಗೀತ ಆಶ್ಚರ್ಯವಾದ ಶಿಲುಬೆ